ಹಾಯ್ ಹೆಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ದಟ್ ಯು ಆರ್ ಹ್ಯಾವಿಂಗ್ ಎ ಗ್ರೇಟ್ ಡೇ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ನಾವು ಈ ಸಂಭವ್ ನೀಟ್ ಸೀರೀಸಲ್ಲಿ ಎಂಟೈರ್ ಚಾಪ್ಟರನ್ನು ಒನ್ ಶಾರ್ಟಲ್ಲಿ ನೀಟ್ಗೋಸ್ಕರ ತಿಳ್ಕೊಳ್ತಾ ಇದ್ದೀವಿ. ನೀಟನ್ನು ಕ್ರ್ಯಾಕ್ ಮಾಡೋದಕ್ಕೆ ನೀವು ಈ ಎಂಟೈರ್ ಸೀರೀಸನ್ನು ಫಾಲೋ ಮಾಡ್ತಿದ್ದೀರಾ ಮತ್ತು ನೋಟ್ ಮಾಡ್ಕೊತಿದ್ದೀರಾ ಅಂತ ತಿಳ್ಕೊಂಡು, ಸೊ ಇವತ್ತು ಸಿಂಪಲ್ ಆಗಿರೋ ಚಾಪ್ಟರನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಚಾಪ್ಟರ್ comes under the human physiology, that is body fluids and circulation. ಬಾಡಿ ಫ್ಲೂಯಿಡ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಬಾಡಿಯಲ್ಲಿ ಇರೋ ಫ್ಲೂಯಿಡ್ಸ್, ಬ್ಲಡ್ ಮತ್ತೆ ಲಿಂಫ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಯಾವ ತರ ಇರುತ್ತೆ ಅಂತ ತಿಳ್ಕೊಬೇಕು. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಕಾನ್ಸೆಪ್ಟ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ? ಸೊ ನೋಡೋಣ ಯಾವ್ಯಾವ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ತಿದ್ದೀವಿ ಅಂತ. ಸೊ ಬಾಡಿ ಫ್ಲೂಯಿಡ್ಸ್ ಮತ್ತೆ ಸರ್ಕ್ಯುಲೇಷನ್ ಅಂತ ಚಾಪ್ಟರ್ಲೇ ಇದೆ. ಹಾಗಾಗಿ ನಾವು ಬಾಡಿ ಫ್ಲೂಯಿಡ್ಸ್ ಬಗ್ಗೆ ತಿಳ್ಕೊಬೇಕು. ಯಾವ್ಯಾವುದು? ಅವಾಗಲೇ ಹೇಳ್ದಾಗೆ ಬ್ಲಡ್ ಮತ್ತೆ ಲಿಂಫ್. ಬ್ಲಡ್ ಅಲ್ಲಿರೋ ಕಾಂಪೊನೆಂಟ್ಸ್ಗಳು, ಅದು ಪ್ಲಾಸ್ಮಾ ಆಗಿರ್ಬೋದು, ಇಲ್ಲ ಫಾರ್ಮ್ಡ್ ಎಲಿಮೆಂಟ್ಸ್. ಆ ಫಾರ್ಮ್ಡ್ ಎಲಿಮೆಂಟ್ಸ್ಗಳಲ್ಲಿ ಬರೋ RBCs, WBCs, ಪ್ಲೇಟ್ಲೆಟ್ಸ್, ಅದ್ರ ಕ್ವಾಂಟಿಟಿ ಮತ್ತೆ ಫಂಕ್ಷನ್ಸ್ ಮತ್ತೆ ಫೀಚರ್ಸ್ಗಳ ಬಗ್ಗೆ ತಿಳ್ಕೊಳ್ತೀವಿ. ಜೊತೆಗೆ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್, ಕಾರ್ಡಿಯಾಕ್ ಸೈಕಲ್. ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿರೋ ಕಾರ್ಡಿಯಾಕ್ ಸೈಕಲ್ ಅಥವಾ ಡಬಲ್ ಸರ್ಕ್ಯುಲೇಷನ್ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ತಿಳ್ಕೊಂತೀವಿ. ಸಿಂಗಲ್ ಮತ್ತೆ ಡಬಲ್ ಸರ್ಕ್ಯುಲೇಷನ್, okay, that is present in different living organisms, but when it comes to human beings we have a double circulation. So that means the blood flows through the heart twice in a cycle to complete one cycle. But ಅದು ಯಾವ ತರ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕಿಲ್ಲಿ. ನೆಕ್ಸ್ಟ್, ರೆಗ್ಯುಲೇಷನ್ ಆಫ್ ದ ಸರ್ಕ್ಯುಲೇಟರಿ ಆಕ್ಟಿವಿಟೀಸ್. ಸೊ ಈಗ ನಮ್ಮಲ್ಲಿರೋ ಎಷ್ಟು ಇನ್ವಾಲೆಂಟ್ರಿ ಆಕ್ಟಿವಿಟೀಸ್ಗಳು ಹೈಂಡ್ ಬ್ರೈನ್ ಏನಿದೆ ಅದು ಅದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ವಿ ನೀಡ್ ಟು ಡಿಸ್ಕಸ್, ಸೊ ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಕಂಟ್ರೋಲಿಂಗ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಅಂಡ್ ಫೈನಲಿ ಡಿಸಾರ್ಡರ್ಸ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಕೆಲವು ಡಿಸಾರ್ಡರ್ಸ್ಗಳನ್ನ ಕೊಟ್ಟಿದ್ದಾರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಷ್ಟು ಆದ ಮೇಲೆ and finally few questions we are going to discuss. related questions ಗಳನ್ನ MCQs ಗಳನ್ನ ಡಿಸ್ಕಸ್ ಮಾಡೋಣ. ಈ ಸಿನಾಪ್ಸಿಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಫೈನಲ್ ಆಗಿ ಅದಕ್ಕೆ ಆನ್ಸರ್ ಮಾಡಬಹುದು. ಓಕೆನಾ? ಸೊ ಎಸ್, ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಇಸ್ ಹಿಯರ್. ಡಿಸ್ಕಸ್ ಮಾಡ್ತಾ ಇರೋ ಚಾಪ್ಟರ್ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಬಟ್ ನಾನು ಇಲ್ಲಿ ಇವಾಗ ಟಿಶ್ಯೂ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೈ ಸೋ? ಬಿಕಾಸ್ ಬ್ಲಡ್ ಇಸ್ ಅ ಟೈಪ್ ಆಫ್ ಅ ಟಿಶ್ಯೂ. ಯಾವ ತರ ಟಿಶ್ಯೂ ಆಗಿರುತ್ತೆ? ಇಟ್ಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಬಿಕಾಸ್ ಹಿಯರ್ ದ ಮ್ಯಾಟ್ರಿಕ್ಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಫ್ಲೂಯಿಡ್. ಇಲ್ಲಿ ಫ್ಲೂಯಿಡ್ ನೇಚರ್ಡ್ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ರಿಮೆಂಬರ್ ದಟ್ ಬೇಸ್ಡ್ ಆನ್ ದ ನೇಚರ್ ಆಫ್ ಮ್ಯಾಟ್ರಿಕ್ಸ್ ವಿ ಯೂಸ್ ಟು ಕ್ಲಾಸಿಫೈ ದ ಕನೆಕ್ಟಿವ್ ಟಿಶ್ಯೂ ಇನ್ ಟು ಡಿಫರೆಂಟ್ ಟೈಪ್ಸ್. ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಗೆ ಬಂದಾಗ ಅದರಲ್ಲಿ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿರೋ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ? ಫ್ಲೂಯಿಡ್ ನೇಚರ್ ಅಲ್ಲಿ ಇರುತ್ತೆ. ಫ್ಲೂಯಿಡ್ ನೇಚರ್ ಅಲ್ಲಿ ಇರೋದ್ರಿಂದ ಸೊ ಇದಕ್ಕೆ ನಾವು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಯಾವ್ದದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂಸ್? ಎಸ್, ಯು ನೋ ದಟ್ ದೇ ಆರ್ ಬ್ಲಡ್ ಅಂಡ್ ಲಿಂಫ್ ಅಂತ ಹೇಳ್ತೀವಿ. ಬ್ಲಡ್ ಅಂಡ್ ಲಿಂಫ್. ಎಸ್ಪೆಷಲಿ ಬ್ಲಡ್ಗೆ ಬಂದಾಗ ಬ್ಲಡ್ ಈಸ್ ಅ ವ್ಯಾಸ್ಕ್ಯುಲರ್ ಟಿಶ್ಯೂ ಪ್ರೆಸೆಂಟ್ ಇನ್ ಆಲ್ ಅನಿಮಲ್ಸ್. ಎಲ್ಲ ಅನಿಮಲ್ಸ್ಗಳಲ್ಲಿ ಇರ್ತಕ್ಕಂಥ ಇದು ವ್ಯಾಸ್ಕ್ಯುಲರ್ ಟಿಶ್ಯೂ ಆಗಿರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಕೇಳಿರ್ತೀರ ಈ ವರ್ಡ್ ಅನ್ನ, ವ್ಯಾಸ್ಕ್ಯುಲರ್ ಟಿಶ್ಯೂ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ದೇ ಆರ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್. ನಾವು ಬರಿಬೇಕಿದ್ರೆ ಬ್ಲಡ್ ಅನ್ನ ನಾರ್ಮಲ್ ಆಗಿ ವ್ಯಾಸ್ಕ್ಯುಲರ್ ಅಂತ ಅನಿಮಲ್ ಟಿಶ್ಯೂಗಳಲ್ಲಿ ಬರೆಯಲ್ಲ. ಬಟ್ ವೈಲ್ ಯು ಆರ್ ರೈಟಿಂಗ್ ಇನ್ ಪ್ಲಾಂಟ್ಸ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಪ್ರೆಸೆಂಟ್, ವ್ಯಾಸ್ಕ್ಯುಲರೈಸ್ಡ್ xylem ಅಂಡ್ phloem. ಸೊ ಯಾಕೆ ಅಲ್ಲಿ xylem ಮತ್ತೆ phloemಗಳನ್ನ ವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ? ಅದಕ್ಕೆ ರಿಲೇಟೆಡ್ ಆಗಿ ಬ್ಲಡ್ ಅನ್ನ ಯಾಕೆ ವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ? ಬಿಕಾಸ್ ಆಲ್ ಆರ್ ಕಂಡಕ್ಟಿಂಗ್ ದ ಮಿನರಲ್ಸ್ ಆರ್ ದ ಸಬ್ಸ್ಟೆನ್ಸಸ್ ಫ್ರಮ್ ಒನ್ ಪಾರ್ಟ್ ಟು ದ ಅನದರ್ ಪಾರ್ಟ್. ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಬ್ಸ್ಟೆನ್ಸ್ ಗಳನ್ನ ಕಂಡಕ್ಟ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಏನ್ಸ್ ದೀಸ್ ಆರ್ ಕಾಲ್ಡ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಅದೇ ತರ ನಮ್ಮ ದೇಹದಲ್ಲಿ ಬ್ಲಡ್ ಕೂಡ ಏನ್ ಮಾಡುತ್ತೆ? ದಟ್ ಸಪ್ಲೈಸ್ ದ ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. And also that bring back the waste and carbon dioxide ಎಲ್ಲವನ್ನು ಕೂಡ ಅದು ಸಪ್ಲೈ ಮಾಡುತ್ತೆ. ಹಾಗಾಗಿ ಅದನ್ನ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತ ಹೇಳ್ತೀವಿ. The reason is that is mainly responsible for the transport of substances. ಸೊ ಹಾಗಾಗಿ ಅದೇನಾಗಿರುತ್ತೆ? ವ್ಯಾಸ್ಕ್ಯುಲರ್ ಟಿಶ್ಯೂ ಆಗಿರುತ್ತೆ. ಸೊ ಅದಷ್ಟೇ ಅಲ್ಲ, ಇಟ್ ಕಂಟೈನ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಫಾರ್ಮ್ಡ್ ಎಲಿಮೆಂಟ್ಸ್. ಅದರಲ್ಲಿ ಬೇಕಾದಷ್ಟು ಫಾರ್ಮ್ಡ್ ಎಲಿಮೆಂಟ್ಸ್ಗಳಿದೆ. ದೇ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್ಸ್. ಒಂದೊಂದು ಕೂಡ ಬೇರೆ ಬೇರೆ ಫಂಕ್ಷನ್ ಅನ್ನ ಕ್ಯಾರಿ ಮಾಡುತ್ತೆ.
ಅದೇನು ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. ಹಾಗಾಗಿ ಸಿಂಪಲ್ ಆಗಿ ಗೊತ್ತಿರಬೇಕು, ಬ್ಲಡ್ ಈಸ್ ಎ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಅವರ್ ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಬಂದಾಗ, ವೆನ್ ಇಟ್ ಕಮ್ಸ್ ಟು ಸರ್ಕ್ಯುಲೇಟರಿ ಸಿಸ್ಟಮ್, ಯು ಮಸ್ಟ್ ರಿಮೆಂಬರ್ 3 ಇಂಪಾರ್ಟೆಂಟ್ ವರ್ಡ್ಸ್. 3 ವರ್ಡ್ಗಳನ್ನ ನೆನ್ಪಿಡ್ಕೊಬೇಕು. ಯಾವ್ಯಾವುದು? ಫಸ್ಟ್ ಒನ್ ಈಸ್ ದ ಹಾರ್ಟ್. ಹಾರ್ಟ್ ಗೊತ್ತಿರಬೇಕು, ಅಂದ್ರೆ ಹಾರ್ಟ್ ಇನ್ವಾಲ್ವ್ ಆಗಿರುತ್ತೆ. ಅಂಡ್ ದ ಸೆಕೆಂಡ್ ಒನ್ ಈಸ್ ದ ಬ್ಲಡ್, ಅಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಬ್ಲಡ್ ವೆಸಲ್ಸ್. ಸೊ ದೀಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಹಾಗಾಗಿ ಬ್ಲಡ್ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದಾಗ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋಣ ಇವಾಗ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗ ನಮಗೆ ಈ ಬೇಸಿಕ್ಸ್ ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ನಾವು ಅದಕ್ಕೆ ಆನ್ಸರ್ ಮಾಡಬಹುದು. ಸೊ ಬ್ಲಡ್ ಅಂತ ಹೇಳಿದ್ರೆ ಏನು? ಆಸ್ ಐ ಸೆಡ್, ಇಟ್ಸ್ ಎ ವ್ಯಾಸ್ಕ್ಯುಲರ್ ಟಿಶ್ಯೂ. ಇದು ವ್ಯಾಸ್ಕ್ಯುಲರ್ ಟಿಶ್ಯೂ ಆಗಿರುತ್ತೆ. ಫ್ಲೂಯಿಡ್ ಇನ್ ನೇಚರ್, ಮೇಂಟೈನ್ಸ್ ದ ಬಾಡಿ ಟೆಂಪರೇಚರ್ ಅಂಡ್ ಆಲ್ಸೋ ಆಸ್ಮಾಟಿಕ್ ರೆಗ್ಯುಲೇಷನ್. ಎಲ್ಲವನ್ನ ಮಾಡ್ತಾ ಇರುತ್ತೆ. ಅದರಲ್ಲಿರೋ ಕೆಲವು ಪ್ರೋಟೀನ್ಸ್ಗಳು ಆಸ್ಮಾಟಿಕ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ, ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಇನ್ ಕೆಲವು ಕ್ಯಾರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆಕ್ಸಿಜನ್ ಅನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನ. ಹೇಗೆ ಅಂತ ನೋಡೋಣ. ಬ್ಲಡ್ ಇಸ್ ಎ ವ್ಯಾಸ್ಕ್ಯುಲರ್ ಟಿಶ್ಯೂ, ಫ್ಲೂಯಿಡ್ ಇನ್ ನೇಚರ್. ನೆಕ್ಸ್ಟ್, ಇಲ್ಲಿ ಬ್ಲಡ್ ಅಲ್ಲಿ 2 ತರ ಕಾಂಪೊನೆಂಟ್ಸ್ ಗಳನ್ನ ನೋಡ್ತಾ ಇದೀವಿ ನಾವು. ಯಾವ್ಯಾವುದು? ಪ್ಲಾಸ್ಮಾ ಅಂಡ್ ಫಾರ್ಮ್ಡ್ ಎಲಿಮೆಂಟ್ಸ್. Plasma and formed elements. You can observe here the plasma, it's nearly about estirutte 52 to 62%. You can directly say 55% of plasma. So blood is made of nearly approximately 55% of plasma and 45% of formed elements. 45% of what? Formed elements. So that indicates the approximation. Okay, 45% of formed elements. So ಅದರಲ್ಲಿ ಉಳ್ಕೊಳ್ಳೋದು ಈಗ ನೋಡ್ತೀರಾ ಇಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಗಳು ಮತ್ತೆ ಪ್ಲೇಟ್ಲೆಟ್ಸ್ ಗಳು, RBCs ಗಳು. ಯಾಕಂದ್ರೆ ಸಪರೇಟ್ ಆಗಿ ಕೊಟ್ಟಿದ್ದೀವಿ 38 to 48 ಅಂತ ಹೇಳಿದ್ರೆ, that indicates RBCs, red blood cells, erythrocytes are more in count in our blood. So that's why blood that appears in red color. ಯಾಕೆ ಅದು ರೆಡ್ ಕಲರ್ ಅಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ರೆ RBC ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅದ್ಯಾಕೆ ರೆಡ್ ಇರುತ್ತೆ ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. ಓಕೆ, ಸೊ ಹಾಗಾಗಿ ಬ್ಲಡ್ ಹ್ಯಾವಿಂಗ್ 2 ಮೇನ್ ಕಾಂಪೊನೆಂಟ್ಸ್. ಓಕೆ, ದಟ್ ಈಸ್ ಇನ್ ಲಿಕ್ವಿಡ್ ಇನ್ ನೇಚರ್ ಆರ್ ಫ್ಲೂಯಿಡ್ ಇನ್ ನೇಚರ್. Plasma 55% and rest 45% having the formed elements. Those formed elements are called RBCs, WBCs and platelets. Red blood corpuscles, white blood corpuscles and platelets ಅಂತ ಹೇಳ್ತೀವಿ. Scientific names also there you must know. ನಿಮಗೆ ಗೊತ್ತಿರಬೇಕದು ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಅಂಡ್ ಥ್ರೋಂಬೋಸೈಟ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹಾಗೆ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಬ್ಲಡ್ ಯಾವ ತರ ಇರುತ್ತೆ ಅಂತ. ಈಗ ಇನ್ನೂ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಸೊ ಯಾವ್ಯಾವ ನೇಚರ್ ಇರುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಪ್ಲಾಸ್ಮಾ ಅಂತ ಬಂದಾಗ ಇಟ್ಸ್ ಎ ಸ್ಟ್ರಾ ಕಲರ್ಡ್ ಫ್ಲೂಯಿಡ್. ಇಟ್ಸ್ ಅ ಸ್ಟ್ರಾ ಕಲರ್ಡ್ ಫ್ಲೂಯಿಡ್. ಅಂದ್ರೆ ಈಗ ನಾರ್ಮಲ್ ಆಗಿ ಆ ಸ್ಟ್ರಾ ಕಲರ್ಡ್ ಫ್ಲೂಯಿಡ್ ಅಲ್ಲಿ ಆಲ್ ದೀಸ್ ಫಾರ್ಮ್ಡ್ ಎಲಿಮೆಂಟ್ಸ್ ಆರ್ ಡಿಸ್ಪರ್ಸ್ಡ್. ಓಕೆನಾ? ಸೊ ಆ ಎಲ್ಲ ಫಾರ್ಮ್ಡ್ ಎಲಿಮೆಂಟ್ಸ್ ಗಳಲ್ಲಿ RBC ಜಾಸ್ತಿ ಇರೋದ್ರಿಂದ ಸೊ ದ ಬ್ಲಡ್ ಅಪಿಯರ್ಸ್ ಇನ್ ದ ಫಾರ್ಮ್ ಆಫ್ ವಾಟ್? ರೆಡ್ ಇನ್ ಕಲರ್, ರೆಡ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಪ್ಲಾಸ್ಮಾ ಬಗ್ಗೆ ತಿಳ್ಕೋಬೇಕು. ವಾಟ್ ಇಸ್ ಪ್ಲಾಸ್ಮಾ? ಸೊ ಪ್ಲಾಸ್ಮಾ ಇಟ್ ಈಸ್ ಯೂಶುಯಲಿ ದ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಆಫ್ ದ ಬ್ಲಡ್. fluid matrix of the blood ಅಂತ ಹೇಳ್ತೀವಿ. ಓಕೆನಾ? ಅಂಡ್ ಇಟ್ ಈಸ್ ಇನ್ ಸ್ಟ್ರಾ ಕಲರ್ಡ್, ಪೇಲ್ ಯೆಲ್ಲೋ ಕಲರ್ ಅಂತ ಹೇಳ್ಬೋದು. ಓಕೆ, ಸ್ಟ್ರಾ ಕಲರ್ಡ್ ಇನ್ ನೇಚರ್. ಓಕೆ, ಸ್ಟ್ರಾ ಕಲರ್ಡ್ ಅಂತ ಹೇಳಿದ್ರೆ ಪೇಲ್ ಯೆಲ್ಲೋ ಕಲರ್ ಅಂತ ಅರ್ಥ. ಪೇಲ್ ಎಲ್ಲೋ ಇದೆ ಅಂತ ಹೇಳಿದ್ರೆ ಮೊರಾರ್ಲೆಸ್ ಏನಾಗಿರುತ್ತೆ? ಆಲ್ಮೋಸ್ಟ್ ವೈಟ್ ತರ ಇರುತ್ತೆ. ಹಾಗಾಗಿ ಫಾರ್ಮ್ಡ್ ಎಲಿಮೆಂಟ್ಸ್ ಗಳೆಲ್ಲ ಈಸಿಯಾಗಿ ವಿಸಿಬಲ್ ಆಗಿರುತ್ತೆ. ಸೊ ನೋ ಕನ್ಸಿಡರಿಂಗ್ ದಿಸ್ ಇಸ್ ದ ಪ್ಲಾಸ್ಮಾ, ಇದನ್ನ ಪ್ಲಾಸ್ಮಾ ಅಂತ ಕನ್ಸಿಡರ್ ಮಾಡಿಕೊಂಡು ಇದರಲ್ಲಿ ಏನೇನು ಕಾಂಪೊನೆಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ದ ಪ್ಲಾಸ್ಮಾ ಕಂಟೈನ್ ನಿಯರ್ಲಿ ಅಬೌಟ್ 90 to 92% ಆಫ್ ವಾಟರ್. ಇದರಲ್ಲಿ 90ರಿಂದ 92% ಏನಿರುತ್ತೆ? ವಾಟರ್ ಇರುತ್ತೆ. ಅಂಡ್ ಆಲ್ಸೋ ಇಟ್ ಕಂಟೈನ್ 6 to 8% ಆಫ್ ಪ್ರೋಟೀನ್ಸ್. ಕೆಲವು ಪ್ರೋಟೀನ್ಸ್ಗಳಿರುತ್ತೆ. ಅಂಡ್ ರೆಸ್ಟ್ ಯು ನೋ ಡಿಫರೆಂಟ್ ಟೈಪ್ಸ್ ಆಫ್ ಮಿನರಲ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ಸೈಡ್ ದ ಪ್ಲಾಸ್ಮಾ. ಸೊ ಕೆಲವು ಮಿನರಲ್ಸ್ ಕೂಡ ಇದರಲ್ಲಿ ಇರುತ್ತೆ. ಸೊ ಮಿನರಲ್ಸ್ ಆಲ್ಸೋ ಪ್ರೆಸೆಂಟ್ ಇನ್ಸೈಡ್ ದ ಪ್ಲಾಸ್ಮಾ. ಸೊ ಏನೇನಿದೆ ಇವಾಗ ಅದಕ್ಕೆ ಹೇಳಿದ್ದು ಪ್ಲಾಸ್ಮಾ ಅನ್ನೋದೇನಾಗಿರುತ್ತೆ? ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಫ್ಲೂಯಿಡ್ ಇನ್ ನೇಚರ್ ಆಗಿರುತ್ತೆ.
ಯಾಕೆ ಫ್ಲೂಯಿಡ್ ಇನ್ ನೇಚರ್? ಬಿಕಾಸ್ ಇಟ್ ಕಂಟೈನ್ಸ್ 90 to 92% ಆಫ್ ವಾಟರ್ ಅಂಡ್ ಆಲ್ಸೋ that contains 6 to 8% of proteins and rest of that minerals are present. ಹಾಗಿದ್ರೆ ಪ್ರೋಟೀನ್ಸ್ ಗಳು ಯಾವ್ಯಾವ್ದು ಇರುತ್ತೆ? You know different types of protein present in plasma. ಕಾಮನ್ ಆಗಿ ಕೇಳ್ತಾರೆ ಇದನ್ನ. Those are called fibrinogen. Okay. Second one is globulin. And third one is albumin. And remember their function as well. ಫೈಬ್ರಿನೋಜಿನ್ ಅನ್ನೋ ವರ್ಡ್ ಬಂದ ತಕ್ಷಣ ನಿಮಗೆ ಗೊತ್ತಿರಬೇಕು, ಲೇಟರ್ ಇನ್ ದ ಪ್ರೆಸೆನ್ಸ್ ಆಫ್ ಥ್ರಾಂಬಿನ್ ಇಟ್ಸ್ ಕನ್ವರ್ಟೆಡ್ ಇನ್ ಟು ಫೈಬ್ರಿನ್ ಅಂಡ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಲಾಟಿಂಗ್ ಆಫ್ ಬ್ಲಡ್. ಇದು ಬ್ಲಡ್ ಕ್ಲಾಟ್ಗೆ ಸಹಾಯ ಮಾಡುತ್ತೆ. ಹಾಗಾಗಿ ಇಟ್ ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್. ಓಕೆ. ಅಂಡ್ ಸೆಕೆಂಡ್ ಒನ್ ಗ್ಲೋಬುಲಿನ್, ದಟ್ ಈಸ್ ಡಿಫೆನ್ಸ್ ಇನ್ ಫಂಕ್ಷನ್. ಇದು ಇಮ್ಯುನಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ಡಿಫೆನ್ಸ್ ಇನ್ ಫಂಕ್ಷನ್, ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ ತರ ಆಕ್ಟ್ ಮಾಡುತ್ತೆ. ಅಂದ್ರೆ ಸೊ ವಾಟ್ ಎವರ್ ಆರ್ ವೆನ್ ಎವರ್ ದ ಫಾರಿನ್ ಪಾರ್ಟಿಕಲ್ಸ್ ಎಂಟರ್ ಇನ್ ಟು ಅವರ್ ಬಾಡಿ, ದಟ್ ವಿಲ್ ಬಿ ಕಿಲ್ಡ್ ಬೈ ದಿಸ್ ಕೈಂಡ್ ಆಫ್ ಗ್ಲಾಬ್ಯುಲಿನ್ ಆಸ್ ವೆಲ್ ಆಸ್ WBCs. ಸೊ ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ ಅಂತ ಹೇಳ್ತೀವಲ್ಲ, ಅವುಗಳು ಏನ್ ಮಾಡುತ್ತೆ? ಕಿಲ್ ಮಾಡುತ್ತೆ. ಸೊ ಹಾಗಾಗಿ ಡಿಫೆನ್ಸ್ ಇನ್ ನೇಚರ್ ಗ್ಲಾಬ್ಯುಲಿನ್. ಆಲ್ಬುಮಿನ್ಗೆ ಬಂದಾಗ ದಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಆಸ್ಮಾಟಿಕ್ ಬ್ಯಾಲೆನ್ಸ್. ಸಿ ಆಸ್ಮ್ಯಾಟಿಕ್ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇರೋದು ಯಾವುದು? ಆಲ್ಬುಮಿನ್ ಅಂತ ಹೇಳ್ತೀವಿ. ಆಲ್ಬುಮಿನ್ ಅಂತ ಹೇಳ್ತೀವಿ. ಸೊ ನಾವು ಈಗ ಪ್ರೋಟೀನ್ಸ್ ಗಳ ಬಗ್ಗೆ ತಿಳ್ಕೊಂಡಾಯ್ತು. ಸೊ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದೇಮ್? ಏನೇನಿರುತ್ತೆ ಆಗಿದ್ರೆ? ಸೊ ಪ್ರೋಟೀನ್ಸ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ, ಸೊ ಅಂದ್ರೆ ಅಮೈನೋ ಆಸಿಡ್ಸ್ ಅಂತೆಲ್ಲ ಹೇಳ್ತಾ ಹೋಗ್ತೀವಿ. ಅದರೆಲ್ಲದರ ಜೊತೆಗೆ ದೇರ್ ಯು ಕ್ಯಾನ್ ಅಬ್ಸರ್ವ್ ಸೋಡಿಯಂ ಇಸ್ ಪ್ರೆಸೆಂಟ್, ಕ್ಯಾಲ್ಸಿಯಂ ಇಸ್ ಪ್ರೆಸೆಂಟ್, ಮೆಗ್ನೀಷಿಯಂ ಇಸ್ ಪ್ರೆಸೆಂಟ್, and some bicarbonates are also present, HCO3. Bicarbonates are also present along with the chlorine. See, these are all the different types of mineral and ions present inside the plasma. So this entirely indicating plasma. So ಈಗ ಇನ್ನೊಂದು ಸಲ ಹೇಳೋಣ. ಪ್ಲಾಸ್ಮಾ ಅಂತ ಹೇಳಿದ್ರೆ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಆಫ್ ದ ಬ್ಲಡ್. ಓಕೆ, ಇಟ್ಸ್ ಎ ಸ್ಟ್ರಾ ಕಲರ್ ಇನ್ ನೇಚರ್. ಸ್ಟ್ರಾ ಕಲರ್ ಆಗಿರುತ್ತೆ. ಪ್ಲಾಸ್ಮಾ ಕಂಟೈನ್ 90 to 92% ಆಫ್ ವಾಟರ್, 90% ನೀರೇ ಇರುತ್ತೆ. 6 to 8% ಆಫ್ ಪ್ರೋಟೀನ್ಸ್. ದೋಸ್ ಪ್ರೋಟೀನ್ಸ್ ಆರ್ ಫೈಬ್ರಿನೋಜಿನ್, ಗ್ಲೋಬುಲಿನ್, ಆಲ್ಬುಮಿನ್. ಓಕೆ, ನೆಕ್ಸ್ಟ್ ಫೈಬ್ರಿನೋಜಿನ್ ಫಂಕ್ಷನ್ ಬ್ಲಡ್ ಕ್ಲಾಟಿಂಗ್ ಆಗುತ್ತೆ. ಆ ವರ್ಡ್ ಗೊತ್ತಿರಬೇಕು. ಫೈಬ್ರಿನೋಜಿನ್, ಫೈಬ್ರಿನ್ ಅಂಡ್ ಕ್ಲಾಟಿಂಗ್ ದ ಬ್ಲಡ್ ವೆನ್ ಇಟ್ ಈಸ್ react with the oxygen present in the atmosphere, that forms the network. Next, globulin, defense in nature. Albumin, and that is osmotic in nature. I mean osmotic balance anna maintain ಮಾಡ್ತಾ ಇರುತ್ತೆ. Different minerals are also present just like sodium, calcium, magnesium, bicarbonate and chlorine. Along with that, some proteins, amino acids and lipid, glucose are also present here. So ಅಷ್ಟು ಕೂಡ ಇರುತ್ತೆ. I'm just writing here. amino acid ಇರುತ್ತೆ. ಓಕೆನಾ? amino acid ಜೊತೆಗೆ ಗ್ಲೂಕೋಸ್ ಗಳಾಗಿರ್ಬೋದು, ಸೊ ಅಥವಾ ಲಿಪಿಡ್ಸ್, ಗ್ಲೂಕೋಸ್, ಇದೆಲ್ಲವೂ ಕೂಡ ಇರುತ್ತೆ. ವೆರಿ ವೆರಿ ಸ್ಮಾಲ್ ಅಮೌಂಟ್ ಲಿಪಿಡ್ಸ್ ಗಳೆಲ್ಲ. ಸೊ ಹಾಗಾಗಿ ದಿಸ್ ಈಸ್ ಅಬೌಟ್ ದ ಪ್ಲಾಸ್ಮಾ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫಾರ್ಮ್ಡ್ ಎಲಿಮೆಂಟ್ಸ್. ಸೊ ಮೀನ್ಸ್ ಈಗ ಪ್ಲಾಸ್ಮಾ ಆಯಿತು, ಬ್ಲಡ್ ಅಂತ ಹೇಳಿದ್ರೆ ಪ್ಲಾಸ್ಮಾ ಮತ್ತೆ ಫಾರ್ಮ್ಡ್ ಎಲಿಮೆಂಟ್ಸ್ ಗಳಿರುತ್ತೆ. ಆ ಫಾರ್ಮ್ಡ್ ಎಲಿಮೆಂಟ್ಸ್ ಗಳು ಯಾವ್ಯಾವುದು? ದೀಸ್ ಆರ್ ದ ಫಂಕ್ಷನಲ್ ಯೂನಿಟ್ಸ್ ಯು ಕ್ಯಾನ್ ಸೇ. ಸೊ ದೋಸ್ ಆರ್ ಕಾಮನ್ಲಿ ಕಾಲ್ಡ್ RBCs, WBCs and platelets. RBCs, WBCs and platelets ಅಂತ ಹೇಳ್ತೀವಿ. platelets. So just I'm gonna explain their numbers right now. So ಏನೇನಂತ ಹೇಳ್ತೀವಿ ಅಂತ ನೆಕ್ಸ್ಟ್ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಅದ್ರ ಕಾಂಪೊನೆಂಟ್ಸ್ ಯಾವ ತರ ಇರುತ್ತೆ, ಯಾವ್ದ್ರಿಂದ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ RBCs ಅಂತ ಹೇಳಿದ್ರೆ we used to call it as erythrocytes. So usually their number is much more and bigger. ತುಂಬಾ ಜಾಸ್ತಿ ಇರುತ್ತೆ. ಎಷ್ಟು ಇರುತ್ತೆ ಅಂತ ಹೇಳಿದ್ರೆ it's nearly about 5 to 5.5 million of RBCs are present per cubic millimeter. 1 ಕ್ಯೂಬಿಕ್ ಮಿಲಿಮೀಟರ್ ಅಲ್ಲಿ 5 to 5.5 ಮಿಲಿಯನ್ RBCs ಗಳಿರುತ್ತೆ. ನೆಕ್ಸ್ಟ್ ಅದೇ ತರ WBCs ಅಂತ ಹೇಳಿದ್ರೆ ಯು ನೋ ದಟ್ ದೇ ಆರ್ ಕಾಲ್ಡ್ ಲ್ಯೂಕೋಸೈಟ್ಸ್. ಲ್ಯೂಕೋ ದಟ್ ಇಂಡಿಕೇಟ್ಸ್ ಕಲರ್ಲೆಸ್. ಓಕೆ, ಈಗ ಲ್ಯೂಕೋಪ್ಲಾಸ್ಟ್ ಅಂತ ಕೇಳಿರ್ತೀರ ಪ್ಲಾಂಟ್ಗಳಲ್ಲಿ. ಪ್ಲಾಸ್ಟಿಡ್ಸ್ ಅಂತ ಬಂದಾಗ ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್ ಅಂತ ಕೇಳಿರ್ಬಹುದು. ಕ್ರೋಮೋ ಇಂಡಿಕೇಟಿಂಗ್ ದ ಕಲರ್ಡ್ ಪಿಗ್ಮೆಂಟ್, ಲ್ಯೂಕೋ ಇಂಡಿಕೇಟಿಂಗ್ the colored pigments are absent. So that's the colorless. We used to call the colorless as white right now, but adu color most ಆಗಿರುತ್ತೆ. So but ಇಲ್ಲಿ
ಲ್ಯೂಕೋಸೈಟ್ಸ್ಗಳಾಯಿತು. ಲ್ಯೂಕೋಸೈಟ್ಸ್ ಎಷ್ಟಿರುತ್ತೆ ಆಗಿದ್ರೆ ದೀಸ್ ಆರ್ ವೆರಿ ವೆರಿ ಲೆಸ್ ಇನ್ ನಂಬರ್. ಸೊ ನಿಯರ್ಲಿ ಅಬೌಟ್ 6,000 to 8,000. ಓಕೆ, 6,000 to 8,000 ಪರ್ ಕ್ಯೂಬಿಕ್ ಮಿಲಿಮೀಟರ್. ಎಷ್ಟಿದೆ ನೋಡಿ, ತುಂಬಾ ಕಡಿಮೆ ಇದೆ. ಹೇಳ್ತಾರೆ ನೋಡಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಹಾಗೆ ಈ WBCsಗಳ ಕೌಂಟ್ ಕಡಿಮೆ ಆದರೆ ನಾವು ನಮ್ಮ ಬಾಡಿ ಏನಾಗುತ್ತೆ, ವಿ ಸ್ಟಾರ್ಟೆಡ್ ಟು ಎಕ್ಸ್ಪೋಸ್ ಟು ದ ಅದರ್ ಡಿಸೀಸಸ್. ಬೇರೆ ಡಿಸೀಸ್ಗಳು ಬರುತ್ತೆ. ಬಿಕಾಸ್ ಇಟ್ ಪ್ರೊವೈಡ್ಸ್ ಇಮ್ಯೂನ್ ಸಿಸ್ಟಮ್, ಇಮ್ಯೂನಿಟಿ ಟು ಅವರ್ ಬಾಡಿ, ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ ಅನ್ನು ಪ್ರೊವೈಡ್ ಮಾಡುತ್ತೆ. ಇನ್ನು ಪ್ಲೇಟ್ಲೆಟ್ಸ್ಗಳು, ದೇರ್ ಆಲ್ಸೋ ಕಾಲ್ಡ್ ಥ್ರೋಂಬೋಸೈಟ್ಸ್ ಅಂತ ಹೇಳ್ತೀವಿ. ಅಂಡ್ ರಿಮೆಂಬರ್ ದೀಸ್ ಆರ್ ಆಲ್ಸೋ ಸೊ ಫ್ಯೂ ಮೋರ್ ವೆನ್ ಕಂಪೇರ್ ಟು ದ WBC. ಇದಕ್ಕಿಂತ ಹೋಲಿಸ್ಕೊಂಡ್ರೆ ಜಾಸ್ತಿ ಇರುತ್ತೆ. ಎಷ್ಟಿರ್ಬೋದು, ಇಟ್ಸ್ ನಿಯರ್ಲಿ ಅಬೌಟ್ 1.5 lakh to about 3 lakh. 3.5 lakh ತನಕ ಇರುತ್ತೆ ಪರ್ ಕ್ಯೂಬಿಕ್ ಮಿಲಿಮೀಟರ್. ದೇರ್ ಮೇನ್ ಫಂಕ್ಷನ್ ಈಸ್ ಕ್ಲಾಟಿಂಗ್ ಆಫ್ ಬ್ಲಡ್. ಸೊ ಅದರಲ್ಲೂ ಕೂಡ 3 ತರ ಪ್ರೋಟೀನ್ಸ್ಗಳಿರುತ್ತೆ: ಫೈಬ್ರಿನೋಜಿನ್, ಪ್ರೋಥ್ರೋಂಬಿನ್, ಥ್ರೋಂಬೋಕೈನೇಸ್ ಅಂಡ್ ಕ್ಯಾಲ್ಸಿಯಂ ಅಯಾನ್ ಇರುತ್ತೆ. ಸೊ ಅದೆಲ್ಲದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ದಾಟ್ ಈಸ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕ್ಲಾಟಿಂಗ್ ಆಫ್ ಬ್ಲಡ್. ಸೊ ಫಾರ್ಮ್ಡ್ ಎಲಿಮೆಂಟ್ಸ್ಗೆ ಬಂದಾಗ RBCs, WBCs, ಪ್ಲೇಟ್ಲೆಟ್ಸ್. RBCs ಆರ್ ಮೋರ್ ಇನ್ ನಂಬರ್, ತುಂಬಾ ಜಾಸ್ತಿ ಇರೋದು ಅದೇನೆ ಇವಾಗ ನಮ್ಮ ಬಾಡಿಯಲ್ಲಿ. ಸೊ ಅದನ್ನ ಬಿಟ್ರೆ ಪ್ಲೇಟ್ಲೆಟ್ಸ್, ಅದನ್ನ ಬಿಟ್ರೆ ಏನಾಗಿರುತ್ತೆ, WBCsಗಳು ಸೆಲ್ಸ್ಗಳಿರುತ್ತೆ. ದೀಸ್ ಆರ್ ದ ಸೆಲ್ಸ್ ಪ್ರೆಸೆಂಟ್ ಇನ್ ದ ಬ್ಲಡ್. ಕೆಲವು ಸಲ ಬ್ಲಡ್ ಅಂತಾನೆ ತಿಳ್ಕೊಂಡ್ಬಿಡ್ತೀರಾ, ಟೈಪ್ಸ್ ಆಫ್ ಬ್ಲಡ್ ಅಂತ ಕೇಳಿದಾಗ ಇದನ್ನ ಬರ್ದು ಬಿಡ್ತೀರಾ. ದೀಸ್ ಆರ್ ದ ಟೈಪ್ಸ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಬ್ಲಡ್. Hence we used to call them as a formed elements ಅಂತ ಹೇಳ್ತೀವಿ. ನೆಕ್ಸ್ಟ್ ಅಬ್ಸರ್ವ್ ದಿಸ್ ಎರಿಥ್ರೋಸೈಟ್ಸ್. ಈಗ RBC ಬಗ್ಗೆ ತಿಳ್ಕೋಣ. RBC ಯಾವ ತರ ಇರುತ್ತೆ, ಅದ್ರ ನೇಚರ್ ಯಾವ ತರ ಇರುತ್ತೆ, ಮತ್ತೆ ನಂಬರ್ ಎಷ್ಟಿರುತ್ತೆ, ಏನು ಫಂಕ್ಷನ್ ಮಾಡುತ್ತೆ ಅಂತ. ಸೊ ಎರಿಥ್ರೋಸೈಟ್ಸ್ ಆರ್ ಕಾಮನ್ಲಿ ಕಾಲ್ಡ್ RBCs. ಅವುಗಳಿಗೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಯಾಕೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ? ಕಾಮನ್ ಆಗಿ ಅದು ರೆಡ್ ಆಗಿ ಅಪಿಯರ್ ಆಗುತ್ತೆ. ಸೊ ಬಟ್ ಮೇನ್ ಆಗಿ ತಿಳ್ಕೊಬೇಕಾಗಿರೋದು, ವಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ RBCs, ಏನು ಫಂಕ್ಷನ್ ಮಾಡುತ್ತೆ, ಅಂಡ್ ವೈ ದೇ ಆರ್ ಅಪಿಯರಿಂಗ್ ಇನ್ ರೆಡ್ ಕಲರ್, ಯಾಕೆ ಅದು ರೆಡ್ ಕಲರ್ ಅಲ್ಲಿ ಕಾಣಿಸುತ್ತೆ. ಸೊ ತಿಳ್ಕೊಬೇಕು. ಅಂಡ್ ದಿಸ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಸೆಲ್ಸ್. ಸೊ ಯಾವ್ದ್ರಲ್ಲಿ, ಬ್ಲಡ್ ಸೆಲ್ ಅಂತ ಬರೆಯೋಣ. ಮೋಸ್ಟ್ ಅಬೌಂಡೆಂಟ್ ಬ್ಲಡ್ ಸೆಲ್ಸ್ ಅಂತ ಹೇಳಬೇಕು. ಬ್ಲಡ್ ಸೆಲ್ಸ್ ಅಂದ್ರೆ ದಟ್ ಫಾರ್ಮ್ಸ್ ನಿಯರ್ಲಿ ಅಬೌಟ್ 45% ಆಫ್ ದ ಫಾರ್ಮ್ಡ್ ಎಲಿಮೆಂಟ್ಸ್. 45% ಫಾರ್ಮ್ಡ್ ಎಲಿಮೆಂಟ್ಸ್ ಗಳಿಂದ ಆಗಿರುತ್ತೆ ಅದು. ಅಂಡ್ ಶೇಪ್ಗೆ ಬಂದ್ರೆ, ಲುಕ್ ಅಟ್ ಹಿಯರ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ those are normally spherical, discoid, biconcave in nature. So spherical ಆಗಿರುತ್ತೆ. Okay, spherical in nature, discoid, almost ಒಂದೇ ಮೀನಿಂಗ್ ಅನ್ನ ಕೊಡುತ್ತೆ. discoid and biconcave in nature. Biconcave ಅಂತ ಹೇಳಿದ್ರೆ ಏನು? ಕಾನ್ಕೇವ್ ಅಂತ ಹೇಳಿದ್ರೆ ಡಿಪ್ರೆಷನ್ ಓವರ್ ದ ಸರ್ಫೇಸ್. ಬೈಕಾನ್ಕೇವ್ ಅಂತ ಹೇಳಿದ್ರೆ ಆನ್ ದ ಬೋತ್ ಸರ್ಫೇಸ್ ಆಫ್ ದ RBC ಯು ಕ್ಯಾನ್ ಸಿ ದ ಡಿಪ್ರೆಷನ್. ಸೊ ಎರಡು ಸರ್ಫೇಸ್ ಅಲ್ಲೂ ಕೂಡ ಏನಾಗಿರುತ್ತೆ, ಒಳಭಾಗಕ್ಕೆ ಹೋಗಿರುತ್ತೆ, ಅದು ಡಿಪ್ರೆಷನ್ಸ್ ಗಳನ್ನ ನಾವು ನೋಡಬಹುದು. ಹಾಗಾಗಿ ಅದನ್ನ ಬೈಕಾನ್ಕೇವ್ ಅಂತ ಹೇಳ್ತೀವಿ. ಸೊ ಅದರ ಜೊತೆಗೆ ದೇ ಯೂಶುವಲಿ ಅಪಿಯರ್ ಇನ್ ದ ಫಾರ್ಮ್ ಆಫ್ ರೆಡ್ ಕಲರ್. ಅದು ರೆಡ್ ಆಗಿ ಕಾಣಿಸುತ್ತೆ. ಕಾರಣ ಏನಿರಬಹುದು? ಜಸ್ಟ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅನ್ ಐರನ್ ಪಿಗ್ಮೆಂಟ್. ಸೊ ಇದರಲ್ಲಿ ಒಂದು ಐರನ್ ಪಿಗ್ಮೆಂಟ್ ಇರುತ್ತೆ. That iron pigment present in RBC called hemoglobin. That is nothing but hemoglobin. I am writing here hemoglobin. Okay. So now hemoglobin another protein. As the name indicating, it's a protein. But this particular pigment having two parts. Idರಲ್ಲಿ ಎರಡು ಪಾರ್ಟ್ ಗಳಿದೆ. One is hemo and second one is globin. Hemo is the non-protein part. It's a non-protein part ಅಂತ ಹೇಳ್ತೀವಿ. And this is the protein part. Globin is the protein part ಆಗಿರುತ್ತೆ. ನೆಕ್ಸ್ಟ್, ಎಷ್ಟು ಅಮೌಂಟ್ ಆಫ್ ಹಿಮೋಗ್ಲೋಬಿನ್ ಇರುತ್ತೆ ನಮ್ಮ ಬಾಡಿಯಲ್ಲಿ? ನಿಯರ್ಲಿ ಅಬೌಟ್, ಇಲ್ಲಿ ಬರೀತಾ ಹೋಗೋಣ. ಅಕಾರ್ಡಿಂಗ್ ಟು NCERT, 12 to 16 grams of hemoglobin is present per 100 ml of blood. 100 ml of blood ಅಲ್ಲಿ 12 to 16 grams of hemoglobin ಇರುತ್ತೆ. Their main function is to carry oxygen and carbon dioxide. ಎರಡನ್ನು ಕ್ಯಾರಿ ಮಾಡುತ್ತೆ. ಆದರೆ ಓನ್ಲಿ 25% ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಇಸ್ ಕ್ಯಾರಿಡ್ ಬೈ ದ
hemoglobin. So rest of that is carried by, that carries the oxygen. Oxygen ಅನ್ನೇ ಅದು ಜಾಸ್ತಿ ಕ್ಯಾರಿ ಮಾಡೋದು because oxygen has more affinity with the hemoglobin and that forms the oxyhemoglobin. Oxyhemoglobin bound ಆಗ್ಬಿಟ್ಟು ಏನಾಗುತ್ತೆ ಅದು ಸೊ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ತಿಳ್ಕೊಂಡಿರ್ತೀರಾ, ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಆರ್ ಬಿ ಸಿ ಅಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಅಂತ ಗೊತ್ತಾಯ್ತು, ಬಟ್ ಎಲ್ಲಿಂದ ಫಾರ್ಮ್ ಆಗುತ್ತೆ? ಆಲ್ಮೋಸ್ಟ್ ಆಲ್ ಡಿಫರೆಂಟ್ ಟೈಪ್ಸ್ ಆಫ್ ಫಾರ್ಮ್ಡ್ ಎಲಿಮೆಂಟ್ಸ್ ದೇ ಆರ್ ಫಾರ್ಮ್ಡ್ ಫ್ರಮ್ ದ ಬೋನ್ ಮ್ಯಾರೋ. ಸೊ ಇವೆಲ್ಲವೂ ಕೂಡ ಫಾರ್ಮ್ ಆಗೋದು ಬೋನ್ ಮ್ಯಾರೋ ಇಂದ. ಓಕೆ, ಬೋನ್ ಮ್ಯಾರೋ. ಸೊ ದಿಸ್ ಈಸ್ ದ ಫ್ಲೂಯಿಡ್ ಪ್ರೆಸೆಂಟ್ ಇನ್ ಮೋಸ್ಟ್ ಆಫ್ ದ ಲಾಂಗ್ ಟ್ಯೂಬುಲರ್ ಫಾರ್ಮ್ ಆಫ್ ಅ ಬೋನ್ ಮ್ಯಾರೋ ಅಂತ ಹೇಳ್ತೀವಿ, ಅಸ್ಥಿ ಮಜ್ಜೆ. ಸೊ ಅಲ್ಲಿಂದನೇ ಸ್ಟೆಮ್ ಸೆಲ್ಸ್ಗಳು ಫಾರ್ಮ್ ಆಗೋದು. ಸೊ ವೆನ್ ವಿ ಆರ್ ಇನ್ ಎಂಬ್ರಿಯಾನಿಕ್ ಸ್ಟೇಜ್ ಅಂಡ್ ಫೈನಲಿ ದೇ ಆರ್ ಪ್ರೊಡ್ಯೂಸಿಂಗ್ RBCs, WBCs ಅಂಡ್ ಪ್ಲೇಟ್ಲೆಟ್ಸ್. ಸೊ ಎಲ್ಲವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ನೌ ಈಗ ಎಷ್ಟು ಸೆಲ್ಸ್ಗಳಿರುತ್ತೆ? ಸೊ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ ಹಾಗೆ ಸೊ ನಿಯರ್ಲಿ ಅಬೌಟ್ 5 to 5.5 million of RBCs are present per cubic millimeter. ನೀವು ಕ್ಯೂಬಿಕ್ ಮಿಲಿಮೀಟರ್ ಅರ್ಥ ಮಾಡ್ಕೊಂಡ್ರೆ ಸೊ ನಿಮಗೆ ಆಶ್ಚರ್ಯ ಆಗಬಹುದು. 1 ಮಿಲಿಮೀಟರ್ ಇರುತ್ತಲ್ಲ, ಸೊ ಅದರದ್ದು ವಿಡ್ತ್ ಮತ್ತೆ ಬ್ರೆಡ್ತ್ ಲೆಂತ್ ಅಷ್ಟು ಕೂಡ 1 ಮಿಲಿಮೀಟರ್ಲೇ ಇರಬೇಕು, ಉದ್ದ ಅಗಲ. ಸೊ ಆಳ ಅಂತೇನು ಹೇಳ್ತೀವಿ ಅದು. ಸೊ ಅಷ್ಟು ಚಿಕ್ಕದ್ರಲ್ಲಿ ನಿಮಗೆ 5.5 millions ಆಫ್ RBCsಗಳಿರುತ್ತೆ. ಸೊ ದಾಟ್ಸ್ ವೈ ದ ಬ್ಲಡ್ ಈಸ್ ಅಪಿಯರಿಂಗ್ ಸೊ ಲೈಕ್ ಅ ರೆಡ್ ಕಲರ್, ಅದು ರೆಡ್ ಕಲರ್ಲಿ ಕಾಣಿಸುತ್ತೆ. ಇನ್ನು ಲೈಫ್ ಸ್ಪ್ಯಾನ್ ಬಂದು ನಾರ್ಮಲ್ ಆಗಿ RBCs ಲೈಫ್ ಸ್ಪ್ಯಾನ್ ಇಟ್ ಇಸ್ ನಿಯರ್ಲಿ ಅಬೌಟ್ 120 days. 120 days. ಸೊ ಆಫ್ಟರ್ ದಟ್ ಎಲ್ಲಿ ಅದು ಡೆಸ್ಟ್ರಾಯ್ ಆಗುತ್ತೆ? ದಟ್ ಈಸ್ ಡೆಸ್ಟ್ರಾಯ್ಡ್ ಇನ್ ಸ್ಪ್ಲೀನ್. ಅದು ಸ್ಪ್ಲೀನ್ ಅಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಎನ್ಸ್ ಇಟ್ ಈಸ್ ಕಾಲ್ಡ್ ಗ್ರೇವಿಯಾರ್ಡ್ ಆಫ್ ದ ವಾಟ್ RBCs ಅಂತ ಹೇಳ್ತೀವಿ. ಯಾವುದು ಗ್ರೇವಿಯಾರ್ಡ್ ಆಫ್ ದ RBCs ಅಂತ ಹೇಳಿದ್ರೆ ಸ್ಪ್ಲೀನ್. ಯು ನೀಡ್ ಟು ರಿಮೆಂಬರ್ ದಟ್. ಸೊ ದಿಸ್ ಈಸ್ ಕಾಲ್ಡ್ ಎರಿಥ್ರೋಸೈಟ್. ಸೊ ನಮಗೆ ಬೇಕಾಗಿರೋದು ಒಂದು 2-3 ವರ್ಡ್ಸ್ಗಳನ್ನ ನೆನ್ಪಿಟ್ಕೊಬೇಕು. Erythrocytes are also called RBCs. The most abundant formed elements in the blood, nearly about 45%. They are usually spherical, discoid, biconcave in nature. So ಎರಡು ಸರ್ಫೇಸ್ ಅಲ್ಲೂ ಕೂಡ ಏನಾಗಿರುತ್ತೆ, ಅದು ಬೈಕಾನ್ಕೇವ್ ಆಗಿರುತ್ತೆ, ಡಿಪ್ರೆಷನ್ಸ್ ಗಳನ್ನು ಹೊಂದಿರುತ್ತೆ. They are in red color because of the presence of an iron pigment that is called hemoglobin. So hemoglobin ಅಲ್ಲಿ 2 ಪಾರ್ಟ್ಗಳಿರುತ್ತೆ. So one is non-protein part, protein part. So protein part ಏನಿದೆ, so that is called globulin. And non-protein part is the iron, that is nothing but hemo or heme ಅಂತ ಹೇಳಿದ್ರೆ ನೀವು ಕೇಳಿರ್ತೀರಾ ಹೆಮಾಟೈಟ್ ಅಂತ ಹೇಳ್ಬಿಟ್ಟು. ದಟ್ ಇಂಡಿಕೇಟ್ಸ್ ದ ಓರ್ ಆಫ್ ಐರನ್. ಅದು ಹೀಮ್ ಅಂತ ಬಂದಾಗ ಎಲ್ಲವೂ ಕೂಡ ನಿಮ್ಗೆ ನೆನಪಿರ್ಬೇಕಾಗಿರೋದು. ಸೊ ಅದು ನಾನ್ ಪ್ರೋಟೀನ್ ಪಾರ್ಟ್, ಐರನ್ ಪಾರ್ಟ್ ಆಗಿರುತ್ತೆ. ನೆಕ್ಸ್ಟ್ in our blood, so 12 to 16 grams of hemoglobin is present per 100 ml of blood and carry oxygen and carbon dioxide. And also it is mainly responsible for carrying, so one hemoglobin ಏನು ಮಾಡುತ್ತೆ, one hemoglobin carrying 4 oxygen molecule. So one hemoglobin molecule carry 4 oxygen molecule. ಯಾಕೆಂದ್ರೆ ಅದರಲ್ಲಿ 4 ಒಂದು ಹಿಮೋಬೌಂಡ್ ಅಲ್ಲಿ 4 ಐರನ್ಗಳಿರುತ್ತೆ. ಸೊ ಐರನ್ ಏನಾಗುತ್ತೆ, ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುತ್ತೆ. ದಟ್ ಮೀನ್ಸ್ ಹಿಮೋಗ್ಲೋಬಿನ್ ಅಲ್ಲಿ. ನೆಕ್ಸ್ಟ್ ಇದ್ರ ನಂಬರ್ ಇರುತ್ತೆ, 120 days ಅದರ ಲೈಫ್ ಸ್ಪ್ಯಾನ್ ಆಗಿರುತ್ತೆ. ಸ್ಪ್ಲೀನ್ ಅನ್ನೋದು ದಟ್ಸ್ ದ ಗ್ರೇವಿಯಾರ್ಡ್ ಆಫ್ RBC. ಆಫ್ಟರ್ 120 days ದೇ ವಿಲ್ ಡೆಸ್ಟ್ರಾಯ್ ಇನ್ ಸ್ಪ್ಲೀನ್. ಸ್ಪ್ಲೀನ್ ಅಲ್ಲಿ ಅದು ಡೆಸ್ಟ್ರಾಯ್ ಆಗುತ್ತೆ. ಇದೇ ತರ ತಿಳ್ಕೊಬೇಕು. ಅಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಲಾಸ್ಟ್ ಬ್ರೀದಿಂಗ್ ಆಫ್ ಗೇಷಿಯಸ್ ಎಕ್ಸ್ಚೇಂಜ್ ಅಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ದು ಇದನ್ನ. ಎರಿಥ್ರೋಬ್ಲಾಸ್ಟ್ ಇಂದ ನಾರ್ಮೋಬ್ಲಾಸ್ಟ್ ಯೂಶುವಲ್ ಆಗಿ ಇವು ಎನ್ಯೂಕ್ಲಿಯೇಟೆಡ್ ಆಗಿರುತ್ತೆ. ಸೊ ಇನ್ ಅವರ್ ಸೆಲ್ the RBCs are enucleated in nature. Enucleated in nature. ಏನಾಗಂತ ಹೇಳಿದ್ರೆ they do not have any nucleus. ನ್ಯೂಕ್ಲಿಯಸ್ ಇರೋದಿಲ್ಲ. ಯಾವುದರಲ್ಲಿ? ನಾರ್ಮಲ್ ಆಗಿ ಮ್ಯಾಮಲ್ಸ್ಗಳಲ್ಲಿ. ಇನ್ ಮ್ಯಾಮಲ್ಸ್ RBCs are enucleated. ಯಾವಾಗ ಎನ್ಯೂಕ್ಲಿಯೇಟ್ ಆಗುತ್ತೆ? ಎರಿಥ್ರೋಬ್ಲಾಸ್ಟ್ಗಳು ನಾರ್ಮೋಬ್ಲಾಸ್ಟ್ ಆಗಿದ್ದಾಗ. ಸೊ ನೆಕ್ಸ್ಟ್ ಹಿಯರ್ ದೇ ಲೂಸ್ ದ ನ್ಯೂಕ್ಲಿಯಸ್. ರೆಟಿಕ್ಯುಲೋಸೈಟ್ಸ್ ಅಂತ ಹೇಳ್ತೀವಿ. ದೇ ಲೂಸ್ ದ ನ್ಯೂಕ್ಲಿಯಸ್ ಏನಾಗುತ್ತೆ, ಲೂಸ್ ಆಗುತ್ತೆ. ಅಂಡ್ ಫೈನಲಿ ದೇ ಬಿಕಮ್ ಎರಿಥ್ರೋಸೈಟ್ಸ್, RBCs ಆಗುತ್ತೆ. ಓಕೆ, ಸೊ ದಟ್ಸ್ ನಥಿಂಗ್ ಬಟ್ ಎರಿಥ್ರೋಸೈಟ್ಸ್. ನೌ ಲೆಟ್ಸ್ ಟಾಕ್ ಅಬೌಟ್ ಲ್ಯೂಕೋಸೈಟ್ಸ್. ಎಸ್ ದ ನೇಮ್ ಇಂಡಿಕೇಟ್ಸ್, ಲ್ಯೂಕೋ ಕಲರ್ಲೆಸ್ ಅಂತ ಹೇಳ್ತೀವಿ. ಸೊ ದೇ ಆರ್ ಕಾಮನ್ಲಿ ಕಾಲ್ಡ್ WBCs, ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ cells are corpuscles. Okay, now
ಅಲ್ಲಿ ಏನು ತಿಳ್ಕೊಂಡು ಅದನ್ನೇ ಇಲ್ಲಿ ಕೂಡ ತಿಳ್ಕೊಳ್ತಾ ಹೋಗೋಣ. ಸೊ ಮೊರಾರ್ಲೆಸ್ ಇದು ಕೂಡ ಸ್ಪೆರಿಕಲ್ ಆಗಿರುತ್ತೆ. ಅಂಡ್ ಎರಡು ತರ ನಾವು ನೋಡ್ಬೋದು ಇಲ್ಲಿ. ಸೊ ಫ್ಯೂ ಆರ್ ಹ್ಯಾವಿಂಗ್ ಅಮೀಬಾಯ್ಡ್ ನ್ಯೂಕ್ಲಿಯಸ್ ಬೇಸ್ಡ್ ಆನ್ ದ ನೇಚರ್ ಆಫ್ ದ ನ್ಯೂಕ್ಲಿಯಸ್, based on their function, based on the granules, we are classifying the leukocytes into two types. ಎರಡು ತರ ಕ್ಲಾಸಿಫೈ ಮಾಡ್ತೀವಿ. ಸೊ ಅದಕ್ಕೂ ಮುಂಚೆ ಈಗ ಕೆಲವು ಬೇಸಿಕ್ಸ್ ಅನ್ನ ತಿಳ್ಕೊಳ್ಳೋಣ. ಸೊ ದೇ ಆರ್ ಯೂಶುವಲಿ ಸ್ಪೆರಿಕಲ್ ಇನ್ ನೇಚರ್, ಸ್ಪೆರಿಕಲ್ ಆಗಿರುತ್ತೆ, ಬಟ್ ನ್ಯೂಕ್ಲಿಯಸ್ ಇರುತ್ತೆ ಇದರಲ್ಲಿ. ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್, ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಯಾಕೆ ಸರ್ ಬರಿತಾ ಇದ್ದೀರಾ ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ RBC ಯಲ್ಲಿ ಆಬ್ಸೆಂಟ್ ಅಂತ ಬರೆದು, ಹಾಗಾಗಿ ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಬಟ್ ದ ಶೇಪ್ ಆಫ್ ದ ನ್ಯೂಕ್ಲಿಯಸ್ ವೇರಿ, ಇಲ್ಲಿ ಶೇಪ್ ಏನಾಗುತ್ತೆ ವೇರಿ ಆಗುತ್ತೆ. ಸೊ ಶೇಪ್ ಮೇ ವೇರಿ, ಓಕೆ, ವೇರಿ ಆಗುತ್ತೆ. ಸೊ ಜೊತೆಗೆ ಯಾವ್ಯಾವ ತರ ಶೇಪ್ ಇರಬಹುದು ನಿಮಗೆ ನೋಡಿರ್ತೀರಾ, ಕಿಡ್ನಿ ಶೇಪ್ ಅಲ್ಲಿ, ಸ್ಫೆರಿಕಲ್ ಶೇಪ್ ಅಲ್ಲಿ, ಲಾರ್ಜ್ ನ್ಯೂಕ್ಲಿಯಸ್ ಎಲ್ಲಿರುತ್ತೆ ಅದು ಲಿಂಫೋಸೈಟ್ಗಳಲ್ಲಿ. ಇನ್ನು ಉಳಿದಾಗೆ 2 to 7 ಲೋಬ್ಡ್, 2 ಲೋಬ್ಡ್ ಅದನ್ನ ಬೈಲೋಬ್ಡ್ ಅಂತ ಹೇಳ್ತೀವಿ. ಎಸ್ ಶೇಪ್ ಅಲ್ಲಿ ಇರುತ್ತೆ, ಅಮೀಬಾಯ್ಡ್ ಶೇಪ್ಗಳಲ್ಲಿ ಇರುತ್ತೆ. ಹಾಗಾಗಿ here nucleus is present, but that nucleus shape may vary from WBC to WBC. ಒಂದರಿಂದ ಒಂದಕ್ಕೆ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಸೊ ಆಸ್ ಐ ಸೈಡ್ ದೇರ್ ಆರ್ ಆಫ್ ಡಿಫರೆಂಟ್ ಟೈಪ್ಸ್, ಬೇಕಾದಷ್ಟು ಟೈಪ್ಗಳಿದೆ. ಓಕೆ, ಸೊ ಯಾವುದು ಅಂತ ನೋಡೋಣ. ಅದಕ್ಕೂ ಮುಂಚೆ ಈಗ ಸ್ಕೀಮ್ಯಾಟಿಕ್ ನೋಡೋಣ. ದೇರ್ ಆರ್ ಆಫ್ 2 ಟೈಪ್ಸ್. ಯಾವ್ಯಾವುದು? ದ ಫಸ್ಟ್ ಒನ್ ಈಸ್ agranulocytes, agranulocytes, agranulocytes. And second one is granulocytes, granulocytes ಅಂತ ಹೇಳ್ತೀವಿ. So leukocytes are being classified into 2 category, agranulocytes and granulocytes. So ಇಲ್ಲಿ ನೋಡೋಣ, agranulocytes ಅಲ್ಲಿ ಮತ್ತೆ 2 types ಗಳು ಬರುತ್ತೆ. ಯಾವ್ಯಾವುದು? Yes, they are. First one is lymphocytes, lymphocytes, and second one monocytes, monocytes. ಓಕೆ, ನೆಕ್ಸ್ಟ್ ಗ್ರ್ಯಾನ್ಯುಲರ್ ಲ್ಯೂಕೋಸೈಟ್ಸ್ ಗೆ ಬಂದಾಗ ದೇರ್ ಯು ಕ್ಯಾನ್ ಅಬ್ಸರ್ವ್ 3 ಡಿಫರೆಂಟ್ ಟೈಪ್ಸ್, 3 ತರದ ಸೆಲ್ಸ್ ಗಳನ್ನ ನೋಡಬಹುದು. ಸೊ ವಾಟ್ ಆರ್ ದೇ? ದೇ ಆರ್ ಕಾಲ್ಡ್ acidophilus or acidophils, acidophils. Okay, and second one is basophils, 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 and the last one is neutrophils, neutrophils ಅಂತ ಹೇಳ್ತೀವಿ, neutrophils. ಓಕೆ, acidophils ಅಂತ ಹೇಳಿದ್ರೆ ಇಟ್ಸ್ ಆಲ್ಸೋ ಕಾಲ್ಡ್ eosinophils, ಆಲ್ಸೋ ಕಾಲ್ಡ್ eosinophils, eosinophils. ಸೊ ಈ ಸ್ಕಿಮ್ಯಾಟಿಕ್ ಮೈಂಡ್ ಅಲ್ಲಿ ಇರಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲೇ ಡಯಾಗ್ರಾಮ್ ಕೊಟ್ಟಿದ್ದಾರೆ, ದಟ್ ಐ ಹ್ಯಾವ್ ಸ್ನಿಪ್ಡ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಗ್ರ್ಯಾನ್ಯುಲರ್ ಲ್ಯೂಕೋಸೈಟ್ಸ್ ಆರ್ ಆಫ್ 2 ಟೈಪ್ಸ್, ಲಿಂಫೋಸೈಟ್ಸ್ ಅಂಡ್ ಮೊನೋಸೈಟ್ಸ್. ಲಿಂಫೋಸೈಟ್ಸ್ ಗೆ ಬಂದಾಗ ಮತ್ತೆ 2 ತರ ನೋಡ್ತೀರಾ ನೀವು. ದೇ ಆರ್ ಕಾಲ್ಡ್ B lymphocytes and T lymphocytes, B lymphocytes and T lymphocytes are having the large nucleus. ಇವುಗಳಲ್ಲಿ ನ್ಯೂಕ್ಲಿಯಸ್ ಏನಾಗಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ಪೆರಿಕಲ್ ಆಗಿರುತ್ತೆ. ಸೊ ದೀಸ್ ಆರ್ ಹ್ಯಾವಿಂಗ್ ದ ಲಾರ್ಜ್ ನ್ಯೂಕ್ಲಿಯಸ್, ಸ್ಪೆರಿಕಲ್ ನ್ಯೂಕ್ಲಿಯಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ನೆಕ್ಸ್ಟ್ ಮೊನೋಸೈಟ್ಸ್ ಗಳಿಗೆ ಬಂದಾಗ ದೇರ್ ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ನಾರ್ಮಲ್ ಆಗಿ ಕಿಡ್ನಿ ಶೇಪ್ ಅಲ್ಲಿರೋ ನ್ಯೂಕ್ಲಿಯಸ್ ಇರುತ್ತೆ. The shape of the nucleus is kidney shaped. Okay, so kidney shape ಅಲ್ಲಿ ಇರುತ್ತೆ. ಫಂಕ್ಷನ್ ಏನಿರಬಹುದು? ಡಿಫೆನ್ಸ್, ಫಾಗೋಸೈಟೋಸಿಕ್ ಇನ್ ನೇಚರ್. ಸೊ ನಾರ್ಮಲ್ ಆಗಿ ಈ ಲಿಂಫೋಸೈಟ್ಸ್ ಅನ್ನೋದು ಇಮ್ಯುನಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಸೊ ಲಿಂಫೋಸೈಟ್ಸ್ ಪ್ರೊವೈಡ್ ಇಮ್ಯುನಿಟಿ, ಇಮ್ಯುನಿಟಿ, ಅಂಡ್ monocytes are responsible for phagocytic in nature, means whatever that foreign particles, antigens enter into our body, then that is attacked by the neutrophils as well as the monocytes. Phagocytic in nature, phagocytic in nature anta bariyona. Okay, next acidophils, basophils, neutrophils ke bandre there you can observe acidophils alli normal agi yav tara nucleus irutte, bilobed nucleus irutte. So illi just a minute, basophils ಗೆ ಬಂದಾಗ ಎಸ್ ಶೇಪ್ ಅಲ್ಲಿರೋ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಟ್ರೋಫಿಲ್ಸ್ ಗೆ ಬಂದಾಗ 2 to 7 ಲೋಬ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಅಂಡ್ ಐ ಆಮ್ ಜಸ್ಟ್ ಮೆನ್ಷನಿಂಗ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ 2 ಲೋಬ್ಡ್. ಸೊ ಅದನ್ನ ಬೈಲೋಬ್ಡ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. 2 ಲೋಬ್ಗಳಿರುತ್ತೆ. 2 ಲೋಬ್ಡ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್ ಇನ್ acidophils ಆರ್ eosinophils. basophils ಗೆ ಬಂದಾಗ ದೇ ಆರ್ ಹ್ಯಾವಿಂಗ್ ಎಸ್ ಶೇಪ್ಡ್ ನ್ಯೂಕ್ಲಿಯಸ್, ಎಸ್ ಶೇಪ್ಡ್ ನ್ಯೂಕ್ಲಿಯಸ್, ಈ ತರ ಎಸ್ ಶೇಪ್ ಅಲ್ಲಿರೋ ನ್ಯೂಕ್ಲಿಯಸ್ ಇರುತ್ತೆ. ಸೊ ನ್ಯೂಟ್ರೋಫಿಲ್ಸ್ಗೆ ಬಂದಾಗ
there you can observe 2 to 7 lobed nucleus. So ಅಂದ್ರೆ 2ರಿಂದ 7 ಲೋಬ್ ಇರೋ ನ್ಯೂಕ್ಲಿಯಸ್ಗಳಿರುತ್ತೆ. ಸೊ ಮೋಸ್ಟ್ ಅಬೌಂಡೆಂಟ್ ಲ್ಯೂಕೋಸೈಟ್ಸ್ ಆರ್ ನ್ಯೂಟ್ರೋಫಿಲ್ಸ್. ನ್ಯೂಟ್ರೋಫಿಲ್ಸ್ಗಳು ಜಾಸ್ತಿ ಇರುತ್ತೆ. ನ್ಯೂಟ್ರೋಫಿಲ್ಸ್ ಜೊತೆಗೆ ಮೊನೋಸೈಟ್ಸ್ ಎರಡೂ ಕೂಡ ಫ್ಯಾಗೋಸೈಟಿಕ್ ಇನ್ ನೇಚರ್ ಆಗಿರುತ್ತೆ. ದೀಸ್ ಆರ್ ಫ್ಯಾಗೋಸೈಟಿಕ್ ಇನ್ ನೇಚರ್. ಫ್ಯಾಗೋಸೈಟಿಕ್ ಇನ್ ನೇಚರ್. ಬ್ಯಾಸೋಫಿಲ್ಸ್ಗೆ ಬಂದರೆ they are mainly responsible for producing some kind of chemicals called histamine, heparin and serotonin. ಸೊ ಅಂದ್ರೆ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಗಳಂತ ಏನು ಹೇಳ್ತೀವಿ ಅವುಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದೇ ಪ್ರೊಡ್ಯೂಸ್ ಹಿಸ್ಟಮೈನ್ ಓಕೆ, ಜೊತೆಗೆ ಸೆರಟೋನಿನ್ ಅಂಡ್ ಹೆಪಾರಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಗ್ರಾನ್ಯೂಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದೋಸ್ ಆರ್ ಕಾಲ್ಡ್ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಇನ್ನು ಅಲರ್ಜಿಕ್ ರಿಯಾಕ್ಷನ್ಸ್ಗಳಿಗೆ ಹೆಲ್ಪ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಆಸಿಡೋಫಿಲ್ಸ್. ಅಲರ್ಜಿಕ್ ರಿಯಾಕ್ಷನ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲೇ ಹಾಗೆ ಕೊಟ್ಟಿದ್ದಾರೆ, NCERT ವರ್ಡ್ಸ್ಗಳು. ಸೊ ರಿಮೆಂಬರ್ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ WBCs. ನೆಕ್ಸ್ಟ್ ಇದರ ಲೈಫ್ ಸ್ಪ್ಯಾನ್ ಬಗ್ಗೆ ಮಾತಾಡಬೇಕು ಮತ್ತೆ ನಂಬರ್ ಬಗ್ಗೆ ಮಾತಾಡಬೇಕು. ಆಸ್ ಐ ಸೆಡ್ ಪ್ರಿವಿಯಸ್ಲಿ, ಸೊ ದೀಸ್ ಆರ್ ವೆರಿ ಲೆಸ್ ಇನ್ ಕೌಂಟ್, ತುಂಬಾ ಕಡಿಮೆ ಇರುತ್ತೆ. ಎಷ್ಟು ಅಂತ ಹೇಳಿದ್ರೆ, ಸೊ ನಿಯರ್ಲಿ ಅಬೌಟ್ 6K to 8K thousand, that indicates, so per cubic millimeter, and the lifespan of the WBC is nearly about 20 days. 20 days of lifespan. Okay, lifespan ಅಷ್ಟು ಕಡಿಮೆ ಇರುತ್ತೆ ಅದು. Okay, so that is nothing but WBC. The main function of WBC is providing the immune system that attacks the foreign particles whenever they enter into our body. ನಿಮಗೆ ಗೊತ್ತಾಗುತ್ತೆ ಇವಾಗ ಇಲ್ಲಿ ಪ್ರೈಮರಿ ರೆಸ್ಪಾನ್ಸ್ ಮತ್ತೆ ಸೆಕೆಂಡರಿ ರೆಸ್ಪಾನ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಮತ್ತೆ ಲಿಂಫಾಯ್ಡ್ ಆರ್ಗನ್ಸ್ ಅಂತ ತಿಳ್ಕೊಂಡಿರ್ತೀರಾ, ಪ್ರೈಮರಿ ಅಂಡ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಬೋನ್ ಮ್ಯಾರೋ, ಥೈಮಸ್ ಅಂತ ತಿಳ್ಕೊಂಡಿರ್ತೀರಾ. ಸೊ ದಟ್ ಈಸ್ ನಥಿಂಗ್ ಬಟ್ ಬೋನ್ ಮ್ಯಾರೋ ಅಂಡ್ ಥೈಮಸ್ ಲಿಂಫಾಯ್ಡ್ ಆರ್ಗನ್ಸ್ ಆರ್ ಲಿಂಫೋಸೈಟ್ಸ್ ಅಂತ ಹೇಳೋದು. ಓಕೆ, ಸೊ ಇದಾದ ಮೇಲೆ ಇದಕ್ಕೆ ರಿಲೇಟೆಡ್ ಆಗಿರೋದು ಇಲ್ಲಿದೆ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದು ಡಿಫರೆಂಟ್ ಟೈಪ್ಸ್ ಆಫ್ ಲ್ಯೂಕೋಸೈಟ್ಸ್ ಆಸ್ ವೆಲ್ ಆಸ್ RBC ಪ್ಲೇಟ್ಲೆಟ್ಸ್. ಅದನ್ನ ಬಿಟ್ಟು ಇಲ್ಲಿ ನೋಡಿ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಜಸ್ಟ್ ಅ ಮಿನಿಟ್. Yeah, observe here eosinophils that forms about 2 to 3%. That forms about 2 to 3%, and they are bilobed in nature. So previous ಅಲ್ಲಿ ಹೇಳಿದ ನೆನ್ಪಿಟ್ಕೊಳ್ಳಿ, bilobed in nature. ಅದನ್ನ acidophils ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬರ್ದಿದ್ದು ಯಾವುದು? basophils in the granular leucocytes. They are usually very least in number. ತುಂಬಾ ಕಡಿಮೆ ಇರುತ್ತೆ. ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ನಿಯರ್ಲಿ ಅಬೌಟ್ 0.5 to 1% ಮಾತ್ರ ಇರುತ್ತೆ, ಅಷ್ಟು ಕಡಿಮೆ ಇರುತ್ತೆ. ಇನ್ನು ನ್ಯೂಟ್ರೋಫಿಲ್ಸ್ಗೆ ಬಂದಾಗ ದೀಸ್ ಆರ್ ದ ಮೋಸ್ಟ್ ಅಬೌಂಡೆಂಟ್ ಲ್ಯೂಕೋಸೈಟ್ಸ್. ಲ್ಯೂಕೋಸೈಟ್ಸ್ಗಳಲ್ಲೇ ತುಂಬಾ ಜಾಸ್ತಿ ಇರೋದು ನ್ಯೂಟ್ರೋಫಿಲ್ಸ್ಗಳು. ಸೊ ಹಾಗಾಗಿ ದೇ ಫಾರ್ಮ್ ನಿಯರ್ಲಿ ಅಬೌಟ್ 60 to 65%, ಅಂಡ್ ದೇ ಆರ್ ಹ್ಯಾವಿಂಗ್ 2 to 7 ಲೋಬ್ಸ್. ಓಕೆ, ಲಾಸ್ಟ್ ಅಲ್ಲಿ ಬರ್ದ್ವಲ್ಲ ಅದು. ಇನ್ನು ನೆಕ್ಸ್ಟು ಯಾವುದಿದೆ? ಮಾನೋಸೈಟ್ಸ್ ಮತ್ತೆ ಲಿಂಫೋಸೈಟ್ಸ್. ಮಾನೋಸೈಟ್ಸ್ಗಳು ಏನಾಗಿರುತ್ತೆ? ಆಸ್ ಐ ಸೆಡ್ ದೇ ಆರ್ ಫ್ಯಾಗೋಸೈಟೋಸಿಕ್ ಇನ್ ನೇಚರ್ ಅಂಡ್ ದೇ ಆರ್ ಹ್ಯಾವಿಂಗ್ ಯಾವ ತರ ಇರುತ್ತೆ? ದೇ ಆರ್ ಹ್ಯಾವಿಂಗ್ ಕಿಡ್ನಿ ಶೇಪ್ಡ್ ನ್ಯೂಕ್ಲಿಯೈ. 6 to 8% ಇರುತ್ತೆ. ಇನ್ನು ಉಳಿದ ಹಾಗೆ ಲಿಂಫೋಸೈಟ್ಸ್ಗಳು, T ಲಿಂಫೋಸೈಟ್ಸ್ ಮತ್ತೆ B ಲಿಂಫೋಸೈಟ್ಸ್, ದಟ್ ಫಾರ್ಮ್ಸ್ ನಿಯರ್ಲಿ ಅಬೌಟ್ 20 to 25% ಆಫ್ ದ ಲ್ಯೂಕೋಸೈಟ್ಸ್, ಅಂಡ್ ಸಿಂಗಲ್ ಸರ್ಕ್ಯುಲರ್ ಆರ್ ಇಟ್ ಮೇ ಬಿ ಸ್ಫೆರಿಕಲ್ ಲಾರ್ಜ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಇದನ್ನ ಕಂಪೇರ್ ಮಾಡ್ಕೊಳ್ಳಿ ಪ್ರೀವಿಯಸ್ ಸ್ಲೈಡ್ ಜೊತೆ. ಓಕೆ, eosinophils or acidophils, you can observe here acidophils 2 lobed, eosinophils ಎಷ್ಟಿರುತ್ತೆ? 2 to 3% ಇರುತ್ತೆ. ಇನ್ನು basophilsಗೆ ಬಂದರೆ ತುಂಬಾ ಕಡಿಮೆ ಇರುತ್ತೆ. and you can remember the function as well. so they produces histamine ಕೆಮಿಕಲ್ಸ್ಗಳು. ಸೊ ಅಂದ್ರೆ ರಿಯಾಕ್ಷನ್ಸ್ಗಳಿಗೆ ಸಹಾಯ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಲರ್ಜಿಕ್ ರಿಯಾಕ್ಷನ್ಗೆ ಸಹಾಯ ಮಾಡೋದು ಯಾವುದು? ಆಸಿಡೋಫಿಲ್ಸ್. ಸೊ ಬೆಸೋಫಿಲ್ಸ್ಗಳಲ್ಲಿ ಯೂಶುವಲ್ ಆಗಿ ಎಸ್ ಶೇಪ್ಡ್ ನ್ಯೂಕ್ಲಿಯಸ್ಗಳಿರುತ್ತೆ. ಇನ್ನು ನ್ಯೂಟ್ರೋಫಿಲ್ಸ್ಗಳಿಗೆ ಬಂದಾಗ ತುಂಬ ಜಾಸ್ತಿ ಇರೋದಾಗಿರುತ್ತೆ. ಸೊ ದಟ್ ಫಾರ್ಮ್ಸ್ ನಿಯರ್ಲಿ ಅಬೌಟ್ 60 to 65%. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಲ್ಯೂಕೋಸೈಡ್ಸ್. ಏನ್ ನೆನ್ಪಿಟ್ಕೊಬೇಕು ಇವಾಗ ಲ್ಯೂಕೋಸೈಡ್ಸ್ ಅಲ್ಲಿ? ಲ್ಯೂಕೋಸೈಡ್ಸ್ ಅಂತ ಹೇಳಿದ್ರೆ WBCs, ಅದರಲ್ಲಿರೋ ನಂಬರ್ಸ್ಗಳು 6 to 8,000 per cubic millimeter, 20 days of life span. ಇನ್ನು ಉಳಿದಿರೋದು ಅಗ್ರಾನ್ಯುಲೋಸೈಟ್ಸ್ ಅಂಡ್ ಗ್ರಾನ್ಯುಲೋಸೈಟ್ಸ್. ಅಗ್ರಾನ್ಯುಲೋಸೈಟ್ಸ್ಗಳಿಗೆ ಬಂದಾಗ ಲಿಂಫೋಸೈಟ್, ಮಾನೋಸೈಟ್, ಅಂಡ್ ಹಿಯರ್ ದೇರ್ ಆರ್ ಅಬೌಟ್ 3.
Those are called eosinophils, basophils, neutrophils. Neutrophils are more in number when compared to all other. And they are most abundant in WBCs ಅಂತ ಹೇಳ್ತೀವಿ. So next concept ನೋಡೋಣ. That's nothing but thrombocytes. Thrombocytes. So ಏನು indicate ಮಾಡುತ್ತೆ thrombocytes ಅನ್ನೋದು? That is indicating platelets. Platelets ಅನ್ನ indicate ಮಾಡುತ್ತೆ. So platelets ಏನಿರುತ್ತೆ ಆಗಿದ್ರೆ? So what are the components present in the platelets? What is the main function of the platelet? So actually this is mainly responsible for clotting of blood. First ಅದ್ರದ್ದು ನಂಬರ್ ಬರೆಯೋಣ. It's nearly about 1 lakh to 3.5 lakh you can say. Okay, 3.5 lakh ಏನಾಗಿರುತ್ತೆ ನಮ್ಮ ಬಾಡಿಯಲ್ಲಿ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ನಂಬರ್ ವೇರಿ ಆಗಿರುತ್ತೆ, ರಿಮೆಂಬರ್ ದಟ್. And it is nearly about 1.5 to 3.5 lakh per cubic millimeter ಇಷ್ಟು ಇರುತ್ತೆ. ಸೊ ಇನ್ನು ಉಳಿದು ಲೈಫ್ ಸ್ಪ್ಯಾನ್ ಬಂದು ಲೆಸ್ ದೆನ್ 10 days. ದಟ್ಸ್ ನಿಯರ್ಲಿ ಅಬೌಟ್ 6 to 8 days ಆಫ್ ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ನೆಕ್ಸ್ಟ್ ವಿ ನೀಡ್ ಟು ಟಾಕ್ ಅಬೌಟ್ ವಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ದ ಪ್ಲೇಟ್ಲೆಟ್ಸ್. ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಬ್ಲಡ್ ಕ್ಲಾಟಿಂಗ್. ಸೊ ದೇ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಬ್ಲಡ್ ಕ್ಲಾಟಿಂಗ್ಗೆ ಸಹಾಯ ಮಾಡುತ್ತೆ. ಸರಿ, ಹೇಗೆ ಅಂತ ಹೇಳಿದ್ರೆ ದೇ ಹ್ಯಾವ್ ಸಮ್ ಪ್ರೋಟೀನ್ಸ್. ಆಸ್ ಐ ಸೆಡ್, proteins which are present in plasma as well as the thrombocytes, platelets. ಯಾವ್ಯಾವುದು? Fibrinogen, prothrombin, thrombokinase and calcium. These are mainly responsible for clotting of blood. ಇಷ್ಟು ಕೂಡ ಬ್ಲಡ್ ಅನ್ನ ಕ್ಲಾಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. They are formed from the special cells of bone marrow that is called megakaryocytes. They are formed from the megakaryocytes. ಮೆಗಾಕ್ಯಾರಿಯೋಸೈಟ್ಸ್ ಗಳಿಂದ ಏನಾಗುತ್ತೆ, ಅದು ಫಾರ್ಮ್ ಆಗುತ್ತೆ. ದೀಸ್ ಆರ್ ದ ಸ್ಪೆಷಲ್ ಸೆಲ್ಸ್ ಆಫ್ ವಾಟ್? ಬೋನ್ ಮ್ಯಾರೋ ಇಂದ ಫಾರ್ಮ್ ಆಗೋದು. ಓಕೆ, ಸೊ ರಿಮೆಂಬರ್ ದಿಸ್. ಥ್ರೋಂಬೋಸೈಟ್ಸ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ದೇರ್ ಲೈಫ್ ಸ್ಪ್ಯಾನ್ ಇಸ್ ನಿಯರ್ಲಿ ಅಬೌಟ್ 6 to 8 days ಇರುತ್ತೆ. ಅಂಡ್ ನಂಬರ್ ಇಸ್ ಬಂದು 1.5 to 3.5 lakh per cubic millimeter ಇರುತ್ತೆ. ಅಂಡ್ ಮೇನ್ ಆಗಿ ಬ್ಲಡ್ ಕ್ಲಾಟಿಂಗ್ಗೆ ಸಹಾಯ ಮಾಡುತ್ತೆ ಬಿಕಾಸ್ ಇಟ್ ಹ್ಯಾಸ್ ನಂಬರ್ ಆಫ್ ಪ್ರೋಟೀನ್ಸ್ ಅಲಾಂಗ್ ವಿತ್ ಕ್ಯಾಲ್ಸಿಯಂ ಅಯಾನ್. And megakaryocytes, so avugalinda, these are the special type of cells present in bone marrow. They produces the platelets galna produce ಮಾಡುತ್ತೆ. granules form ಅಲ್ಲಿ ಇರುತ್ತೆ ಇದು. ಓಕೆ, now observe blood groups. ಕಾಮನ್ ಆಗಿ ಕೇಳೋದು ಬ್ಲಡ್ ಗ್ರೂಪ್ಸ್ ಗಳಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್. ಇನ್ ಹ್ಯೂಮನ್ಸ್ ವಿ ಯೂಸ್ ಟು ಫಾಲೋ, ನಾವು ಹ್ಯೂಮನ್ಸ್ ಗಳಲ್ಲಿ ಯಾವುದನ್ನು ಫಾಲೋ ಮಾಡ್ತೀವಿ? ABO ಟೈಪ್ ಆಫ್ ಬ್ಲಡ್ ಗ್ರೂಪ್. ABO type of blood group and also RH group ಅಂತ ಹೇಳ್ತೀವಿ. Okay, just I'm gonna remove off here. Okay, RH group ಅನ್ನ ಇಂಡಿಕೇಟ್ ಮಾಡ್ತೀವಿ. ಸೊ here ABO type of blood group ಅಂತ ಹೇಳಿದ್ರೆ ನಮ್ಮಲ್ಲಿ 4 ತರ ಬ್ಲಡ್ ಗ್ರೂಪ್ಗಳಿದೆ. A, B, AB and O. ಈ 4 ಬ್ಲಡ್ ಗ್ರೂಪ್ಗಳಲ್ಲೂ ಕಾಮನ್ ಆಗಿರೋದು ಯಾವುದು? ABO. NCD is called ABO type of blood group. RH group ಅಂತ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ all these blood group are classified into positive and negative based on the presence of an antigen called rhesus. ಇಲ್ಲಿ RH ಅನ್ನೋದು rhesus ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. that's a kind, I mean name of a monkey. so ಹಾಗಾಗಿ rhesus RH factor, it's an antigen. if it is present on the surface of RBC, that is positive. ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಹ್ಯೂಮನ್ ಅಲ್ಲಿ ನಾವು ಯಾವ ತರ ಹೇಳ್ತಾ ಹೋಗ್ತೀವಿ? ABO ಆರ್ ದ RH ಗ್ರೂಪ್ ಆಫ್ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್. ದೇರ್ ಆರ್ ಸಮ್ ಬ್ಲಡ್ ಸೆಲ್ಸ್ ಐ ಆಮ್ ಟೇಕಿಂಗ್. ಇಲ್ಲಿ ಕೆಲವು ಬ್ಲಡ್ ಸೆಲ್ಸ್ ಅನ್ನ ತೆಗೆದುಕೊಳ್ಳೋಣ. ಓಕೆ, 1 blood cell, second one, and I can take someone there itself. ಇಲ್ಲೂ ಕೂಡ ತೆಗೆದುಕೊಳ್ಳೋಣ. ಸೊ here one and here one. So here some RBCs are present. ಕೆಲವು RBCs ಗಳಿದೆ. Okay, all this is RBCs and you can observe here there is a presence of an antigen. Illondu antigen ide. So that antigen is called A. Okay, RBCs are having the A antigen. So that type of blood group they are called A group anta heltivi. A blood group. Okay, A blood group. Understand? So these are all the antigens. There are 3 different types of antigens are present right now. ಯಾವ್ಯಾವುದು? A, B and O. If the A antigen present on the surface of RBC, such a type of blood group
ದೇ ಆರ್ ಕಾಲ್ಡ್ ಎ ಬ್ಲಡ್ ಗ್ರೂಪ್, ಅದು ಎ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋಣ, and you can observe here there is one more antigen present and that antigen is called B. ಇದನ್ನ ನಾವು B ಅಂತ ಹೇಳ್ತಾ ಇದ್ದೀವಿ. If B antigen present on the surface of RBC, such a type of blood groups are called B blood group. ಅದನ್ನ B blood group ಅಂತ ಹೇಳ್ತೀವಿ. Likewise, if both antigens are present on the surface of RBC, both antigens ಅಂತ ಹೇಳಿದ್ರೆ A antigen as well as the B antigen ಎರಡೂ ಇದ್ರೆ ನಾವು ಅದನ್ನ ಏನಂತ ಹೇಳ್ಬೋದು, ಇವಾಗ ಇದು B ಇದೆ and A ಕೂಡ ಇದೆ, and now we are mentioning it as AB type of blood group. ಇದು AB ಟೈಪ್ ಆಗಿರುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ಏನಿವಾಗ ಆಂಟಿಜೆನ್ಸ್ಗಳು ಇಲ್ಲಿ A ಇದೆ, ಇಲ್ಲಿ B ಇದೆ, ಇಲ್ಲಿ ಎರಡೂ ಆಂಟಿಜೆನ್ಸ್ಗಳು RBC ಮೇಲೆ ಇರೋದೆ, ಹಾಗಾಗಿ ಅದು AB ಟೈಪ್ ಆಗಿರುತ್ತೆ. ಅಂಡ್ ದಿಸ್ ಇಸ್ ದ RBC ಹ್ಯಾವ್ ನೋ ಆಂಟಿಜೆನ್ಸ್, ಇಲ್ಲಿ ಯಾವುದೇ ತರ ಆಂಟಿಜೆನ್ಸ್ಗಳು ಇಲ್ಲ. ಸೊ ಎನ್ಸ್ ಇಟ್ ಈಸ್ O ಬ್ಲಡ್ ಗ್ರೂಪ್. ಸೊ ಇಲ್ಲಿ ನಾವು ಬರಿತಾ ಇದ್ದೀವಿ ನೋ ಆಂಟಿಜೆನ್ಸ್, ನೋ ಆಂಟಿಜೆನ್ಸ್. ಸೊ ಎನ್ಸ್ ಇಟ್ ಈಸ್ O ಬ್ಲಡ್ ಗ್ರೂಪ್, ಅದು O ಬ್ಲಡ್ ಗ್ರೂಪ್ ಆಗಿರುತ್ತೆ. ಓಕೆ, ಒಂದು. ಸೊ ನೆಕ್ಸ್ಟ್ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಪಾಸಿಟಿವ್ ನೆಗೆಟಿವ್ ಅಲ್ಲಿ ಬರೆಯೋ ಬದಲು ಇಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೆ ನೋಡಿ, ಎಲ್ಲಿ ಏನಿದೆ ಇವಾಗ ಬ್ಲಡ್ ಗ್ರೂಪ್ ಆಯಿತು. ನೆಕ್ಸ್ಟ್ ಇದ್ರ ಜೊತೆಗೆ RH ಗ್ರೂಪ್ ಅಂತ ಹೇಳ್ತಾ ಇದ್ದೀವಿ. RH ಇಟ್ ಈಸ್ ಅ ರೀಸಸ್, ಇಟ್ಸ್ ಅ ಕೈಂಡ್ ಆಫ್ ಎನ್ ಆಂಟಿಜನ್. ಇದು ಒಂದು ಆಂಟಿಜನ್ ಆಗಿರುತ್ತೆ. ದೇ ಆರ್ ಆಲ್ಸೋ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ RBC. RBC ಮೇಲ್ಭಾಗದಲ್ಲಿ ಇರುತ್ತೆ. ಇಫ್ ದೇ ಪ್ರೆಸೆಂಟ್ ಆನ್ RBC ಮೇಲ್ಭಾಗದಲ್ಲಿ ಇದ್ರೆ that is nothing but positive. Okay, 80% of human beings are having RH antigen on their RBC ಇದೆ. ಹಾಗಾಗಿ ನಮ್ಮ ಎಲ್ಲರ ಬ್ಲಡ್ ಗ್ರೂಪ್ ಏನಾಗಿರುತ್ತೆ, ಮೋಸ್ಟ್ ಆಗಿ ಪಾಸಿಟಿವ್ ಆಗಿರುತ್ತೆ. ಇಫ್ ಎನಿ RBCs ಲ್ಯಾಕ್ ಆಫ್ RH antigen, hence that is nothing but ನೆಗೆಟಿವ್. ಅದನ್ನ ನಾವು ನೆಗೆಟಿವ್ ಅಂತ ಹೇಳ್ತೀವಿ. ಓಕೆನಾ? RBC ಸರ್ಫೇಸ್ ನ ಮೇಲ್ಭಾಗದಲ್ಲಿ RH antigen ಇದ್ರೆ, ಆ ಆಂಟಿಜನ್ ಇದ್ರೆ ಅದು ಪಾಸಿಟಿವ್ ಆಗಿರುತ್ತೆ. RH antigen ಇಲ್ಲ ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗಿರುತ್ತೆ. Now let me write that. So here you can observe, I will take one more color for that. So here this is the what? A blood group ಇದೆ, RBC ಮೇಲ್ಭಾಗದಲ್ಲಿ A antigen ಇದೆ, and this one is also having the RH. ಇಲ್ಲಿ ಇದು RH ಅನ್ನ ಹೊಂದಿದೆ. So what do you call it as? This is commonly called A positive. ಇದನ್ನೇನಂತ ಹೇಳ್ತೀವಿ? A ಪಾಸಿಟಿವ್ ಅಂತ ಹೇಳ್ತೀವಿ. ಅಂದ್ರೆ RH ಇದ್ರೆ ಅದು ಪಾಸಿಟಿವ್ ಆಗಿರುತ್ತೆ. ಓಕೆ, RH ಆಂಟಿಜನ್ ಇಸ್ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಹಿಯರ್ ಇಫ್ ಐ ಆಮ್ ರೈಟಿಂಗ್ RH ಫ್ಯಾಕ್ಟರ್, ಇಲ್ಲಿ RH ಫ್ಯಾಕ್ಟರ್ ಅನ್ನ ಬರೆದ್ರೆ ದಿಸ್ ಇಂಡಿಕೇಟ್ಸ್ B ಪಾಸಿಟಿವ್ ಗ್ರೂಪ್. ಸೊ ಇದು B ಬ್ಲಡ್ ಗ್ರೂಪ್ ಇದೆ. ದಿಸ್ RBC is having the B antigen along with the RH antigen, hence it is the B positive. And here you can observe, here both AB antigens are present on the RBC along with the RH ಜೊತೆಗಿದೆ, hence it is nothing but AB positive. ಇದನ್ನ AB positive ಅಂತ ಹೇಳ್ತೀವಿ. Likewise here there is a blood group, there is an RBC and there is no antigens, so that's the what is that? O blood group. ಆದರೆ it has the RH antigen, ಇದರಲ್ಲಿ RH antigen ಇದೆ. ಸೊ hence it is nothing but O positive. ಇದು O positive ಆಗಿರುತ್ತೆ. ಇಲ್ಲದೆ ಇದ್ರೆ ಇವಾಗ ಇದಕ್ಕೆ ಆಪೋಸಿಟ್ ಆಗಿ ಅರ್ಥ ಮಾಡ್ಕೊಬೇಕು ನಾವು. ಸೊ ದ RBC ವಿತೌಟ್ ಎನಿ ಕೈಂಡ್ ಆಫ್ RH ಫ್ಯಾಕ್ಟರ್, ದಟ್ ಈಸ್ ದ ನೆಗೆಟಿವ್. ಅದನ್ನು ನಾವು ನೆಗೆಟಿವ್ ಅಂತ ಹೇಳ್ತೀವಿ. ಓನ್ಲಿ 20% ಆಫ್ ಪೀಪಲ್ ಹ್ಯಾವ್ ನೋ RH antigen on their surface of RBC, so they are negative. ಓಕೆನಾ? ಅಂದ್ರೆ ಅವ್ರು ನೆಗೆಟಿವ್ ಅಂತಲ್ಲ, ಅವರ ಬ್ಲಡ್ ಗ್ರೂಪ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ ಇದು ಬ್ಲಡ್ ಗ್ರೂಪ್ ಅನ್ನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು, and you can observe here there is a tabular column they have given in your textbook. I guess it's visible to everyone. Blood group ಯಾವ್ಯಾವ್ದಿದೆ? Yes, A blood group, B, AB and O. Antigen present on the RBCs. RBC ಮೇಲೆ ಯಾವ ಆಂಟಿಜನ್ ಇರಬೇಕು? If the RBCs having the A antigen, that is the A blood group. Okay, A antigen ಇರುತ್ತೆ. And here RBCs are having the B antigen, that is the B blood group. RBCs having the AB antigen, that is the AB blood group. RBCs
ವಿತೌಟ್ ಆಂಟಿಜನ್ ಅಂಡ್ ದಟ್ ಈಸ್ ದ ಓ ಬ್ಲಡ್ ಗ್ರೂಪ್. ಸೊ ಈಗ ಇಲ್ಲಿ ನೋಡ್ಬೋದು RBCs ವಿತೌಟ್ ಆಂಟಿಜನ್, RH ಅನ್ನ ಬಿಟ್ಟು ಹೇಳ್ತಾ ಇರೋದು. ಸೊ ದಟ್ ಈಸ್ ನಥಿಂಗ್ ಬಟ್ ಏನಾಗಿರುತ್ತೆ, ಓ ಬ್ಲಡ್ ಗ್ರೂಪ್ ಆಗಿರುತ್ತೆ. ನೆಕ್ಸ್ಟ್ ಆಂಟಿಬಾಡೀಸ್ ಇನ್ ಪ್ಲಾಸ್ಮಾ, ಅದಕ್ಕೆ ರಿಲೇಟೆಡ್ ಆಗಿ ಆಂಟಿಬಾಡೀಸ್ಗಳು ಕ್ರಿಯೇಟ್ ಆಗಬೇಕು. ಸೊ ಅದು ಯಾವಾಗಲೂ ಕೂಡ ಆಪೋಸಿಟ್ ಆಗಿರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ರೈಟ್ ದಟ್ ದ ಆಂಟಿಬಾಡೀಸ್ ಆರ್ ಪ್ರೆಸೆಂಟ್ ಇನ್ ಪ್ಲಾಸ್ಮಾ ಇನ್ ರಿಲೇಟೆಡ್ ಟು ಆಂಟಿಜನ್. ಸೊ ಎ ಬ್ಲಡ್ ಗ್ರೂಪ್ಗೆ, ಎ ಆಂಟಿಜನ್ಗೆ ಬಿ ಆಂಟಿಬಾಡಿ ಇರುತ್ತೆ. ಸೊ ಬಿ ಆಂಟಿಜನ್ಗೆ ಎ ಆಂಟಿಬಾಡಿ, ಎ ಬಿ ಆಂಟಿಜನ್ಗೆ ದೇರ್ ಆರ್ ನೋ ಆಂಟಿಬಾಡೀಸ್, ಇಲ್ಲಿ ಯಾವುದೇ ತರ ಆಂಟಿಬಾಡೀಸ್ ಇರೋದಿಲ್ಲ. ಓಕೆ, ಇನ್ ಪ್ಲಾಸ್ಮಾ. ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಅದಕ್ಕೆ ಹೇಳಿದ್ದು ಯೂನಿವರ್ಸಲ್ ಅಕ್ಸೆಪ್ಟಾರ್ ಅಂತ ಹೇಳ್ತೀವಿ ಯಾವುದನ್ನ, ಎ ಬಿ ಅನ್ನ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಅಂಡ್ ಹಿಯರ್ there are no antigens present on the surface of RBC in the O blood group, hence they are universal donor, ಯಾರಿಗೆ ಬೇಕಾದರೂ ಬ್ಲಡ್ ಅನ್ನ ಕೊಡಬಹುದಾಗಿರುತ್ತೆ. So now here you can observe what is this, antibody A and B, they are formed in the plasma for the blood group O. So now donors ಗಳಿಗೆ ಬಂದ್ರೆ you can observe donors group for blood group A, ಯಾರು ಬ್ಲಡ್ ಗ್ರೂಪ್ ಎ ಇರುತ್ತೋ ಅವರಿಗೆ, ಸೊ ದ ಕ್ಯಾನ್ ಗೆಟ್ ದ ಬ್ಲಡ್ ಫ್ರಮ್ ದ ಪೀಪಲ್ ದೋಸ್ ಹೂ ಆರ್ ಹ್ಯಾವಿಂಗ್ ದ ಎ ಗ್ರೂಪ್ ಆಸ್ ವೆಲ್ ಆಸ್ ದ ಓ ಗ್ರೂಪ್. ಓಕೆ, ಓ ಎಲ್ಲ ಕಡೆ ಕಾಮನ್ ಆಗಿರುತ್ತೆ, ಗೊತ್ತಾಗ್ಬಿಡುತ್ತೆ ನಮಗೆ, ಅದು ಯೂನಿವರ್ಸಲ್ ಡೋನರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಿ ಬ್ಲಡ್ ಗ್ರೂಪ್ ಇರೋ ಪೀಪಲ್ಗೆ ದೇ ಕ್ಯಾನ್ ಗೆಟ್ ದ ಬ್ಲಡ್ ಫ್ರಮ್ ಬಿ ಗ್ರೂಪ್ ಆಸ್ ವೆಲ್ ಆಸ್ ಓ ಗ್ರೂಪ್. ನೆಕ್ಸ್ಟ್ ಹಿಯರ್ ಯೂನಿವರ್ಸಲ್ ಅಕ್ಸೆಪ್ಟಾರ್. ಸೊ ಎ ಬಿ ಅನ್ನೋದೇನಾಗಿರುತ್ತೆ, ಯೂನಿವರ್ಸಲ್ ಅಕ್ಸೆಪ್ಟಾರ್ ಆಗಿರ್ತಾರೆ. ಅಂಡ್ ಓ ಅನ್ನೋದೇನಾಗಿರುತ್ತೆ, ಯೂನಿವರ್ಸಲ್ ಡೋನಾರ್ ಅಂತ ಹೇಳ್ತೀವಿ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಎ ಬಿ ಟೈಪ್ ಆಫ್ ಬ್ಲಡ್ ಗ್ರೂಪ್, ದೇ ಆರ್ ರಿಸೀವಿಂಗ್ ದ ಬ್ಲಡ್ ಫ್ರಮ್ ಆಲ್ ಡಿಫರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ ಪೀಪಲ್, ಬಟ್ ಹಿಯರ್ ದೇ ಕ್ಯಾನ್ ಪ್ರೊವೈಡ್, ದೇ ಕಾನ್ ಟೇಕ್, ಐ ಮೀನ್ ಇಲ್ಲಿಂದ ತಗೊಬಹುದು ಅಂತ ಅರ್ಥ, ಓ ಬ್ಲಡ್ ಗ್ರೂಪ್ ಇಂದ ಮಾತ್ರ ತಗೋಬೇಕಾಗಿರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅಬೌಟ್ ದ ಬ್ಲಡ್ ಗ್ರೂಪ್. ಈಗ RH ಫ್ಯಾಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಆಸ್ ಐ ಸೆಡ್, ನಾನು ಆವಾಗಲೇ ಹೇಳಿದಾಗೆ ಮತ್ತೆ ಅದನ್ನ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. RBC ಇಲ್ಲಿದೆ. ಓಕೆ, RBCs ಆರ್ ಪ್ರೆಸೆಂಟ್ ಅಂಡ್ ಇಫ್ ದ RBCs ಆರ್ ಹ್ಯಾವಿಂಗ್ RH ಇದ್ರೆ ದಟ್ ಈಸ್ ದ ಪಾಸಿಟಿವ್. ಇಫ್ ದೇರ್ ಇಸ್ ನೋ RH ದಟ್ ಈಸ್ ದ ನೆಗೆಟಿವ್, ಅದು ನೆಗೆಟಿವ್ ಆಗಿರುತ್ತೆ. ಇಲ್ಲಿ RH ಫ್ಯಾಕ್ಟರ್ ಇಲ್ಲ. ಸೊ ಹಿಯರ್ ದ RH indicating what? That's the indicating the rhesus. It's a kind of an antigen. Understood? 80% people on the earth, 80% people having the RH ಇದೆ. Hence they are positive. ಇದನ್ನ ಪ್ರೀವಿಯಸ್ ಸ್ಲೈಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎ ಜೊತೆಗೆ RH ಇದ್ರೆ, ಎ ಆಂಟಿಜನ್ ಜೊತೆ RH ಆಂಟಿಜನ್ ಇದ್ರೆ ಅದೇನಾಗಿರುತ್ತೆ, ಎ ಪಾಸಿಟಿವ್ ಆಗಿರುತ್ತೆ. ಎ ಪಾಸಿಟಿವ್, ಯಾಕೆಂದ್ರೆ RH ಇರೋದ್ರಿಂದ ಅದು ಪಾಸಿಟಿವ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಲೈಕ್ ವೈಸ್ ಇಲ್ಲಿದೆ ಇವಾಗ, ದೇರ್ ಈಸ್ ಎನ್ RBC ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಎ ಅಂಡ್ ದೇರ್ ಆರ್ ನೋ RH ಆಂಟಿಜನ್. ಸೊ ದಟ್ ಈಸ್ ನಥಿಂಗ್ ಬಟ್ ಎ ನೆಗೆಟಿವ್, ಅದು ಎ ನೆಗೆಟಿವ್ ಆಗಿರುತ್ತೆ, RH ಇಲ್ಲ ಅಂತ. ಸೊ ಇದನ್ನೇ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು. ಅಂಡ್ ರಿಮೆಂಬರ್ ದಿಸ್. ಓಕೆ, ಎಲ್ಲವೂ ಕೂಡ ಇದರಲ್ಲೇ ಕ್ಲಿಯರ್ ಆಗಿದೆ. ನೀವು ಇದ್ರ ಮುಂದೆನೂ ಕೂಡ ಬರಿಬಹುದು, ಡೋನರ್ಸ್ ಅನ್ನ ಬರೆದ್ಬಿಟ್ಟು ಮತ್ತೆ ಮುಂದೆ ಆಂಟಿಬಾಡೀಸ್ಗಳನ್ನ ಬರಿಬಹುದು. ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕೊಂಡ್ಬಿಡಿ. ಸೊ ಫಸ್ಟು ಯಾವ ಗ್ರೂಪಲ್ಲಿ ಯಾವ ಆಂಟಿಜನ್ ಇದ್ರೆ ಯಾವ ಬ್ಲಡ್ ಗ್ರೂಪ್ ಆಗುತ್ತೆ, ನೆಕ್ಸ್ಟ್ RH ಫ್ಯಾಕ್ಟರ್ ಇದ್ರೆ ಯಾವ ತರ ಆಗುತ್ತೆ, ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ, ನೆಕ್ಸ್ಟ್ ಆಂಟಿಬಾಡೀಸ್ಗಳನ್ನ ಬರೀರಿ. ಒಂದು 4 ಕಾಲಮ್ ಹಾಕಿದ್ರೆ ಎಂಟೈರ್ ಬ್ಲಡ್ ಗ್ರೂಪ್ ಇನ್ಕ್ಲೂಡಿಂಗ್ RH ಫ್ಯಾಕ್ಟರ್ ವಿ ಕ್ಯಾನ್ ರಿಮೆಂಬರ್. ಓಕೆ, ನೆಕ್ಸ್ಟ್ ವಿ ಕ್ಯಾನ್ ಜಂಪ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. RH ಗ್ರೂಪಿಂಗ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಈಗ ಕಾಮನ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗುವಾಗ ವಿ ನೀಡ್ ಟು ಚೆಕ್ ದ ಬ್ಲಡ್, ವಿ ನೀಡ್ ಟು ಚೆಕ್ ದ RH ಫ್ಯಾಕ್ಟರ್ ಇನ್ ದ ಬ್ಲಡ್, ಚೆಕ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಸಫರಿಂಗ್ ಫ್ರಮ್ ಲೈಕ್ ಲಾಸ್ ಆಫ್ ಬ್ಲಡ್ ಆಗಿದೆ ಅಂತ ಹೇಳಿದ್ರೆ, ಸೊ ಇಫ್ ಸಂಬಡಿ ವಾಂಟ್ಸ್ ಟು ಗಿವ್ ಬ್ಲಡ್, ರೈಟ್, ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಇಫ್ ಯು ಆರ್ ಪ್ರೊವೈಡಿಂಗ್ RH ನೆಗೆಟಿವ್ ಬ್ಲಡ್ ಟು ಮೀ, ಸೊ ಆಗೇನಾಗುತ್ತೆ, ದೇರ್ ವಿಲ್ ಬಿ ದಟ್ ಮೇ ಬಿ ಕಾಸಸ್ ಆಫ್ ಡೆತ್ ಬಿಕಾಸ್ ಆಫ್ ದ ಕ್ಲಾಟಿಂಗ್ ಆಫ್ ಬ್ಲಡ್. ಸೊ ನಾವು ಬಾಡಿಯಲ್ಲಿ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಡ್ಯೂರಿಂಗ್ ಟ್ರಾನ್ಸ್ಫ್ಯೂಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಮೋಸ್ಟ್
ಸಕ್ಸಸ್ಫುಲ್ ಡಿಸ್ಕವರೀಸ್ಗಳಿಗೆ ಬಂದಾಗ ಬ್ಲಡ್ ಗ್ರೂಪಿಂಗ್ ಮತ್ತೆ RH ಗ್ರೂಪಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿ ಹ್ಯಾವ್ ಸೇವ್ಡ್ ಮಿಲಿಯನ್ಸ್ ಆಫ್ ಲೈವ್ಸ್ just by checking their blood group as well as the RH grouping. Okay, and one of the most special case, so this is we are going to discuss right now. Okay, so ಯಾವುದು ಅಂತ ಹೇಳಿದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಕೆಲವು ಸಲ, ಇಫ್ ದ ಮದರ್ ಹ್ಯಾವಿಂಗ್ the negative RH in the sense there is no RH antigen in her blood. Okay, so ivaga ಇಲ್ಲಿ ತಿಳ್ಕೊಳ್ಳೋಣ. So mother, you can say maternal. Okay, maternal. I can say directly instead of writing that. Mother having the negative blood group ಇದೆ ಅಂದ್ರೆ RH factor ಇಲ್ಲ ಅಲ್ಲಿ ಅಂತ ಅರ್ಥ. And here you can observe the fetus having the positive blood group. That means they have RH. ಅಲ್ಲಿ ಆ ಮಗುವಿನ ಬ್ಲಡ್ ಅಲ್ಲಿ RH ಫ್ಯಾಕ್ಟರ್ ಇದೆ, RH ಆಂಟಿಜನ್ ಇದೆ. ಸೊ ಹೆನ್ಸ್ ದ ಬೇಬಿ ಆರ್ ದ ಫೀಟಸ್ ಈಸ್ ಯೂಶುವಲಿ ಪಾಸಿಟಿವ್, ಅದು ಪಾಸಿಟಿವ್ ಆಗಿರುತ್ತೆ. ಸೊ ಈ ಕೇಸಲ್ಲಿ ಏನಾಗ್ಬೋದು, ಇವಾಗ ಡ್ಯೂರಿಂಗ್ ದ ಫಸ್ಟ್ ಪ್ರೆಗ್ನೆನ್ಸಿ ಏನಾಗುತ್ತೆ ಅಂತ ಹೇಳಿದ್ರೆ ದೇರ್ ಇಸ್ ನೋ ಮಿಕ್ಸಿಂಗ್ ಅಪ್ ಆಫ್ ಆಕ್ಸಿಜನ್, ನೆಗೆಟಿವ್ ಆಸ್ ವೆಲ್ ಆಸ್ ದ ಪಾಸಿಟಿವ್ ಬ್ಲಡ್. ಬೋತ್ ಆರ್ ಗೆಟ್ ಸೆಪರೇಟೆಡ್, ವೆಲ್ ಸೆಪರೇಟೆಡ್ ಬೈ ದ ಪ್ಲೆಸೆಂಟಾ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ ಅದೇ ತರ. ಸೊ ಡ್ಯೂರಿಂಗ್ ದ ಫಸ್ಟ್ ಪ್ರೆಗ್ನೆನ್ಸಿ there are no antibodies are produced in mother's blood against the RH positive of the fetus blood. ಈಗ fetus blood positive ಇದೆ ಅಂತ ಹೇಳಿದ್ರೆ mother's blood ಏನ್ ಮಾಡಬೇಕಿತ್ತು, they need to prepare the antibodies against that. antibodies create ಮಾಡಬೇಕಿತ್ತು, ಬಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಡ್ಯೂರಿಂಗ್ ದ ಫಸ್ಟ್ ಪ್ರೆಗ್ನೆನ್ಸಿ, ಸೊ ಬೋತ್ ದ ಬ್ಲಡ್ಸ್ ಆರ್ ವೆಲ್ ಸೆಪರೇಟೆಡ್ ಬೈ ದ ಪ್ಲಾಸೆಂಟಾ, ಎರಡು ಸೆಪರೇಟ್ ಆಗಿರುತ್ತೆ. ಬಟ್ ದೇರ್ ಈಸ್ ಎ ಪಾಸಿಬಿಲಿಟಿ, ಸೊ ಡ್ಯೂರಿಂಗ್ ದ ಚೈಲ್ಡ್ ಬರ್ತ್ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮದರ್ಸ್ ಬಾಡಿ ಸೊ ಹ್ಯಾವ್ ಕ್ರಿಯೇಟೆಡ್ ಸೊ ಸಮ್ ಆಂಟಿಬಾಡೀಸ್ ಎಗೇನ್ಸ್ಟ್ ದ RH ಆಂಟಿಜನ್. ಸ್ಮಾಲ್ ಅಮೌಂಟ್ ಅಲ್ಲಿ ಏನ್ ಮಾಡುತ್ತೆ, ಆಂಟಿಜನ್ ನ ಕ್ರಿಯೇಟ್ ಮಾಡುತ್ತೆ. ಐ ಆಮ್ ರೈಟಿಂಗ್ ಹಿಯರ್ ಡ್ಯೂರಿಂಗ್ ದ ಚೈಲ್ಡ್ ಬರ್ತ್, ಐ ಆಮ್ ಜಸ್ಟ್ ರೈಟಿಂಗ್ ಡ್ಯೂರಿಂಗ್ ಚೈಲ್ಡ್ ಬರ್ತ್ ಆಗುವಾಗ ಮದರ್ಸ್ ಬಾಡಿ ಏನ್ ಮಾಡುತ್ತೆ, ನಾವು ಮದರ್ಸ್ ಬಾಡಿ is creating antibodies ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾವುದಕ್ಕೆ ಆಂಟಿಬಾಡೀಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ, ಕ್ರಿಯೇಟಿಂಗ್ ಫಾರ್ ದ RH, ಸೊ ದಟ್ ವಿ ಯೂಸ್ ಟು ಕಾಲ್ ಇಟ್ ಆಸ್ RH ನೆಗೆಟಿವ್. ಯಾಕೆ ಇದು ಆಂಟಿಬಾಡೀಸ್ ಆಗಿದೆ. ನೆಕ್ಸ್ಟ್, ಅಂಡ್ ಇಟ್ ಈಸ್ ಯಾವುದಕ್ಕೆ ಕ್ರಿಯೇಟ್ ಆಗ್ತಾ ಇರೋದು, ಕ್ರಿಯೇಟೆಡ್ ಟು ದ RH ಪಾಸಿಟಿವ್ಗೆ. ಓಕೆ, ಸೊ ಇವಾಗ RH ಪಾಸಿಟಿವ್ಗೆ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಫ್ ಶಿ ಈಸ್ ಎನ್ಕೌಂಟರಿಂಗ್ ವಿತ್ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸೀಸ್, ಅಂದ್ರೆ ಪದೇ ಪ್ರೆಗ್ನೆನ್ಸೀಸ್ಗಳು ಆದಾಗ, ಸೆಕೆಂಡ್ ಪ್ರೆಗ್ನೆನ್ಸಿ, ಥರ್ಡ್ ಪ್ರೆಗ್ನೆನ್ಸಿ ಆದಾಗ, ದಿಸ್ ಆಂಟಿಬಾಡಿ ಮೇ ಎಂಟರ್ ಇನ್ ಟು ದ ಫೀಟಸ್ಗೆ ಎಂಟರ್ ಆಗ್ಬೋದು. ಸೊ ಅವಾಗ ಏನಾಗುತ್ತೆ, ದಟ್ ಮೇ ಕಾಸ್ ಸಿವಿಯರ್ ಅನಿಮಿಯಾ ಅಂಡ್ ಆಲ್ಸೋ ದಟ್ ಲೀಡ್ಸ್ ಟು ಡೆತ್ ಆಫ್ ಬೇಬಿ. ಆ ಫೀಟಸ್ ಕೂಡ ಏನಾಗ್ಬೋದು, ಸಾಯೋ ಚಾನ್ಸಸ್ ಇರುತ್ತೆ. ಅದನ್ನ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂತ ಹೇಳ್ತೀವಿ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್. ಜಾಂಡಿಸ್ ಬರೋದು, ಅನಿಮಿಯಾ ಆಗೋದು, ಸೊ ಈ ತರ ಎಲ್ಲ ಕಾಸ್ ಆಗುತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಇಫ್ ಮದರ್ ಈಸ್ ಹ್ಯಾವಿಂಗ್ ದ ನೆಗೆಟಿವ್ ಬ್ಲಡ್ ಗ್ರೂಪ್ ಬಿಕಾಸ್ ಅವರ್ RBC ಡಸಂಟ್ ಹ್ಯಾವ್ RH ಫ್ಯಾಕ್ಟರ್, ಇಲ್ಲ, ಬಟ್ ಬೇಬಿ ಈಸ್ ಹ್ಯಾವಿಂಗ್ ದ RH ಫ್ಯಾಕ್ಟರ್, ಸೊ ದೇರ್ ಬ್ಲಡ್ ಗ್ರೂಪ್ ಇಸ್ ಪಾಸಿಟಿವ್. ಡ್ಯೂರಿಂಗ್ ದ ಫಸ್ಟ್ ಪ್ರೆಗ್ನೆನ್ಸಿ, the both blood means RH positive and also negative is well separated by the placenta. There is no mixing up, eradu mix agalla. But after the childbirth ಆದ್ಮೇಲೆ, so there will be a possibility, so mother's body produce antibody against the RH antigen. RH antigen ಗೆ antibodies ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಆ ಆಂಟಿಬಾಡೀಸ್ ಯಾವುದು, those are called RH negative. ಅದಕ್ಕೆ ಅಪೋಸಿಟ್ ಆಗಿರೋದನ್ನೇ ಆಂಟಿಬಾಡೀಸ್ ಅಂತ ಹೇಳ್ತೀವಿ ನಾವು. Now this maybe enters into the second pregnancy ಆಗುವಾಗ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇಫ್ ಇಟ್ ಎಂಟರ್ಸ್ ಇನ್ ಟು ದ ಬೇಬಿ, ಸೊ ಏನಾಗುತ್ತೆ, ದಟ್ ಮೇ ಕಾಸ್ ಸಿವಿಯರ್ ಅನಿಮಿಯಾ ಅಂಡ್ ಜಾಂಡಿಸ್, ದಟ್ ಈಸ್ ಕಾಲ್ಡ್ ಎರಿಥ್ರೋಬ್ಲಾಸ್ಟೋಸಿಸ್ ಫೆಟಾಲಿಸ್ ಅನ್ನೋ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಅಂದ್ರೆ ಅದು ಡೆತ್ ಕೂಡ ಕಾಸ್ ಮಾಡಬಹುದು. ಇನ್ನೊಂದೇನಂತ ಹೇಳಿದ್ರೆ, ಸೊ ಫಾರ್ ದಟ್ ಆಫ್ಟರ್ ಚೈಲ್ಡ್ ಬರ್ತ್ ಇಮ್ಮಿಡಿಯೇಟ್ಲಿ ದೇ ವಿಲ್ ಪ್ರೊವೈಡ್ RH
ಆಂಟಿಜನ್, ಆಂಟಿಬಾಡೀಸ್ ಅನ್ನ ಏನ್ ಮಾಡುತ್ತೆ, ಆ ಆಂಟಿಜನ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ಆಂಟಿಬಾಡೀಸ್ ಕ್ರಿಯೇಟ್ ಆಗಿದೆಯಲ್ವಾ, ಈ ಆಂಟಿಬಾಡೀಸ್ಗೆ ಏನ್ ಮಾಡ್ಬೇಕು, ಇವಾಗ ಆಂಟಿಜನ್ ನ ಎಂಟರ್ ಮಾಡಬೇಕು. ಹಾಗಾಗಿ RH ಆಂಟಿಜನ್ ಅನ್ನ ಇಂಜೆಕ್ಟ್ ಮಾಡಿದ್ರೆ ಸೊ ಅದೇನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. Okay, immediate after the delivery they have to administrate the RH antigen to the mother. Okay, so then she is able to conceive so frequently even after the one. Okay, so that is nothing but RH grouping. So common ಆಗಿ ಇದನ್ನ ಕೇಳ್ತಾರೆ, ನೆನ್ಪಿಟ್ಕೊಂಡಿರಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಕೋಆಗುಲೇಷನ್ ಆಫ್ ಬ್ಲಡ್ ಕ್ಲಾಟಿಂಗ್ ಯಾವ ತರ ಆಗುತ್ತೆ. ಸೊ ಅವಾಗಲೇ ಹೇಳಿದಾಗೆ ಬ್ಲಡ್ ಕ್ಲಾಟಿಂಗ್ ಆಗೋದು ನಾರ್ಮಲ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಥ್ರೋಂಬೋಸೈಟ್ಸ್ ಅಂತ ಹೇಳ್ಬಿಟ್ಟು, ಐ ಆಮ್ ಜಸ್ಟ್ ರೈಟಿಂಗ್ ಥ್ರೋಂಬೋಸೈಟ್ಸ್ ಅಂತ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ಸ್. ನೌ what are the different types of proteins responsible for this blood clotting, coagulation of blood? Coagulation ಅಂತ ಹೇಳಿದ್ರೆ clotting. Now let's understand that one. There are 3 different types of protein present and responsible for the coagulation of the blood, and the very first one is nothing but prothrombin, and second one is fibrinogen, and thrombokinase, and calcium ion. And these three are the proteins. Now ಏನ್ ಮಾಡುತ್ತೆ ಅಂತ ನೋಡೋಣ ಇವಾಗ. So this thrombokinase, as the name indicates kinase, this is an enzyme. ಇದು enzyme ಆಗಿರುತ್ತೆ. This enzyme is mainly responsible for the conversion of prothrombin into ಏನ್ ಮಾಡುತ್ತೆ, ಥ್ರಾಂಬಿನ್ ಆಗಿ ಕನ್ವರ್ಟ್ ಮಾಡುತ್ತೆ. Understood? In the presence of what? In the presence of calcium ion. Now the enzyme is there. ಯಾವ enzyme ಇದೆ ಅಲ್ಲಿ? So that is nothing but thrombokinase ಅನ್ನೋ enzyme ಏನ್ ಮಾಡ್ತಾ ಇದೆ, prothrombin ಅನ್ನ ಥ್ರಾಂಬಿನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ in the presence of calcium ions. Now this thrombin is mainly responsible for production of fibrin from the fibrinogen. So ಇವಾಗ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಾಗಬೇಕು, ಫೈಬ್ರಿನೋಜನ್ ಇದೆಯಲ್ಲ, this fibrinogen so converts into fibrin, so that forms the network when it combines with the atmospheric oxygen. So once the blood oozes out in the presence of thrombin, so thrombin ivaga ಏನು ಮಾಡುತ್ತೆ, in the presence of thrombin, fibrinogen is being converted into fibrin. Once the blood oozes out ಹೊರಗಡೆ ಬಂದ ಮೇಲೆ, that react to the atmospheric oxygen and forms a network. ಎಂಟ್ಯಾಂಗಲ್ಡ್ ಆಗುತ್ತೆ. ಸೊ ಅದನ್ನ ನಾವು ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಬೋದಲ್ವಾ. ಸೊ ಬ್ಲಡ್ ಇದೆ, ಬ್ಲಡ್ ಅಲ್ಲಿ ಪ್ಲಾಸ್ಮಾ ಮತ್ತೆ ಪ್ಲೇಟ್ಲೆಟ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ಕ್ಲಾಟಿಂಗ್ ಆರ್ ಕೋಆಗುಲೇಷನ್ ಆಫ್ ದ ಬ್ಲಡ್. ಸೊ ಅಲ್ಲಿ ಇವಾಗ ಪ್ಲೇಟ್ಲೆಟ್ಸ್ ಗಳು ಏನ್ ಮಾಡುತ್ತೆ, ದೇ ಆರ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕ್ಲಾಟಿಂಗ್ ಆಫ್ ಬ್ಲಡ್ ವಿತ್ ದ ಹೆಲ್ಪ್ ಆಫ್ ಯು ಪ್ರೋಟೀನ್ಸ್ ಅಂಡ್ ಅಯಾನ್ಸ್. ಆ ಪ್ರೋಟೀನ್ಸ್ ಗಳು ಯಾವುದು? ದೋಸ್ ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ prothrombin, fibrinogen and thrombokinase. Okay, next these are the 3 proteins, and there is one more ion called calcium ion. Now in the presence of thrombokinase, prothrombin is converted into thrombin, okay, along with in the presence of calcium ion. This thrombin converts the fibrinogen into fibrin, inactive form to active form. This fibrin that once the blood comes out, ಹೊರಗಡೆ ಬಂದಾಗ ಬ್ಲಡ್ ಅಲ್ಲಿ ಇವಾಗ ಫೈಬ್ರಿನ್ ಇದೆ. ಸೊ ಇಮಿಡಿಯೇಟ್ ಆಗಿ ಏನಾಗಬೇಕು, ದಟ್ ರಿಯಾಕ್ಟ್ಸ್ ವಿತ್ ದ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್. ಸೊ ರಿಯಾಕ್ಟ್ ಆಗುತ್ತೆ, ದಟ್ ಫಾರ್ಮ್ಸ್ ಅ ನೆಟ್ವರ್ಕ್ ಓವರ್ ದ ಊಂಡ್ ಮೇಲ್ಭಾಗದಲ್ಲಿ ಒಂದು ನೆಟ್ವರ್ಕ್ ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕೋಆಗುಲೇಷನ್ ಆಫ್ ದ ಬ್ಲಡ್. ನೆಕ್ಸ್ಟ್ ಲಿಂಫ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಟಿಶ್ಯೂ ಬಗ್ಗೆ ತಿಳ್ಕೊಬೇಕಾದ್ರೂ ಕೂಡ ಸಿಂಪಲ್ ಆಗಿ ಹೇಳಿದ್ದು ನಾವು. ಅಂಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಇಂಟರ್ಸ್ಟಿಷಿಯಲ್ ಬಾಡಿ ಫ್ಲೂಯಿಡ್, ಆರ್ ಇಟ್ ಮೇ ಬಿ ಟಿಶ್ಯೂ ಫ್ಲೂಯಿಡ್ ಅಂತ ಹೇಳ್ತೀವಿ, ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಂತಾನೂ ಕೂಡ ಹೇಳ್ತಾರೆ. ಓಕೆ, ಸೊ ಯಾವ ತರ ಫಾರ್ಮ್ ಆಗುತ್ತೆ? ಇಟ್ಸ್ ವೆರಿ ಸಿಂಪಲ್ ಟು ರಿಮೆಂಬರ್, ಕನ್ಸಿಡರಿಂಗ್ ದಟ್ ದಿಸ್ ಈಸ್ ದ ಬ್ಲಡ್ ಕೆಪಿಲರಿ. ಇಲ್ಲೊಂದು ಇವಾಗ ಬ್ಲಡ್ ಕೆಪಿಲರಿ ಇದೆ ಅಂತ ಹೇಳಿದ್ರೆ, ಸೊ ಬ್ಲಡ್ ಕೆಪಿಲರಿ ಏನ್ ಮಾಡುತ್ತೆ, ದಟ್ ಕ್ಯಾರಿ ಆಲ್ ಫಾರ್ಮ್ಡ್ ಎಲಿಮೆಂಟ್ಸ್ ಅಲಾಂಗ್ ವಿತ್ ದ ಪ್ಲಾಸ್ಮಾ. ಇಲ್ಲಿ ಪ್ಲಾಸ್ಮಾ ಇರುತ್ತೆ, WBCs ಗಳಿರುತ್ತೆ. ಓಕೆ, and you can say platelets are also present in the form of amoeboid structure. So ಇಷ್ಟು ಕೂಡ ಇಲ್ಲಿದೆ ಇವಾಗ. ಸೊ ಪ್ಲೇಟ್ಲೆಟ್ಸ್ಗಳು. ಸೊ ನೌ
Here you can observe the tissue is present. ಇಲ್ಲಿ tissue ಇದೆ ಅಂತ ಹೇಳೋಣ, and there is a space in between the tissue. Now, while the blood is traveling inside the blood capillary, ಹೋಗುವಾಗ so ಏನಾಗುತ್ತೆ, so few of them like except larger molecules of proteins, smaller proteins along with the WBC that will escape or it may be oozes out. So from the capillary ಇಂದ ಹೊರಗಡೆ ಬರುತ್ತೆ. So I'm just writing two components. One is few platelets along with the WBC ಬರುತ್ತೆ. And this fluid is mainly responsible for providing the nutrients as well. Nutrients provide ಮಾಡುತ್ತೆ, ಜೊತೆಗೆ immunityಯನ್ನು ಪ್ರೊವೈಡ್ ಮಾಡುತ್ತೆ. This is called tissue fluid. ಇದನ್ನೇ ನಾವು tissue fluid ಅಂತ ಹೇಳೋದು. ನೋಡಿ ಇವಾಗ ಇಲ್ಲಿ ಏನಿದೆ, ಎಕ್ಸೆಪ್ಟ್ RBC ಅನ್ನ ಬಿಟ್ಟು few proteins and few WBCs, they are just moving out of the blood capillary in between the tissue cells, and that fluid is called tissue fluid and mainly responsible for providing the immune system defensive mechanism system in our body. ಯಾಕೆಂದ್ರೆ ಅದರಲ್ಲಿ WBC ಇದೆ, phagocytosic in nature, so that is preventing the foreign particles. ಒಂದು ಈಗ ಲಿಂಫ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ಎ ಕಲರ್ಲೆಸ್ ಫ್ಲೂಯಿಡ್ ಸಿಮಿಲರ್ ಟು ದಟ್ ಆಫ್ ದ ಬ್ಲಡ್ ಇನ್ ಸ್ಟ್ರಕ್ಚರ್. ಬ್ಲಡ್ ತರನೇ ಇರುತ್ತೆ, ಆದರೆ ಕಲರ್ಲೆಸ್ ಆಗಿರುತ್ತೆ. ಯಾಕೆ ಅಂದ್ರೆ ಇಟ್ ಡಸಂಟ್ ಹ್ಯಾವ್ RBCs ಇರಲ್ಲ, ಕಂಟೈನ್ ಓನ್ಲಿ WBCs, platelets and few proteins ಇಷ್ಟು ಮಾತ್ರ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಇದನ್ನ ಲಿಂಫ್ ಅಥವಾ ಟಿಶ್ಯೂ ಫ್ಲೂಯಿಡ್ ಅಂತ ಹೇಳ್ತೀವಿ. ದೇರ್ ಮೇನ್ ಫಂಕ್ಷನ್ ಈಸ್ ಟು ಪ್ರೊವೈಡ್ ದ ಇಮ್ಯುನಿಟಿಯನ್ನ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನು ಸಪ್ಲೈ ಮಾಡುತ್ತೆ ಡೈರೆಕ್ಟ್ ಆಗಿ. ನೆಕ್ಸ್ಟ್ ಸರ್ಕ್ಯುಲೇಟರಿ ಪಾತ್ವೇ, ಎರಡು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ಇವಾಗ. ಸೊ ಇನ್ ಡಿಫರೆಂಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಸರ್ಕ್ಯುಲೇಟರಿ ಪಾತ್ವೇ ಇಸ್ ಪ್ರೆಸೆಂಟ್. ಬೇರೆ ಬೇರೆ ತರ ಇರುತ್ತೆ. ಸೊ ಮೇನ್ ಆಗಿ ಯಾವ ತರ ಇರುತ್ತೆ, ಯು ಹರ್ಡ್ ಅಬೌಟ್ ದಿಸ್ ಒನ್, ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. Open type of circulatory system. Second one is closed type of circulatory system. Open type of circulatory system you can observe in arthropods and mollusks. ಆರ್ಥ್ರೋಪೋಡಗಳಲ್ಲಿ ಮತ್ತೆ ಮೊಲಸ್ಕ್ಸ್ ಅಲ್ಲಿ ನೋಡಬಹುದು ನಾವು. ಓಕೆ, ಅದೇ ತರ ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಯು ಕ್ಯಾನ್ ಅಬ್ಸರ್ವ್ ಇನ್ ಅನಲಿಡ್ಸ್ ಗಳಲ್ಲಿ ಮತ್ತೆ ಕಾರ್ಡೇಟ್ಸ್ ಗಳಲ್ಲಿ ನೋಡಬಹುದು, ಕಾರ್ಡೇಟ್ಸ್ ಗಳಲ್ಲಿ ಸಿಗುತ್ತೆ. ನೆಕ್ಸ್ಟ್ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ದ ಬ್ಲಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಆರ್ ದ ಆಕ್ಸಿಜನ್ ಕಮಿಂಗ್ ಫ್ರಮ್ ದ ಗಿಲ್ಸ್. ಈಗ ಅಲ್ಲಿ ಗಿಲ್ಸ್ ಗಳಿರ್ಬಹುದು ಅಥವಾ ಅದು ನಾರ್ಮಲ್ ಆಗಿ ಏನ್ ಹೋಗ್ತೀವಿ, ಇದನ್ನ ಸ್ಪೈರಕಲ್ಸ್ ಅಂತ ಹೇಳ್ತೀವಿ, ಟ್ರೇಕಿಯಾ ಅಂತ ಹೇಳ್ತೀವಿ. ಸೊ ಅವುಗಳ ಮುಖಾಂತರ ಬರುತ್ತೆ. ಅಂಡ್ ಹಿಯರ್ ದ ಡೈರೆಕ್ಟ್ಲಿ ಸಪ್ಲೈಯಿಂಗ್ ಟು ದ ಸ್ಪೇಸ್ that is called sinus. Sinus ಏನಾಗುತ್ತೆ, ಡೈರೆಕ್ಟ್ ಆಗಿ ಡೆಲಿವರ್ ಆಗುತ್ತೆ. ಸೊ ದ ಬ್ಲಡ್ is directly delivering to the cavity, the body cavity called hemocoel ಗೆ ಡೈರೆಕ್ಟ್ ಆಗಿ ಕ್ಯಾರಿ ಆಗುತ್ತೆ, hemocoel. And you can directly say blood vessels are absent. ಇಲ್ಲಿ ಯಾವುದೇ ತರ ಬ್ಲಡ್ ವೆಸಲ್ಸ್ ಗಳು ಇರೋದಿಲ್ಲ. ಸೊ ಹಾಗಾಗಿ the blood will never flows through the blood vessels and directly supplying to all parts of the body. ಈ ಕೆಲವು ಪ್ರಾಣಿಗಳಲ್ಲಿ the different internal organs are just immersed in the blood ಅಲ್ಲಿ immersed ಆಗಿರುತ್ತೆ. ಸೊ ಡೈರೆಕ್ಟ್ ಸಪ್ಲೈ ಇರುತ್ತೆ ಇಲ್ಲಿ. ಸೊ ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಸೊ there is no body cavity, the blood is directly not moving to the body cavity, it's directly supplying to the body tissues through the blood vessels. ಇಲ್ಲಿ blood vessels ಮುಖಾಂತರ ಮೂವ್ ಆಗುತ್ತೆ. blood vessels are present, closed. ಇದನ್ನ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಎಫಿಷಿಯೆಂಟ್ ಆಫ್ ಸರ್ಕ್ಯುಲೇಷನ್, ತುಂಬಾ ಎಫಿಷಿಯೆಂಟ್ ಆಗಿರುತ್ತೆ ಇಲ್ಲಿ ಸರ್ಕ್ಯುಲೇಷನ್. ಓಕೆನಾ? ಹಾಗಾಗಿ ಓಪನ್ ಟೈಪ್ ಮತ್ತೆ ಕ್ಲೋಸ್ಡ್ ಟೈಪ್. ಸೊ ಅದೇ ತರ ಸಿಂಗಲ್ ಸರ್ಕ್ಯುಲೇಷನ್ ಮತ್ತೆ ಡಬಲ್ ಸರ್ಕ್ಯುಲೇಷನ್ ಅಂತ ನೀವು ಕೇಳಿರ್ಬಹುದು. ಮೇ ಐ ಗೋನ ಎಕ್ಸ್ಪ್ಲೈನ್. ಓಕೆ, ಹಿಯರ್. ಓಕೆ, ಸಿಂಗಲ್ ಸರ್ಕ್ಯುಲೇಷನ್ ಮತ್ತೆ ಡಬಲ್ ಸರ್ಕ್ಯುಲೇಷನ್. ಇನ್ ಕೇಸ್ ಆಫ್ ಫಿಶಸ್ you can observe single circulation. ಯಾಕೆ ಸಿಂಗಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ? ಸಿಂಗಲ್ ಸರ್ಕ್ಯುಲೇಷನ್ ಇರುತ್ತೆ ಫಿಶಸ್ ಗಳಲ್ಲಿ. ದೇರ್ ಯು ಕ್ಯಾನ್ ಅಬ್ಸರ್ವ್, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಲೆಟ್ ಮಿ ಟೇಕ್ ಒನ್ ಮೋರ್ ಸ್ಲೈಡ್. ಫಿಶಸ್ ಇದೆ, ಫಿಶಸ್
amphibians, reptiles, next aves and mammals. Okay, there you can observe fishes having two-chambered heart irutte. Amphibians are having three-chambered heart, reptiles having three-chambered heart, and birds and mammals having four-chambered heart. Ee two chamber alli one atria, or you can say one atrium, and one ventricle. So the blood which is coming from the body tissue, adana deoxygenated blood anta heltivi. The deoxygenated blood coming from the body tissues, and that is moving towards the gills ge hogutte. Okay, gills inda ಮತ್ತೆ ಏನಾಗುತ್ತೆ, ಅದು ಆಕ್ಸಿಜನೇಟೆಡ್ ಆಗಿ ಮತ್ತೆ ಹಾರ್ಟ್ ಗೆ ಬರುತ್ತೆ. ಅಗೇನ್ ದಟ್ ಗೋಸ್ ಪ್ಯೂರಿಫೈಡ್. ಇಲ್ಲಿ ಒಂದು ಸರ್ಕ್ಯುಲೇಷನ್ ಮಾತ್ರ ಇರುತ್ತೆ. ಓನ್ಲಿ ಒನ್ ಟೈಪ್ ಆಫ್ ಸರ್ಕ್ಯುಲೇಷನ್ ಇಸ್ ಪ್ರೆಸೆಂಟ್. ಸೊ ಯು ಕ್ಯಾನ್ ಸೇ ಸಿಂಗಲ್ ಸರ್ಕ್ಯುಲೇಷನ್. ಸರ್ ಯಾಕೆ ಮತ್ತೆ ಸಿಂಗಲ್ ಸರ್ಕ್ಯುಲೇಷನ್ ಅಂತ ಹೇಳ್ತಾ ಇದೀವಿ? ಹಾರ್ಟ್ಗೆ ಹೋಗುತ್ತೆ, ಟಿಶ್ಯೂಗೆ ಹೋಗುತ್ತೆ. ಆದರೆ ಇಲ್ಲಿ ಯು ಕ್ಯಾನ್ ರಿಮೆಂಬರ್ ದಟ್ ದೇರ್ ಈಸ್ ಅ ಮಿಕ್ಸಿಂಗ್ ಅಪ್ ಆಫ್ ಆಕ್ಸಿನೇಟೆಡ್ ಅಂಡ್ ಡಿಆಕ್ಸಿನೇಟೆಡ್ ಬ್ಲಡ್. ಇಲ್ಲಿ ಎರಡೂ ಕೂಡ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿನೇಟೆಡ್ ಬ್ಲಡ್ ಎರಡೂ ಕೂಡ ಏನಾಗುತ್ತೆ, ಮಿಕ್ಸಪ್ ಆಗುತ್ತೆ. ದೇರ್ ಇಸ್ ನೋ ಸೆಪರೇಷನ್. ಬಟ್ ಇಲ್ಲೂ ಕೂಡ ನಾವು ಸಿಂಗಲ್ ಟೈಪ್ ಅಂತ ಹೇಳ್ಬೋದು. ಆದ್ರೆ ಡೈರೆಕ್ಟ್ ಆಗಿ ನಾವು ಹೇಳ್ತಾ ಹೋಗ್ತೀವಿ incomplete double circulation can be seen in the case of amphibians and reptiles. But here in the case of birds and mammals, has the four-chambered heart is present. Heart is completely developed. Two atria, two ventricles are present, and here both oxygenated and deoxygenated bloods are being separate ಆಗುತ್ತೆ, and they are moving so in a separate vessels, or you can say blood vessels. So ಹಾಗಾಗಿ ಇಲ್ಲಿ ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಇರುತ್ತೆ. ಓಕೆ, ಡಬಲ್ ಸರ್ಕ್ಯುಲೇಷನ್ ಅಂದ ತಕ್ಷಣ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, the blood flows through the heart twice in a cycle. Here blood flows through the heart once in a cycle. So once in a cycle, cardiac cycle ಅಲ್ಲಿ ಒಂದು ಬಾರಿ ಮಾತ್ರ ಏನಾಗುತ್ತೆ, ಮೂವ್ ಆಗುತ್ತೆ. ಸೊ ಈಗ ನಮ್ಗೆ ಏನು ಗೊತ್ತಾಯ್ತು? We come to know the different types of vertebrates, the number of chambers of heart ಅಲ್ಲ, chamber of heart ಎಷ್ಟು ಇರುತ್ತೆ. ಸೊ ಅಂದ್ರೆ 2 3 3 4 4 ಅಂತ ನೆನ್ಪಿಟ್ಕೊಬೇಕು. Single circulation present in fishes, incomplete double circulation present in amphibians and reptiles, double circulation is present in aves and mammals. Okay, next human circulatory system. ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು, yes, what type of circulatory system is present in human? Remember that double circulation ಅಂತ ಹೇಳ್ತೀವಿ. ಸೊ ಇವಾಗ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಯಾವ ತರ ಇರುತ್ತೆ? ಹಿಯರ್ ಹಾರ್ಟ್ ಮುಖಾಂತರ ಬ್ಲಡ್ ಎರಡು ಬಾರಿ ಏನಾಗುತ್ತೆ, ಹಾದು ಹೋಗುತ್ತೆ. ಓಕೆನಾ? ಅಂಡ್ ದಟ್ ಇನ್ವಾಲ್ವ್ಸ್, ಇದರಲ್ಲಿ ಏನೇನಿರುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ದಟ್ ಇನ್ವಾಲ್ವ್ಸ್ ಬ್ಲಡ್ ವೆಸಲ್ಸ್. ಇಲ್ಲಿ ಬ್ಲಡ್ ವೆಸಲ್ಸ್ ಗಳು ಇನ್ವಾಲ್ವ್ ಆಗಿರುತ್ತೆ. Blood vessels are involved so that through the blood vessels only the blood will travel to each and every part of the body. Okay na? One oxygenated and deoxygenated blood, you can say direct agi bariyona, oxygenated and deoxygenated blood so are separated or well separated, you can say well separated. ಫುಲ್ ಆಗಿ ಏನಾಗಿರುತ್ತೆ, ಸಪರೇಟ್ ಆಗಿರುತ್ತೆ, ಮಿಕ್ಸ್ ಆಗಲ್ಲ. and it is very necessary to maintain the temperature. It's very necessary to maintain the constant body temperature. ಸೊ ಇಷ್ಟನ್ನು ಕೂಡ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಕಾಂಪೊನೆಂಟ್ಸ್ ಗಳು ಮತ್ತೆ ಯಾವ ತರ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಆದ್ರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಹ್ಯೂಮನ್ ಹಾರ್ಟ್. ತುಂಬಾ ದೊಡ್ಡ ಕಾನ್ಸೆಪ್ಟ್ ಇದೆ ಇವಾಗ ಇಲ್ಲಿ. ಸೊ ಜಸ್ಟ್ ಅಬ್ಸರ್ವ್, ಐ ಆಮ್ ಜಸ್ಟ್ ರೈಟಿಂಗ್ ಫ್ಯೂ ಪಾರ್ಟ್ಸ್ ಹಿಯರ್. ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಈಸ್ ದ ಹ್ಯೂಮನ್ ಹಾರ್ಟ್. ಓಕೆ, ಔಟರ್ ಪಾರ್ಟ್ ಬರ್ದಿದ್ದೀನಿ. ಅಂಡ್ ಹಿಯರ್ ಯು ಕ್ಯಾನ್ ರೈಟ್ ದ ಇಂಟರ್ನಲ್ ಪಾರ್ಟ್. ಓಕೆ, ದಿಸ್ ಈಸ್ ಇಂಡಿಕೇಟಿಂಗ್, ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹಿಯರ್ ವಿ ನೀಡ್ ಟು ರೈಟ್ ದ ಪಲ್ಮೊನರಿ
artery. Okay, and that is here, and here you can write, okay, and the left part having the bicuspid valve along with this one, aorta. Okay, just to explain, so what are the different components present in the heart, and very important, the valves ಮತ್ತೆ ವಾಲ್ಸ್, ವಾಲ್ಗಳು ಮತ್ತೆ ವಾಲ್ವ್ಸ್ ಎರಡನ್ನೂ ಕೂಡ ನಾವು ತಿಳ್ಕೋಬೇಕಾಗತ್ತೆ. ಸೊ ಹಾಗಾಗಿ ಜಸ್ಟ್ ಅಬ್ಸರ್ವ್ ಹಿಯರ್, these are cardiac tendinae attached to the papillary muscles. Okay, now observe this. This is the heart. ಇವಾಗ heart ಇದೆ. Heart is usually conical in shape. Conical shape ಅಲ್ಲಿ ಇರುತ್ತೆ, and mainly present in the thoracic cavity. Thoracic cavity ಅಲ್ಲಿ ಇರುತ್ತೆ. And more importantly, the entire heart is covered by a layer. ಇದ್ರ ಮೇಲ್ಭಾಗದಲ್ಲಿ ಒಂದು ಲೇಯರ್ ಇರುತ್ತೆ. ಓಕೆ, that is called pericardial layer ಅಂತ ಹೇಳ್ತೀವಿ. So this layer is called what? Pericardial layer. Pericardial layer. Okay, so next, ಈ pericardial layer ನ ಒಳಭಾಗದಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ. That is called pericardial fluid ಅಂತ ಹೇಳ್ತೀವಿ. Pericardial fluid. So likewise, the wall of the heart is also having 3 layers. 3 ಲೇಯರ್ಗಳನ್ನ ನಾವು ನೋಡಬಹುದು. So those are commonly known as epicardium, myocardium and endocardium. So here the walls, you can say the walls of the heart, walls of the heart having 3 walls, 3 ವಾಲ್ಗಳಿರುತ್ತೆ. ಒಂದು epicardium, epicardium, and second one is myocardium, myocardium, and the last one is endocardium, endocardium. So myocardium ಏನಿದೆ, here you can observe cardiac muscles. Cardiac muscles ಗಳು ಇಲ್ಲೇ ಇರೋದು, cardiac muscles. So ನಾವು ಓದಿರ್ತೀವಿ different types of muscular tissue ಗಳಲ್ಲಿ cardiac muscles ಅಂತ ಬಂದಾಗ. So there, and also this is called pericardium layer, or it may be pericardial layer. Pericardial fluid is present and it is mainly responsible for preventing the friction. ಅದು ಫ್ಲೂಯಿಡ್ ಏನು ಮಾಡುತ್ತೆ, ಫ್ರಿಕ್ಷನ್ ಅನ್ನು ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ, and that is protecting the heart. ಹಾರ್ಟ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಡಿಫರೆಂಟ್ ಪಾರ್ಟ್ಸ್ ಗಳನ್ನ ನೋಡೋಣ. ದ ಅಪ್ಪರ್ 2 ಚೇಂಬರ್ಸ್ ಆರ್ ಕಾಲ್ಡ್ ಏಟ್ರಿಯಾ. ಸೊ ಇಲ್ಲಿ ಮೇಲ್ಭಾಗದಲ್ಲಿರೋ 2 ಚೇಂಬರ್ಸ್ ಗಳಿಗೆ ನಾವು ಏಟ್ರಿಯಾ ಅಂತ ಹೇಳ್ತೀವಿ. ಅಬ್ಸರ್ವ್, ಸೊ ದೇರ್ ಇಸ್ ಅ ಲೈನ್ ವಿಚ್ ಇಸ್ ಸೆಪರೇಟಿಂಗ್ ದೇಮ್. ಸೊ ಅದನ್ನ ಸೆಪರೇಟ್ ಮಾಡೋದಕ್ಕೆ ನಾವು ಕರೋನರಿ ಸಲ್ಕಸ್ ಅಂತ ಹೇಳ್ತೀವಿ. ಸೊ ದಿಸ್ ಲೈನ್ ಐ ಆಮ್ ರೈಟಿಂಗ್ ಆಸ್ ಕರೋನರಿ sulcus, sulcus, not coronary sinus. Okay, coronary sulcus. This is separating the heart as a upper and lower heart chambers. So upper 2 chambers are called auricles. We are just writing them as, this is the right part, hence it is the right auricle, and this is the left part, left auricle. And lower 2 chambers are called ventricles. ಇದು ventricles ಆಗಿರೋದ್ರಿಂದ ventricles. ಸೊ ಲೆಫ್ಟ್ ಮತ್ತು ರೈಟ್ ಪಾರ್ಟ್ ಅಲ್ಲಿ ಎಲ್ ವಿ ಮತ್ತೆ ಇದು ಆರ್ ವಿ ಅಂತ ಬರೀತೀವಿ, ರೈಟ್ ವೆಂಟ್ರಿಕಲ್. ನೆಕ್ಸ್ಟ್ ಅದಾದ್ಮೇಲೆ ದೇರ್ ಆರ್ 2 pairs ಆಫ್ ವೇನ್ಸ್ ಆರ್ ಪ್ರೆಸೆಂಟ್, 2 pairs ಆಫ್ ಪಲ್ಮೋನರಿ ವೇನ್ಸ್. ಸೊ ಯು ಕ್ಯಾನ್ ಅಬ್ಸರ್ವ್ ಪಲ್ಮೋನರಿ ವೇನ್ಸ್, ಪಲ್ಮೋನರಿ ವೇನ್ಸ್ ಆರ್ ಪ್ರೆಸೆಂಟ್. 2 pairs ಯಾಕಿರುತ್ತೆ? ಸೊ ಈಗ ಕಾಮನ್ ಆಗಿ ನಮ್ಮಲ್ಲಿ 2 ಲಂಗ್ಸ್ಗಳಿದೆ. ಸೊ 1 lung ಈಸ್ having 1 pair of pulmonary, so another lung having another pair of pulmonary. ಇಲ್ಲಿರುತ್ತೆ pulmonary. Okay, but ಅಲ್ಲಿಗೆ ಓಪನ್ ಆಗೋದು pulmonary. So pulmonary veins are present, so they are usually 2 pairs ಇರುತ್ತೆ. And here you can observe pulmonary artery, and this is the aorta. So aorta ಆಗಿರುತ್ತೆ. So next here you can observe there is a number of fibers ಪ್ರೆಸೆಂಟ್. ಈ ಫೈಬರ್ಸ್ ಗಳಿಗೆ ಕಾರ್ಡಿಯೇ ಟೆಂಡಿನೆ ಅಂತ ಹೇಳ್ತೀವಿ. ಕಾರ್ಡಿಯೇ ಟೆಂಡಿನೆ. ಓಕೆ, ನೆಕ್ಸ್ಟ್ ಇನ್ ಬಿಟ್ವೀನ್ ದೀಸ್ 2 ಅಪ್ಪರ್ ಅಂಡ್ ಲೋಯರ್ ಚೇಂಬರ್ಸ್ ದೇರ್ ಆರ್ ಮೆನಿ ವ್ಯಾಲ್ವ್ಸ್ ಆರ್ ಪ್ರೆಸೆಂಟ್. ವಾಲ್ವ್ಸ್ ಗಳಿದೆ. ಆ ವ್ಯಾಲ್ವ್ಸ್ ಗಳಿಗೆ ಕಾಮನ್ ಆಗಿ ಏನಂತ ಹೇಳ್ಬೋದು, ಬೈಕುಸ್ಪಿಡ್ ಮತ್ತೆ ಟ್ರೈಕುಸ್ಪಿಡ್ ವ್ಯಾಲ್ವ್. ದೀಸ್ ಆರ್ ದ ಬೈಕುಸ್ಪಿಡ್ ಅಂಡ್ ಟ್ರೈಕುಸ್ಪಿಡ್ ವ್ಯಾಲ್ವ್. Okay, they are preventing the backward flow of the blood. ಇದು ಜಸ್ಟ್ ಸ್ಟ್ರಕ್ಚರ್ ನ ಮಾತ್ರ ಹೇಳ್ತಾ ಇರೋದು. I will explain that. Heart is there, situated in the center, but obliquely oriented towards the left side because aortic arc is present in the left side in mammals.
ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಮ್ಯಾಮಲ್ಸ್ ಗಳಲ್ಲಿ, ಬರ್ಡ್ಸ್ ಅಲ್ಲಿ ರೈಟ್ ಸೈಡ್ ಗೆ ಇರುತ್ತೆ. Aortic arc. Now, the entire heart is covered by a layer. That layer is called pericardium layer. And there is a fluid, pericardial fluid, that preventing the friction. Prevent ಮಾಡುತ್ತೆ friction ಅನ್ನ. Next ಅದಾದ್ಮೇಲೆ heart is muscular, myogenic. Myogenic ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ it is due to the muscular movement. So not by the neurogenic movement. Neurogenic bere, myogenic bere. So myogenic heart is present and the wall of the heart having 3 layers. So those are called epicardium, myocardium and endocardium anta heltivi. Next, the upper and lower part of the heart can be divided by a layer that is called coronary sulcus. Coronary sulcus anta helbittu. And upper 2 chambers are called atria or auricles. Lower 2 chambers are called ventricles ಆಗಿರುತ್ತೆ. So here you can observe 2 valves on either side of the heart. So those are called cuspid valve. So bicuspid and tricuspid valve. And here 2 pairs of pulmonary veins are coming from the lungs. So one pair from the right lung, one pair from the left lung. So ಎರಡು ಕೂಡ ಏನಾಗುತ್ತೆ ಇಲ್ಲಿ ಓಪನ್ ಆಗುತ್ತೆ ಲೆಫ್ಟ್ auricle ಅಲ್ಲಿ. So next you can observe the pulmonary artery. So that is leading towards the lungs. Lungs ಕಡೆಗೆ ಹೋಗುತ್ತೆ. So ಇಲ್ಲಿ ನೋಡಬಹುದು ಬ್ರಾಂಚ್ ಆಗಿದೆ ಲೆಫ್ಟ್ ಲಂಗ್ ಮತ್ತೆ ರೈಟ್ ಲಂಗ್ ಗೆ ಹೋಗೋದು. And aorta which is carrying oxygenated blood from the heart and carrying towards the other part of the body. So cardiac tendinae they get attached to the papillary muscles of the endocardium. Endocardium na papillary muscles ಗೆ ಅಟ್ಯಾಚ್ ಆಗಿರೋದು cardiac tendinae and that is attached to the valves. Valves ಗೆ ಅಟ್ಯಾಚ್ ಆಗುತ್ತೆ. Mainly responsible for beating. So beat ಮಾಡೋದಕ್ಕೆ ಸಹಾಯ ಆಗುತ್ತೆ. ಓಕೆ, ಹಾರ್ಟ್ ಬೀಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಈ ಫ್ಲೋ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಬ್ಲಡ್ ಅಂತ ಹೇಳ್ಬಿಟ್ಟು, ದ ಬ್ಲಡ್ ಇಸ್ ಕಮಿಂಗ್ ಫ್ರಮ್ ದ ಲಂಗ್ಸ್, ಎಂಟರ್ ಇನ್ ಟು ದ ಲೆಫ್ಟ್ auricle, so through the pulmonary veins and moving towards the left ventricle through the bicuspid valve. So when the auricle contracts, likewise the deoxygenated blood coming from the different part of the body, they are enter into the right auricle through the superior vena cava and inferior vena cava. So these are called precaval or postcaval anta heltivi. So these are commonly called vena cava. Directly you can say this is inferior one. Inferior vena cava. This is the superior vena cava. Enters here. So once the auricle contracts, that blood, deoxygenated blood moving towards here ventricle. Once the ventricle contract admele, here simultaneously the oxygenated blood is moving towards different part of the body through the aorta and arterioles, arteries adra mukantra move agutte. Illi deoxygenated blood needs to purify, that is moving towards the lungs through the pulmonary artery. Pulmonary artery mukantra enagutte bere parts galige move agutte. Understood? Now we need to discuss about types of valves. ಈಗ ಹಾರ್ಟ್ ಬಗ್ಗೆ ಗೊತ್ತಾಯ್ತು ನಮಗೆ. ವ್ಯಾಲ್ವ್ಸ್ ಗಳು ಎಲ್ಲಿರುತ್ತೆ, ಎಷ್ಟಿರುತ್ತೆ? There are 4 different types of valves are present. 4 ತರ ವ್ಯಾಲ್ವ್ಸ್ ಗಳು ಇರುತ್ತೆ. Those are called Eustachian valve. Second one Thebesian valve. Okay, and next one cuspid valves, and the last one is semilunar valve. Okay, ಎಲ್ಲೆಲ್ಲಿ ಇರುತ್ತೆ ಅಂತ ಬರೆದ್ರೆ ಸಾಕಾಗುತ್ತೆ. Okay, Eustachian valve. Okay, this is usually present in the opening of the postcaval. So ಅಂತ ಹೇಳಿದ್ರೆ postcaval ಅಂತ ಹೇಳಿದ್ರೆ ಯಾವ ತರ ಇರುತ್ತೆ? ಪ್ರೀ ಮತ್ತೆ ಪೋಸ್ಟ್, ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ವೆನಾ ಕೇವಾ ಯು ಯೂಸ್ ಟು ಕಾಲ್ ದೆಮ್ ಆಸ್. ಸೊ ಪೋಸ್ಟ್ ಕೇವಲ್ ಅಲ್ಲಿ ಓಪನಿಂಗ್ ಅಲ್ಲಿ ಇರುತ್ತೆ. ಅಂಡ್ ಮೆಜಾರಿಟಿ ಆರ್ ಮೇಜರ್ ಪಾರ್ಟ್ ಆಫ್ ದ ಯುಸ್ಟೇಷಿಯನ್ ವಾಲ್ವ್ ಈಸ್ ವೆಸ್ಟಿಜಿಯಲ್. ಸೊ ಹಾಗಾಗಿ ಪೋಸ್ಟ್ ಕೇವಲ್ ಓಪನಿಂಗ್ ಅಲ್ಲಿ ಇರುತ್ತೆ ಅಂತ ಬರೆಯೋಣ. ಪ್ರಿವೆಂಟಿಂಗ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್. ಸೊ ಬ್ಲಡ್ ಹಿಂದೆ ಹೋಗದೆ ಇರೋ ತರ ತಡಿತಾ ಇರುತ್ತೆ ಅದು. Thebesian valves, they are usually present in the opening of coronary sinus, that is present near the you can say what is that interventricular septum. Interventricular septum ಅಂತ ಹೇಳಿದ್ರೆ ಎಲ್ಲಿರುತ್ತೆ?
ಎರಡು ಹಾರ್ಟ್ಗಳ ಮಧ್ಯದಲ್ಲಿ ಎರಡು ಪಾರ್ಟ್ ಇರುತ್ತಲ್ಲ, ಮಧ್ಯದಲ್ಲಿ ಇರುತ್ತಲ್ಲ ಸೆಪ್ಟಮ್, ಸೊ ಅದ್ರ ಮೇಲ್ಭಾಗದಲ್ಲಿ ಇರುತ್ತೆ. ದಟ್ ಯು ಕ್ಯಾನ್ ಸೇ ಪ್ರೆಸೆಂಟ್ ಇನ್ ದ ಓಪನಿಂಗ್ ಆಫ್ coronary sinus. Okay, next one ನೋಡೋಣ. Cuspid valves, also called atrioventricular valves. Okay, so the main function ಈಗ ಹೆಸರಲ್ಲೇ ಇದೆ atrioventricular valves ಅಂತ ಹೇಳಿದ್ರೆ in between the atria and ventricles. Okay, ಹಾಗಿದ್ರೆ ಎರಡು ತರ ಇರುತ್ತೆ. There are two types. One is bicuspid and second one is tricuspid ಅಂತ ಹೇಳ್ತೀವಿ. Bicuspid, as the name indicates, ಅಂದ್ರೆ two valves are present, two flaps are present, 3 flaps are present. Okay, so ಎಲ್ಲಿರುತ್ತೆ bicuspid valve? present between the left auricle and left ventricle the left ventricle ನ ಮಧ್ಯದಲ್ಲಿರುತ್ತೆ. In a tricuspid valve, that is present between the right auricle and the right ventricle, ಅವೆರಡರ ಮಧ್ಯದಲ್ಲಿ ಇರುತ್ತೆ. In a semilunar valve, present in the opening of aorta, ಇದು ಅಯೋರ್ಟಾದಲ್ಲಿ ಇರುತ್ತೆ, 3 flaps ಗಳಿರುತ್ತೆ. Okay, or you can say 3 pockets are present, so they are present at the opening of aorta. So you can easily remember this. What are the different types of valves? Eustachian valve, opening of the post cable, allirutte. Majority of or major portion of the eustachian valve is vestigial, that prevents the backward flow of the blood. Sebacean valve present in the opening of the coronary sinus. Cuspid valve, or it may be atrioventricular valves, are present in between the bicuspid and tricuspid valve. I mean, in between the atria and as well as ventricles. ಅದರಲ್ಲಿ bicuspid ಮತ್ತೆ tricuspid, 2 valves, 3 valves, ಅದನ್ನ ಫ್ಲಾಪ್ ಅಂತನೂ ಕೂಡ ಹೇಳ್ಬೋದು. ಸೊ bicuspid ಈ ಭಾಗದಲ್ಲಿರುತ್ತೆ, ಅಂದ್ರೆ in between the left auricle and the left ventricle. Tricuspid present between the right auricle and the right ventricle. Semilunar valves present at the opening of the aorta, 3 pockets are present. Okay, so ಅದನ್ನ semilunar valves ಅಂತ ಹೇಳ್ತೀವಿ. Next ನೋಡೋಣ. Conducting system are nodal tissues which is controlling the heart ಅನ್ನ ಕಂಟ್ರೋಲ್ ಮಾಡ್ತಾ ಇರೋದು. ಹೇಗೆ ಕಂಟ್ರೋಲ್ ಮಾಡುತ್ತೆ? So remember, and also I guess it is visible to everyone. Okay, here is the heart. ಈಗ ನಾವು ಮೂರನ್ನ ಮೇನ್ ಆಗಿ ಬರೀತಾ ಹೋಗ್ತೀವಿ. One is nothing but sinoatrial node. It's also called pacemaker. Because it generates the heartbeat. Heartbeat ಅನ್ನ generate ಮಾಡುತ್ತೆ. Nearly about 70 to 75 times per minute. Okay na? It is not influenced by any other external factor. ಇದಕ್ಕೆ ಯಾವುದೇ ತರ external factors ಗಳು ಬೇಕಾಗಿಲ್ಲ. And present in the anterior corner of the anterior aorta, or you can anterior atrium. ಈಗ ಇದು atrium part ಆಗಿರುತ್ತೆ. ಎಲ್ಲಿದೆ ಇದು? Anterior corner of the right atrium. So ಈ ಪೊಸಿಷನ್ ಅಲ್ಲಿ ಇರುತ್ತೆ. This is the bundle of, you can say, muscle fiber and creating the heartbeat. ಇದನ್ನ pacemaker ಅಂತ ಹೇಳ್ತೀವಿ. And you can observe there is one more here that is present in, ಇದನ್ನ ನಾವು anterior corner ಅಂತ ಹೇಳ್ದು. You can say here the posterior corner towards the lower portion of the right atrium, and towards the interventricular septum, and this is commonly called sinoventricular nodes. ಇದನ್ನ sinoventricular nodes ಅಂತ ಹೇಳ್ತೀವಿ. And that forms a muscle. Here you can observe the line and that bifurcate ಆಗುತ್ತೆ, and finally forming a number of branches here. This is called bundle of His ಅಂತ ಹೇಳ್ತೀವಿ. And also these number of fine branches, so these are called Purkinje fibers, and they are mainly responsible for the contraction. ನೋಡಿ,
ಇದೆಲ್ಲ ಇರೋದ್ರಿಂದ ಒನ್ಸ್ ದ ಪೇಸ್ ಮೇಕರ್ ಕ್ರಿಯೇಟ್ಸ್ ದಟ್ ಆರ್ ಜನರೇಟ್ಸ್ ದ ಹಾರ್ಟ್ ಬೀಟ್ ಬಂದಾಗ ದಿಸ್ ಸ್ಟಾರ್ಟೆಡ್ ಟು ಪುಲ್ ದ ಎಂಟೈರ್ ವೆಂಟ್ರಿಕಲ್ಸ್ ಅನ್ನು ಏನು ಮಾಡುತ್ತೆ, ಪುಲ್ ಮಾಡುತ್ತೆ. ಸೊ ದಟ್ ವೆಂಟ್ರಿಕ್ಯುಲರ್ contraction will happen and the blood started to move towards the different part of the body through the pulmonary artery and aorta. lungs ಕಡೆಗೆ ಮತ್ತೆ different body parts ಕಡೆಗೆ ಏನಾಗುತ್ತೆ, ಅದು ಮೂವ್ ಆಗುತ್ತೆ. ಸೊ ಮೂರನ್ನು ನೆನ್ಪಿಟ್ಕೊಬೇಕು. ಒಂದು ಸೈನೋಎಟ್ರಿಯಲ್ ನೋಡ್ present in the right atrium, you can say anterior corner of the right atrium, and second one is the sinoventricular node, and that is present in the posterior part of the right atrium, so present near the interventricular septum. And third one is bundle of His and Purkinje fibers. So these are the fibers found from the bundle of fibers when it is bifurcate and responsible for the contracting of the ventricles. Ventricles are thicker than the auricles. ಯಾವಾಗಲೂ ಕೂಡ auricle ಗೆ ಕಂಪೇರ್ ಮಾಡಿದ್ರೆ ventricles thick ಆಗಿರುತ್ತೆ because they need to pump the blood. So ಇದು passive ಆಗಿರುತ್ತೆ more or less, but air you can observe that is nothing but active. ಅಂದ್ರೆ ಅಲ್ಲಿ ತುಂಬಾನೇ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಸೊ ಆ ಫೋರ್ಸ್ ಇಂದಾನೆ ಏನಾಗೋದು, ಈ ಆರ್ಟ್ರೀಸ್ಗಳು ಯಾಕೆ ಬ್ಲಡ್ ಅನ್ನು ಹೊರಗಡೆ ತೆಗೆದುಕೊಂಡು ಹೋಗುತ್ತೆ, ಯಾಕೆ ಥಿಕ್ ಆಗಿರುತ್ತೆ ಅಂತ ಹೇಳಿದ್ರೆ ಬಿಕಾಸ್ ದೇ ನೀಡ್ ಟು ಮೇಂಟೈನ್ ದಟ್ ಪ್ರೆಷರ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದ ವೆಂಟ್ರಿಕಲ್ಸ್ ಡ್ಯೂರಿಂಗ್ ದ ಕಾಂಟ್ರಾಕ್ಷನ್. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಕಂಡಕ್ಷನ್ ಸಿಸ್ಟಮ್ ಆರ್ ನೋಡಲ್ ಸಿಸ್ಟಮ್. ಸೊ ನೌ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದ ಕಾರ್ಡಿಯಾಕ್ ಸೈಕಲ್. ಸೊ ಇಲ್ಲಿ ತನಕ ಕಾರ್ಡಿಯಾಕ್ ಸೈಕಲ್ ಬಗ್ಗೆನೇ ಹೇಳಿರೋದು. ಯಾವ ತರ? ಸೊ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಸೈಕಲ್ ಅಂತ ಹೇಳಿದ್ರೆ ದ ಸೀಕ್ವೆನ್ಶಿಯಲ್ ಸೈಕಲ್ ಆಫ್ ದ ಬ್ಲಡ್ ಮೂವ್ಮೆಂಟ್ ಥ್ರೂ ದ ಹಾರ್ಟ್. ಸೊ ಅದನ್ನ ಕಾರ್ಡಿಯಾಕ್ ಸೈಕಲ್ ಅಂತ ಹೇಳ್ತೀವಿ. ಇಟ್ ವಿಲ್ ಟೇಕ್ ಜಸ್ಟ್ ಅಬೌಟ್ 0.8 ಸೆಕೆಂಡ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ಅದ್ರ ಜೊತೆಗೆ ನಮ್ಗೆ ನೆನಪಿರ್ಬೇಕಾಗಿರೋದು ಹಿಯರ್ ಹೌ ದಟ್ ಈಸ್ ಮೂವಿಂಗ್, ಯಾವಾಗ ಮೂವ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ, ಈ ಕಾನ್ಸೆಪ್ಟ್ ನೆನಪಿರ್ಲಿ. ಅಂಡ್ ಡಯಾಗ್ರಾಮ್ ದಟ್ ಐ ಹ್ಯಾವ್ ರಿಟನ್ ದ ಹಾರ್ಟ್ where the blood is entering and where it is moving, oxygenated and deoxygenated blood. ಸೊ ಟೋಟಲ್ ಆಗಿ ಅದನ್ನ ಏನ್ ಹೇಳ್ತೀವಿ ನಾವು, ಕಾರ್ಡಿಯಾಕ್ ಸೈಕಲ್ ಅಂತ ಹೇಳ್ತೀವಿ. ಸೊ ಈ ಕಾರ್ಡಿಯಾಕ್ ಸೈಕಲ್ ಆಗ್ಬೇಕು ಅಂತ ಹೇಳಿದ್ರೆ ರಿಮೆಂಬರ್ ದಿಸ್ ಕಾನ್ಸೆಪ್ಟ್. ಒನ್ ಈಸ್ ದ ಹಾರ್ಟ್ ಚೇಂಬರ್ಸ್, ಯಾಕೆಂದ್ರೆ ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಅಂಡ್ ಹೌ ದ oxygenated blood enters and how the deoxygenated blood goes out through ದ ಪಲ್ಮನರಿ ಆರ್ಟರಿ ಟುವರ್ಡ್ಸ್ ದ ಲಂಗ್ಸ್ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಹಾರ್ಟ್ ಚೇಂಬರ್ಸ್ ಗೊತ್ತಿರಬೇಕು. ಅಂಡ್ ವ್ಯಾಲ್ವ್ಸ್ ಎಲ್ಲಿಂದ ಎಲ್ಲಿಗೆ ಯಾವಾಗ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಗೊತ್ತಿರಬೇಕು. ಅಂಡ್ ಯು ಮಸ್ಟ್ ನೋ ಬೋತ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿನೇಟೆಡ್ ಬ್ಲಡ್, ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜಸ್ಟ್ ರಿಮೆಂಬರ್ ದಿಸ್ ಕಾನ್ಸೆಪ್ಟ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗೆ ಆರಿಕಲ್ಸ್ಗಳು ಕಾಂಟ್ರಾಕ್ಟ್ ಆದಾಗ ಬ್ಲಡ್ ಏನಾಗುತ್ತೆ, ವೆಂಟ್ರಿಕಲ್ಸ್ ಮೂವ್ ಆಗುತ್ತೆ. ದೇ ಆರ್ ಮೂವಿಂಗ್ ಥ್ರೂ ದ ವಾಟರ್, ಸೆಮಿಲ್ಯೂನರ್ ವಾಲ್ವ್ಸ್. ಸೊ ಒನ್ಸ್ ದ ವೆಂಟ್ರಿಕಲ್ ಕಾಂಟ್ರಾಕ್ಟ್ಸ್ and they are moving towards the different part of the body, deoxygenated blood is moving towards the pulmonary artery and oxygenated blood is moving towards different part of the body. So this is nothing but cardiac cycle. Okay, you can remember that. Now let's understand ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಆರ್ ECG, EKG ಅಂತಾನು ಕೂಡ ಹೇಳ್ತಾರೆ. ಕಾರ್ಡಿಯೋ ಕೆಲವು ಕಡೆ ಕೆ ಅಂತ ಯೂಸ್ ಮಾಡೋದ್ರಿಂದ, ಹಾಗಾಗಿ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂದ್ರೆ ಏನು? ಸೊ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ that is a graphical representation of electrical activity of the heart, during the cardiac cycle. I'm just writing here, it's a graphical representation of what? Representation of electrical activity of the heart during the cardiac cycle, during the cardiac cycle anta heltivi. So next observe this. ಕಾಮನ್ ಆಗಿ ಇದನ್ನ ನೀಟಲ್ಲಿ ಕೇಳ್ತಾರೆ. ಡಯಾಗ್ರಾಮ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ಕೊಟ್ಬಿಟ್ಟು PQRST ಏನ್ ಇಂಡಿಕೇಟ್ ಮಾಡುತ್ತೆ? ಸೊ ಯು ಕ್ಯಾನ್ ರಿಮೆಂಬರ್ ಟೂ ವರ್ಡ್ಸ್ ಆರ್ ಡಿಪೋಲರೈಸೇಷನ್ ಅಂಡ್ repolarization. Depolarization indicates contraction or systole. Repolarization indicates diastole or the relaxation. So you can observe P. So here you can observe one waveform. This indicates depolarization of the atria. Depolarization
ಡಿಪೋಲರೈಸೇಷನ್ ಆಫ್ ಏಟ್ರಿಯಾ ಅಂದರೆ ಎರಡು ತರ ಏಟ್ರಿಯಾ ಇದೆ ಇವಾಗ, ಲೆಫ್ಟ್ ಏಟ್ರಿಯಂ ಅಂಡ್ ರೈಟ್ ಏಟ್ರಿಯಂ. ಎರಡು ಏಟ್ರಿಯಾಗಳು ಏನಾಗ್ತಾ ಇದೆ ಇವಾಗ ಸೈಮಲ್ಟೇನಿಯಸ್ಲಿ ದೇ ಆರ್ ಕಾಂಟ್ರಾಕ್ಟಿಂಗ್. ಸೊ ದಟ್ ಈಸ್ ಕಾಲ್ಡ್ ಸಿಸ್ಟೋಲ್. ಸೊ ಇದು ಒಂದು ಫಾರ್ಮ್ ಆಫ್ ಸಿಸ್ಟೋಲ್ ಆಗಿರುತ್ತೆ, ಸಿಸ್ಟೋಲ್ ಆಗಿದೆ. ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ದೇರ್ ಇಸ್ ಅ ವೇವ್ ಫಾರ್ಮ್. ನೆಕ್ಸ್ಟ್ QRS, this indicates the ventricular, I am just writing here, ಇದೇನಾಗಿರುತ್ತೆ ಇವಾಗ ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್, ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್. ವೆಂಟ್ರಿಕಲ್ಸ್ ಅಂತ ಹೇಳಿದ್ರೆ ಲೋಯರ್ ಚೇಂಬರ್ಸ್ ಆಫ್ ದ ಹಾರ್ಟ್. ಓಕೆ, ದಟ್ ಈಸ್ ಇಂಡಿಕೇಟಿಂಗ್ ದ ಸಿಸ್ಟೋಲ್ ಆಫ್ ದ ವೆಂಟ್ರಿಕಲ್ಸ್. ವೆಂಟ್ರಿಕಲ್ಸ್ಗಳು ಕಾಂಟ್ರಾಕ್ಟ್ ಆಗ್ತಾ ಇರೋದು. ಅಂಡ್ ಹಿಯರ್ ದ ಕ್ಯೂ ಇಂಡಿಕೇಟ್ಸ್ ದ ಬಿಗಿನಿಂಗ್ ಆಫ್ ದ ಕಾಂಟ್ರಾಕ್ಷನ್. ದಿಸ್ ಇಂಡಿಕೇಟ್ಸ್ ದ ಬಿಗಿನಿಂಗ್, ಇದು ಬಿಗಿನಿಂಗ್ ಆಗ್ತಾ ಇರೋದು. ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಸಿಸ್ಟೋಲ್ ಆಫ್ ದ ವೆಂಟ್ರಿಕಲ್. ಯಾವಾಗ ಅದು ವೆಂಟ್ರಿಕಲ್ಸ್ಗಳು ಸಿಸ್ಟೋಲ್ ಆಗುತ್ತೋ, ಕಾಂಟ್ರಾಕ್ಟ್ ಆಗುತ್ತೋ, ಅವಾಗ ಇನ್ನೊಂದು ವೇವ್ ಫಾರ್ಮ್ ಆಗುತ್ತೆ. ಅಂಡ್ ಫೈನಲಿ ಯು ಕ್ಯಾನ್ ಅಬ್ಸರ್ವ್ ದ ಟಿ ಈಸ್ ಹಿಯರ್. ಇಲ್ಲಿ ಟಿ ಇದೆ. ಟಿ ಏನು ಇಂಡಿಕೇಟ್ ಮಾಡುತ್ತೆ? That's nothing but depolarization of the ventricles. So ಇದು depolarization indicate ಮಾಡುತ್ತೆ. Sorry, repolarization. That indicates repolarization. Repolarization means coming back to the normal place. ಅಂದ್ರೆ ನಾರ್ಮಲ್ ಆಗಿ ಏನಾಗ್ತಾ ಇದೆ, ಎಂಡಿಂಗ್ ಆಫ್ ವೆಂಟ್ರಿಕಲ್ಸ್ ಯು ಕ್ಯಾನ್ ಸೇ, ಎಂಡಿಂಗ್ ಆಫ್ ವೆಂಟ್ರಿಕ್ಯುಲರ್ ಸಿಸ್ಟೋಲ್. ದಿಸ್ ಇಸ್ ದ ಎಂಡಿಂಗ್ ಪಾರ್ಟ್. ಎಂಡಿಂಗ್ ಇಲ್ಲಿ ಬಿಗಿನಿಂಗ್ ಆಗ್ತಾ ಇದೆ, ಇಲ್ಲಿ ಎಂಡ್ ಆಗ್ತಾ ಇದೆ. This will continue. Okay, while you are just checking the electrical activity of the heart, you will get a graph up to 70, and this will continue so throughout the graph. ಅದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. Based on that they come to know whether the heart is perfect or it is abnormal, and also they can easily find out the heartbeat rate as well. Heartbeat rate ನೀಟ್ ಆಗಿ ಗೊತ್ತಾಗುತ್ತೆ. ಇದು ಒಂದು ಹಾರ್ಟ್ಬೀಟ್ ರೇಟ್ ಅನ್ನ ಫೈಂಡ್ ಔಟ್ ಮಾಡುತ್ತೆ. ಲಬ್ ಡಬ್. ಓಕೆ, ಸೌಂಡ್ ಆಫ್ ಹಾರ್ಟ್ ಯಾವಾಗಲೂ ಕೂಡ ಡಬ ಡಬ ಇರಲ್ಲ, ಅದು ಲಬ್ ಡಬ್ ಅಂತಾನೆ ಹೇಳಬೇಕಾಗುತ್ತೆ ನಾವು. ಓಕೆ, ಸೊ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳಿದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಹಾರ್ಟ್ ಡ್ಯೂರಿಂಗ್ ದ ಕಾರ್ಡಿಯಾಕ್ ಸೈಕಲ್. ಹಿಯರ್ ಯು ಕ್ಯಾನ್ ಸಿ PQRS wave and T wave. So here indicates depolarization of the atria. Okay, systole ಆಗ್ತಾ ಇರೋದು. And here beginning Q ಅಲ್ಲಿ indicate ಆಗ್ತಾ ಇರೋದು depolarization of the ventricles QRS, and finally the T indicating the repolarization of the ventricles, ending of the systole. ಅದು ರಿಲ್ಯಾಕ್ಸ್ ಆಗ್ತಾ ಇದೆ. Ending of systole, beginning of the relaxation. So that is electrocardiograph. Now double circulation. ಏನು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ, here blood flows through the heart twice in a cycle. You can directly say blood flows through the heart twice in a cycle. Through the heart twice in a cycle ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಒಂದು ಸೈಕಲ್ ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಹಾರ್ಟ್ ಮುಖಾಂತರ 2 ಬಾರಿ ಹೋಗ್ಬೇಕು. ಟ್ವೈಸ್ ಇನ್ ಎ ಸೈಕಲ್ ಅಂತ ಹೇಳ್ಬಿಟ್ಟು. ಜೊತೆಗೆ ವಿ ಹ್ಯಾವ್ 2 ಸಿಸ್ಟಮಿಕ್ಸ್, ಐ ಮೀನ್ 2 ಸರ್ಕ್ಯುಲೇಷನ್. ಯಾವ್ಯಾವುದು? ಒನ್ ಈಸ್ ಪಲ್ಮೋನರಿ ಸರ್ಕ್ಯುಲೇಷನ್, ಓಕೆ, ಸರ್ಕ್ಯುಲೇಷನ್, ಅಂಡ್ ಸೆಕೆಂಡ್ ಒನ್ ಈಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಓಕೆ, ಇದು ಇವಾಗ ಪಲ್ಮೋನರಿ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ದ ಸರ್ಕ್ಯುಲೇಷನ್ ಆಫ್ ದ ಬ್ಲಡ್ between the heart and the lungs. Okay, ಇಲ್ಲಿ ಡಿಆಕ್ಸಿನೇಟೆಡ್ ಮತ್ತೆ ಆಕ್ಸಿನೇಟೆಡ್ ಬ್ಲಡ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. Here the systemic circulation in the sense the blood or the circulation of the blood between the heart and body tissues. Okay, so now you come to know why we used to call it as a double circulation. So blood flows through the heart twice in a cycle. Pulmonary circulation and systemic circulation ಎರಡು ಇರೋದ್ರಿಂದ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಇವಾಗ ಸೊ ಈ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಿಯರ್ ವೆಸಲ್ಸ್ ಆರ್ ಇನ್ವಾಲ್ವ್ಡ್. ವೆಸಲ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಫೋರ್ ದಟ್ ಐ ವಿಲ್ ಎಕ್ಸ್ಪ್ಲೈನ್ ದಟ್, ನಿಮಗೆ ಅದು ಅರ್ಥ ಆಗುತ್ತೆ. ಯು ಕ್ಯಾನ್ ಅಬ್ಸರ್ವ್ ಕನ್ಸಿಡರಿಂಗ್ ದೀಸ್ ಆರ್ the artery and the vein.
ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ಕೊಳ್ತಾ ಹೋಗೋಣ. ದೇರ್ ಆರ್ 3 ಲೇಯರ್ಸ್, 3 ಲೇಯರ್ಸ್ಗಳಿರುತ್ತೆ. ಯಾವುದರಲ್ಲಿ? ಬ್ಲಡ್ ವೆಸಲ್ಸ್ ಅಲ್ಲಿ. ಬ್ಲಡ್ ವೆಸಲ್ಸ್ ಅಲ್ಲಿ 3 ಲೇಯರ್ಸ್ಗಳಿರುತ್ತೆ. ಸೊ ವಿ ಯೂಸ್ ಟು ಕಾಲ್ ದೆಮ್ ಆಸ್ ಟ್ಯೂನಿಕಾ. ಸೊ ಅಂದ್ರೆ ಯಾವ ತರ ಹೇಳ್ತಾ ಹೋಗ್ತೀವಿ? ಟ್ಯೂನಿಕಾ ಇಂಟರ್ನ, ಟ್ಯೂನಿಕಾ ಮೀಡಿಯಾ, ಟ್ಯೂನಿಕಾ ಎಕ್ಸ್ಟರ್ನ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಟ್ಯೂನಿಕಾ interna. Here you can observe tunica interna. I am using different color for it. Tunica intima, you can say tunica intima. Intima. Okay, that is made up of squamous epithelium. Squamous epithelium ಇಂದ ಆಗಿರುತ್ತೆ. Next second layer ನೋಡಿ ಇವಾಗ. And this second layer you can observe. So these are usually made up of elastin fibers, smooth muscles and elastin fibers, and this is called tunica media. Tunica media. And ಇದು ಯಾವುದರಿಂದ ಆಗಿರುತ್ತೆ? ಸ್ಮೂತ್ ಮಸಲ್ಸ್ ಇಂದ, ಇಲಾಸ್ಟಿಕ್ ಫೈಬರ್ಸ್ ಗಳಿಂದ ಆಗಿರುತ್ತೆ. ಸ್ಮೂತ್ ಮಸಲ್ಸ್ ಅಂಡ್ ಇಲಾಸ್ಟಿಕ್ ಫೈಬರ್ಸ್ ಗಳಿಂದ ಆಗಿರುತ್ತೆ. ನೆಕ್ಸ್ಟ್ ದ ಲಾಸ್ಟ್ ಒನ್ ಈಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. So this is nothing but tunica externa. Tunica externa. And this is usually made up of. So normal ಆಗಿ ಇದು ಯಾವುದರಿಂದ ಆಗಿರುತ್ತೆ? Connective tissues, collagen fibers. Connective fibers or you can say collagen fibers ಗಳಿಂದ ಆಗಿರುತ್ತೆ. So this is ದ ಲ್ಯೂಮನ್. ಇಲ್ಲಿ ಒಳಭಾಗದಲ್ಲಿ ಇರೋದು ಲ್ಯೂಮನ್ ಕ್ಯಾವಿಟಿ ಅಂತ ಹೇಳ್ತೀವಿ. ಓಕೆ, ದ ಸ್ಪೇಸ್ ವೇರ್ ದ ಬ್ಲಡ್ ಫ್ಲೋಸ್. ಸೊ 3 ತರ ಆರ್ಟ್ರೀಸ್ಗಳಿರುತ್ತೆ. ಯಾವ್ಯಾವುದು? 3 ತರ ಬ್ಲಡ್ ವೆಸಲ್ಸ್ಗಳಿರುತ್ತೆ. ಆರ್ಟ್ರೀಸ್, ವೇನ್ಸ್ ಅಂಡ್ ಕ್ಯಾಪಿಲರೀಸ್. ಆರ್ಟ್ರೀಸ್ ವೇನ್ಸ್ಗಳಲ್ಲಿ ನಾರ್ಮಲ್ ಆಗಿ ಇವು 3 ಲೇಯರ್ಸ್ಗಳನ್ನ ನೀವು ನೋಡ್ತೀರಾ. ಓಕೆ, ಆರ್ಟ್ರೀಸ್ಗೂ ವೇನ್ಸ್ಗೂ ಇರೋ ಡಿಫ್ರೆನ್ಸ್ ಏನು? ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಇವಾಗ. ಓಕೆ, ಆರ್ಟ್ರೀಸ್ ಮತ್ತೆ ವೇನ್ಸ್ಗೂ ಇರೋ ಡಿಫ್ರೆನ್ಸು. ಆರ್ಟ್ರೀಸ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಹಾರ್ಟ್ ಇಂದ ಹೊರಗಡೆಗೆ ಬ್ಲಡ್ ಅನ್ನು ತೆಗೆದುಕೊಂಡು ಹೋಗುತ್ತೆ. ಓಕೆನಾ? ಸೊ ಪಲ್ಮನರಿ ಆರ್ಟರಿ ಮತ್ತೆ ಅಯೋರ್ಟಾ. ಇನ್ನು ವೇನ್ಸ್ ಗಳಿಗೆ ಬಂದಾಗ ವೇನ್ಸ್ ಸೊ ಕ್ಯಾರಿ ಬ್ಲಡ್ ಇನ್ ಟು ದ ಹಾರ್ಟ್. ಸೊ ನಿಮಗೆ ಲೇಬಲ್ಗಳು ಗೊತ್ತಿದ್ರೆ, ಪಾರ್ಟ್ಸ್ಗಳು ಗೊತ್ತಿದ್ರೆ ಈಸಿ. ಪಲ್ಮನರಿ ವೇನ್ಸ್ ಮತ್ತೆ ಸುಪೀರಿಯರ್ ವೆನಾ ಕೇವಾ, ಇನ್ಫೀರಿಯರ್ ವೆನಾ ಕೇವಾ, ದೇ ಆರ್ ಬ್ರಿಂಗಿಂಗ್ ದ ಬ್ಲಡ್ ಇನ್ ಟು ದ ಹಾರ್ಟ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಸೊ ದೀಸ್ ಆರ್ ಥಿಕ್ ಅಂಡ್ ಇಲಾಸ್ಟಿಕ್. ದೀಸ್ ಆರ್ ಥಿನ್. ಇದು ಥಿನ್ ಆಗಿರುತ್ತೆ, ಜೊತೆಗೆ ನಾರ್ಮಲ್ ಆಗಿ ವ್ಯಾಲ್ವ್ಸ್ಗಳಿರುತ್ತೆ. ಓಕೆ, ಸೊ ದೀಸ್ ಆರ್ ನಥಿಂಗ್ ಬಟ್ ವಾಟ್? ನಾರ್ಮಲ್ ಆಗಿ ಇದನ್ನ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ. ಯಾಕೆ ಹೇಳಿದ್ದು? ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ರಿಮೆಂಬರ್ ದಟ್. ನಾವು ಡಬಲ್ ಸರ್ಕ್ಯುಲೇಷನ್ ಯಾಕೆ ಹೇಳ್ದೋ ನಾವು? ವೈ ವಿ ಯೂಸ್ ಟು ಕಾಲ್ ಇಟ್ ಎಸ್ ಡಬಲ್ ಸರ್ಕ್ಯುಲೇಷನ್? ಅಬ್ಸರ್ವ್ ಹಿಯರ್ ದೇರ್ ಇಸ್ ಅ ಲಂಗ್. ಇಲ್ಲಿ ಲಂಗ್ಸ್ ಇದೆ, ಹಾರ್ಟ್ ಇದೆ, ಮತ್ತೆ ಬಾಡಿ ಪಾರ್ಟ್ಸ್ಗಳು, ಬಾಡಿ ಟಿಶ್ಯೂ ಇದೆ. ಅಂಡ್ ಸ್ಮೂತ್ ಮಸಲ್ಸ್ ಗಳಿಂದ ಆಗಿರೋದು ಬಾಡಿ ಪಾರ್ಟ್ಸ್ ಆರ್ಟ್ರಿ, ಮತ್ತೆ ಇಲ್ಲಿ ಸ್ಮೂತ್ ಮಸಲ್ಸ್ ಇನ್ನರ್ ಸೈಡ್ ಅಲ್ಲಿ ಇರೋದು ವೆಯಿನ್ಸ್, ಎರಡು ಇದೆ. ನೌ ದ ಬ್ಲಡ್ ಫ್ಲೋ ಇನ್ ಬಿಟ್ವೀನ್ ದ ಲಂಗ್ಸ್ ಅಂಡ್ ದ ಹಾರ್ಟ್ ಈಸ್ ಕಾಲ್ಡ್ ಪಲ್ಮೋನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ದ ಸರ್ಕ್ಯುಲೇಷನ್ ಆಫ್ ದ ಬ್ಲಡ್ ಬಿಟ್ವೀನ್ ದ ಹಾರ್ಟ್ ಅಂಡ್ ಬಾಡಿ ಟಿಶ್ಯೂ, ಇಟ್ ಈಸ್ ಕಾಲ್ಡ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ನೆಕ್ಸ್ಟ್ ನೋಡಿ, ಇಲ್ಲಿ ರೆಡ್ ಕಲರ್ ಇದೆ ಮತ್ತೆ ಪಿಂಕ್ ಕಲರ್ ಎರಡೂ ಇದೆ. ದ ಪ್ಯೂರಿಫೈಡ್ ಬ್ಲಡ್, ಆಕ್ಸಿನೇಟೆಡ್ ಬ್ಲಡ್ ಈಸ್ ಕಮಿಂಗ್ ಫ್ರಮ್ ದ ಲಂಗ್ಸ್ ಎಂಟರಿಂಗ್ ಇನ್ ಟು ದ ಲೆಫ್ಟ್ ಆರಿಕಲ್ ಥ್ರೂ ದ ಪಲ್ಮೋನರಿ ವೇನ್ಸ್. ಇದು ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಹೇಳೋಣ. ನೌ this oxygen rich blood is moving towards the different part of the body through the dorsal aorta. ಎಲ್ಲ ಕಡೆ ಮೂವ್ ಆಗುತ್ತೆ. Now the body parts are tissues are releasing the carbon dioxide rich blood. So now it is moving towards the heart, entering the heart by the venous cave, means you can directly say great veins, superior and inferior vena cava. So through that they are entering into the right auricle. So once the ventricle contracts, this deoxygenated blood is moving towards the lung through the pulmonary artery. So adenagutte move agutte, illu oxygenated move aagta ide. So two systems are involved in the blood circulation, pulmonary and systemic circulation. They get separated, and heart mukantara enagta ide, blood flows through the heart twice in a cycle.
ಸೊ 2 ಬಾರಿ ಏನಾಗ್ತಾ ಇದೆ, ಬ್ಲಡ್ಡು ಹಾರ್ಟ್ ಮುಖಾಂತರ ಫ್ಲೋ ಆಗ್ತಾ ಇದೆ ಒಂದು ಸೈಕಲ್ನ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಇದಕ್ಕೆ ನಾವು ಕಾಮನ್ ಆಗಿ ಏನಂತ ಹೇಳ್ತೀವಿ, ಎಸ್, ಡಬಲ್ ಸರ್ಕ್ಯುಲೇಷನ್. ಸೊ ದಿಸ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ ಬಿಕಾಸ್ ವಿ ಹ್ಯಾವ್ 4 chambered heart. ಸೊ ಬೋತ್ ಆಕ್ಸಿನೇಟೆಡ್ ಬ್ಲಡ್ ಅಂಡ್ ಡಿಆಕ್ಸಿನೇಟೆಡ್ ಬ್ಲಡ್ ಆರ್ ವೆಲ್ ಸೆಪರೇಟೆಡ್. ಎರಡೂ ಕೂಡ ಮಿಕ್ಸಪ್ ಆಗಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ರೆಗ್ಯುಲೇಷನ್ ಆಫ್ ಕಾರ್ಡಿಯಾಕ್ ಆಕ್ಟಿವಿಟಿ. ತುಂಬಾ ಸಿಂಪಲ್ ಆಗಿರೋದು. ರೆಗ್ಯುಲೇಷನ್ ಯಾವ ತರ ರೆಗ್ಯುಲೇಟ್ ಆಗುತ್ತೆ? ವಿಚ್ ಪಾರ್ಟ್ ಆಫ್ ಅವರ್ ಬ್ರೈನ್ ಕಂಟ್ರೋಲಿಂಗ್ ದ ಕಾರ್ಡಿಯಲ್ ಆಕ್ಟಿವಿಟಿ? ಕಾರ್ಡಿಯಲ್ ಆಕ್ಟಿವಿಟಿನ ಕಂಟ್ರೋಲ್ ಮಾಡೋದು ನಮ್ಮ ಬಾಡಿಯ ಬ್ರೈನ್ ಪಾರ್ಟ್ ಅಲ್ಲಿ ಯಾವ್ದಿರ್ಬೋದು. ಅಂಡ್ ಯು ನೋ ದಿಸ್ ಪೋರ್ಷನ್. ವಾಟ್ ಈಸ್ ದಿಸ್ ಪೋರ್ಷನ್? ದಿಸ್ ಪೋರ್ಷನ್ ಈಸ್ ಪ್ರೆಸೆಂಟ್ ಲೈಕ್ ದಿಸ್. ಈ ತರ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಮೆಡುಲ್ಲಾ ಆಬ್ಲಾಂಗೇಟಾ. ಮೆಡುಲ್ಲಾ oblongata. Okay, this is the part of hindbrain which controls most of the involuntary activities, and you know that they are able to control the activity of the heart, okay, just by sending the signal through the sympathetic and parasympathetic nervous system. So that means they are regulating the heartbeat rate. So for example, increasing the heartbeat rate, increasing the heartbeat rate ಜಾಸ್ತಿ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದನ್ನ ಸೆಂಡ್ ಮಾಡುತ್ತೆ ಅವಾಗ? ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಅ ಪಾರ್ಟ್ ಆಫ್ ANS, ಇಟ್ಸ್ ಅ ಪಾರ್ಟ್ ಆಫ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಅಗೇನ್ ದೇ ಆರ್ ಸೆಂಡಿಂಗ್ ದ ಸಿಗ್ನಲ್ ಟು ದ ಹಾರ್ಟ್ to decrease the heartbeat rate, and that is nothing but parasympathetic nervous system. So simple ಆಗಿ ಅರ್ಥ ಮಾಡ್ಕೊಬೇಕು. 4 ವರ್ಡ್ಗಳು. medulla oblongata, the hind part of the brain, controls most of the involuntary activities, and autonomic nervous system is a part of medulla oblongata. Autonomic nervous system ಅನ್ನೋದು which is not under our control. ಅದರಲ್ಲಿ 2 ಪಾರ್ಟ್ಸ್ಗಳನ್ನ ಡಿವಿಷನ್ಸ್ ನೋಡ್ತೀವಿ ನಾವು, ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ದೇ ವರ್ಕ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಈಚ್ ಅದರ್. ಸೊ ವೆನೆವರ್ ದ ಬ್ರೈನ್ ವಾಂಟ್ಸ್ ಟು ಇನ್ಕ್ರೀಸ್ ದ ಹಾರ್ಟ್ ಬೀಟ್ ರೇಟ್, ದೇ ಸೆಂಡ್ ದ ಸಿಗ್ನಲ್ ಥ್ರೂ ದ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಕಾಲ್ಡ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಅದು ಹಾರ್ಟ್ ಬೀಟ್ ರೇಟ್ ಅನ್ನು ಜಾಸ್ತಿ ಮಾಡುತ್ತೆ. ಇಫ್ ಇಟ್ ಇಸ್ ವಾಂಟ್ಸ್ ಟು ಡಿಕ್ರೀಸ್ ದ ಹಾರ್ಟ್ ಬೀಟ್ ರೇಟ್, ದೇ ಆರ್ ಸೆಂಡಿಂಗ್ ದ ಸಿಗ್ನಲ್ ಥ್ರೂ ದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸೊ ದಟ್ ಈಸ್ ದ ಹಾರ್ಟ್ ಬೀಟ್ ರೆಗ್ಯುಲೇಷನ್ ಯಾವ ತರ ಆಗುತ್ತೆ ಅಂತ. ಅದನ್ನ ಬಿಟ್ಟು ಕೀಮೋ ರೆಸೆಪ್ಟರ್ಗಳ ಮುಖಾಂತರನೂ ಕೂಡ ಏನಾಗುತ್ತೆ, ಹಾರ್ಟ್ ಬೀಟ್ ರೆಗ್ಯುಲೇಟ್ ಆಗುತ್ತೆ. ಅಂಡ್ ಕೆಲವು ಬಾರಿ ನಮಗೆ ಡಿಸೀಸ್ಗಳು ಬಂದಾಗ, ಡಿಸಾರ್ಡರ್ಸ್ ಇದ್ದಾಗಲೂ ಕೂಡ ಹಾರ್ಟ್ ಬೀಟ್ ರೇಟ್ ಏನಾಗುತ್ತೆ, ವೇರಿ ಆಗುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಕೂಡ ಮೆಡುಲ್ಲಾ ಆಬ್ಲಾಂಗೇಟಾ. ಕೆಲವು ಡಿಸಾರ್ಡರ್ಸ್ಗಳನ್ನ ಕೊಟ್ಟಿದ್ದಾರೆ, ತುಂಬಾ ಸಿಂಪಲ್ ಆಗಿರೋದು. ಸೊ ಅದನ್ನ ಮಲ್ಟಿಪಲ್ ಚಾಯ್ಸ್ಗಳ ತರ ನಿಮಗೆ ನೀಟಲ್ಲಿ ಏನ್ ಮಾಡ್ತಾರೆ, ವಿಚ್ ಅಮಾಂಗ್ ದ ಡಿಸಾರ್ಡರ್ ಈಸ್ ಹೈಪರ್ ಟೆನ್ಷನ್ ಆರ್ ಇಟ್ ಮೇ ಬಿ ದ ಎಂಜಿನಾ, ಆ ಥರ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ರಿಮೆಂಬರ್ ದಟ್. ಸೊ ಫಸ್ಟ್ ಡಿಸಾರ್ಡರ್ ಹೈ ಬ್ಲಡ್ ಪ್ರೆಷರ್ ಆರ್ ಹೈಪರ್ ಟೆನ್ಷನ್. ಆಸ್ ದ ನೇಮ್ ಇಂಡಿಕೇಟ್ಸ್, ಹೈಪರ್ ಟೆನ್ಷನ್. ಸೊ ನಮಗೆ ಸಿಸ್ಟಾಲಿಕ್ ಪ್ರೆಷರ್ ಮತ್ತೆ ಡಯಾಸ್ಟಾಲಿಕ್ ಪ್ರೆಷರ್ ಅಂತ ಗೊತ್ತಿರುತ್ತೆ. ಓಕೆ, ದ ಪ್ರೆಷರ್, ಸಿಸ್ಟಾಲಿಕ್ ಪ್ರೆಷರ್ ಅಂದ್ರೆ ಸಿಸ್ಟಾಲಿಕ್ ಪ್ರೆಷರ್ ಅಂತ ಹೇಳಿದ್ರೆ ಕಾಂಟ್ರಾಕ್ಷನ್ ಆದಾಗ, ಡಯಾಸ್ಟಾಲಿಕ್ ಪ್ರೆಷರ್ ಅಂತ ಹೇಳಿದಾಗ ರಿಲ್ಯಾಕ್ಸೇಷನ್ ಆದಾಗ ಎಷ್ಟು ಪ್ರೆಷರ್ ಇರುತ್ತೆ ಅಂತ. ಸೊ ನಾರ್ಮಲ್ ಆಗಿ ನಮ್ಮ ಬ್ಲಡ್ ಪ್ರೆಷರ್ ಎಷ್ಟಿರುತ್ತೆ, 120/80 mmHg ಅಂತ ಹೇಳ್ತೀವಿ. ಓಕೆ, ನೌ ವೆನ್ ಇಟ್ ಕಮ್ಸ್ ಟು ಹೈಪರ್ ಟೆನ್ಷನ್ ಈಸ್ ದ ಟರ್ಮ್ ಬ್ಲಡ್ ಪ್ರೆಷರ್ ದಟ್ ಹೈಯರ್ ದ್ಯಾನ್ ದ ನಾರ್ಮಲ್. ನಾರ್ಮಲ್ ಇಲ್ಲಿದೆ, ಇದಕ್ಕಿಂತ ಜಾಸ್ತಿ ಇರೋದು. ಮೆಜರ್ಮೆಂಟ್ ಈಸ್ ನಾರ್ಮಲ್ ಆಗಿ 120 mmHg, millimeters of mercury pressure is the systolic pressure. Systolic pumping pressure. Next, the 80 mmHg is the diastolic. Systolic ಆದಾಗ ಪ್ರೆಷರ್ ಜಾಸ್ತಿ ಇರುತ್ತೆ, ಅದು 120. ಡಯಾಸ್ಟಾಲ್ ಆದಾಗ ಪ್ರೆಷರ್ ಕಡಿಮೆ ಇರುತ್ತೆ, ಅದು 80 mm ಅಂತ ಹೇಳ್ತೀವಿ, ರೆಸ್ಟಿಂಗ್ ಪ್ರೆಷರ್. ನೆಕ್ಸ್ಟ್, if repeated check of blood pressure of individual 140/90. ಓಕೆ, 140/90 ಇದ್ದಾಗ ಅಂದರೆ 140 ಸಿಸ್ಟಾಲಿಕ್ ಪ್ರೆಷರ್ ಇದೆ, ಅದು ಹೈಯರ್ ಆಗಿರುತ್ತೆ. ಸೊ ಶೋಸ್ ದ ಹೈಪರ್ ಟೆನ್ಷನ್. ಸೊ ದಟ್ ಮೀನ್ಸ್ ಹೈ ಬ್ಲಡ್ ಪ್ರೆಷರ್ ಲೀಡ್ಸ್ ಟು ಹಾರ್ಟ್ ಡಿಸೀಸ್ ಆ್ಯಂಡ್ ಆಲ್ಸೋ ಅಫೆಕ್ಟ್ಸ್ ದ ವೈಟಲ್ ಆರ್ಗನ್ಸ್ ಲೈಕ್ ಬ್ರೈನ್ ಆ್ಯಂಡ್ ಕಿಡ್ನಿ. ಸೊ ಬ್ರೈನ್ ಮತ್ತು ಕಿಡ್ನಿಯನ್ನು ಯಾಕೆ ಅಫೆಕ್ಟ್ ಮಾಡುತ್ತೆ? ಸೊ ಮೇಯ್ನ್ ಆಗಿ ನಮ್ಮ ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಲಿವರ್ ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪಾರ್ಟ್ ಅಂತ ಏನು ಹೇಳ್ತೀವಿ, ಅವುಗಳು ಮತ್ತು ಎಕ್ಸ್ಕ್ರಿಟರಿ ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಅವುಗಳಿಗೆ ಏನಾಗುತ್ತೆ, ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಹೈಪರ್ ಟೆನ್ಷನ್ ಅಂದರೆ ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ, 140/90. ಸೊ ಅಂದರೆ ನಾರ್ಮಲ್ ಬ್ಲಡ್ ಪ್ರೆಷರ್ಗಿಂತ ಜಾಸ್ತಿ ಇರುತ್ತೆ.
ಸಿಸ್ಟಾಲಿಕ್ ಮತ್ತೆ ಡಯಾಸ್ಟಾಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಅದನ್ನು ಹೈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಅಂತ ಒಂದು. ಕರೋನರಿ ಆರ್ಟರಿ ಡಿಸೀಸಸ್, ಕ್ಯಾಡ್ ಅಂತ. ಕರೋನರಿ ಆರ್ಟರಿ ಡಿಸೀಸ್ ಏನು ಹೇಳುತ್ತೆ? Often referred to as atherosclerosis that affects the vessels that supplies the blood vessels to the heart muscles. ಈಗ even the heart is filled with the blood that will never take up the blood, ಅದು ಅದೇ ಬ್ಲಡ್ ಅನ್ನ ಯೂಸ್ ಮಾಡ್ಕೊಳ್ಳಲ್ಲ. ಓಕೆನಾ? ಸೊ ಅದಕ್ಕೆ ಸಪ್ಲೈ ಮಾಡ್ಲಿಕ್ಕೆ ಅಂತಾನೆ ಕೆಲವು ಮಸಲ್ಸ್ಗಳಿರುತ್ತೆ, ಸಾರಿ ಕೆಪಿಲರೀಸ್ಗಳಿರುತ್ತೆ. ಯಾವ ಕೆಪಿಲರೀಸ್ಗಳದು? ಎಸ್, ವಿ ಯೂಸ್ ಟು ಕಾಲ್ ದೆಮ್ ಆಸ್ ವೆಸಲ್ಸ್. ಸೊ ಕರೋನರಿ ಕೆಪಿಲರೀಸ್ ಅಂತ ಇರುತ್ತಲ್ಲ ಅದು. ಅಂಡ್ ಇಲ್ಲಿ ಏನು ಹೇಳ್ತಾ ಇದೀವಿ? ಕರೋನರಿ ಆರ್ಟರಿ ಡಿಸೀಸಸ್ that often referred to as atherosclerosis affects the blood vessels which supplies the blood to the heart muscles. ಯಾವಾಗ ಹಾರ್ಟ್ ಮಸಲ್ಸ್ಗೆ ಸಪ್ಲೈ ಮಾಡೋ ಬ್ಲಡ್ ವೆಸಲ್ಸ್ಗಳು ಬ್ಲಾಕ್ ಆಗುತ್ತೋ, so that leads into the coronary artery disease. It causes the deposit of the calcium, fat and cholesterol and fibrous tissues which makes the lumen of arteries narrower. So ಈಗ ಲ್ಯೂಮನ್ ಇರುತ್ತೆ. ಓಕೆ, ಈ ಲ್ಯೂಮನ್ ಏನಾಗ್ತಾ ಹೋಗುತ್ತೆ? ದಟ್ ಬಿಕಮ್ಸ್ ನ್ಯಾರೋ ಆಗುತ್ತೆ ಬಿಕಾಸ್ ಆಫ್ ದ ಡೆಪಾಸಿಷನ್ ಆಫ್ ಫ್ಯಾಟ್, ಕ್ಯಾಲ್ಸಿಯಂ, ಕೊಲೆಸ್ಟ್ರಾಲ್ ಅಂಡ್ ಫೈಬ್ರಸ್ ಟಿಶ್ಯೂ. ಸೊ ಅವಾಗ ಏನಾಗುತ್ತೆ? ದ ಬ್ಲಡ್ ವಿಲ್ ನೆವರ್ ಸಪ್ಲೈ ಟು ದ ಹಾರ್ಟ್ ಮಸಲ್ ಅಂಡ್ ದಟ್ ಲೀಡ್ಸ್ ಟು ಕ್ಯಾಡ್. ಅದು ಕ್ಯಾಡ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಆಂಜಿನಾ. ಇಟ್ಸ್ ಆಲ್ಸೋ ಕಾಲ್ಡ್ ಆಂಜಿನಾ ಪೆಕ್ಟೋರಿಸ್. ಓಕೆ, ಏನು ಹೇಳುತ್ತೆ ಇದು? ಅಕಾರ್ಡಿಂಗ್ ಟು ದಿಸ್, a symptom of acute chest pain appears when no enough oxygen is reaching the heart muscle. When we are not able to get, our heart muscles are not able to get enough amount of oxygen. So ಆಗ severe chest pain ಆಗುತ್ತೆ. That is called angina pectoris ಅಂತ ಹೇಳ್ತೀವಿ. Angina can occur in men and women, so of any age, but it is more common among a middle-aged and elderly. ಓಕೆ, ಮಿಡಲ್ ಏಜ್ಡ್ ಮತ್ತೆ ಎಲ್ಡರ್ ಪೀಪಲ್ಗಳಲ್ಲಿ ಇದು ಕಾಮನ್ ಆಗಿರುತ್ತೆ. ಸೊ ಬಟ್ ಮೆನ್ ಮತ್ತೆ ವಿಮೆನ್ ಎರಡನ್ನೂ ಕೂಡ ಕಾಸ್ ಮಾಡುತ್ತೆ. ಅಕರ್ಸ್ ಡ್ಯೂ ಟು ದ ಕಂಡೀಷನ್ಸ್ ದಟ್ ಅಫೆಕ್ಟ್ ದ ಬ್ಲಡ್ ಫ್ಲೋ ಅನ್ನ ಅಫೆಕ್ಟ್ ಮಾಡುತ್ತೆ. ಇನ್ನು ಲಾಸ್ಟ್ ಒಂದು ಕೊಟ್ಟಿದ್ದಾರೆ, ಹಾರ್ಟ್ ಫೇಲ್ಯೂರ್. ದಟ್ ಮೀನ್ಸ್ ದ ಸ್ಟೇಟ್ ಆಫ್ ಹಾರ್ಟ್ ವೆನ್ ಇಟ್ ಈಸ್ ನಾಟ್ ಪಂಪಿಂಗ್ ದ ಬ್ಲಡ್ ಎಫೆಕ್ಟಿವ್ಲಿ ಎನಫ್ ಟು ಮೀಟ್ ದ ನೀಡ್ಸ್ ಆಫ್ ದ ಬಾಡಿ. ಈಗ ಹಾರ್ಟ್ ಯಾಕೆ ಫೇಲ್ ಆಯಿತು ಅಂತ ಹೇಳಿದ್ರೆ, ಇಫ್ ಯು ಆರ್ ನಾಟ್ ಏಬಲ್ ಟು ಗೆಟ್ ಎನಫ್ ಮಾರ್ಕ್ಸ್, ದಟ್ ಮೀನ್ಸ್ ಇಟ್ ಇಸ್ ಫೇಲ್. ಇಫ್ ಇಟ್ ಇಸ್ ನಾಟ್ ಎನಫ್ to supply the blood to each and every part of our body, it's failure. So hagagi it is not able to supply the enough blood to each and every part of the body. That is called heart failure. It is sometimes called congestive heart failure because congestion of the lung is one of the main symptoms of this disease. Idanna congestive antanu kuda ಹೇಳ್ತಾರೆ. ಜೊತೆಗೆ ಹಾರ್ಟ್ ಫೇಲ್ಯೂರ್ is not the same as cardiac arrest. ಅದು ಇಮ್ಮಿಡಿಯೇಟ್ ಆಗಿ ಆಗೋದು. ಏನದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರೆ? ವೆನ್ ದ ಹಾರ್ಟ್ ಸ್ಟಾಪ್ ಬೀಟಿಂಗ್, ಓಕೆ, ಆರ್ ಹಾರ್ಟ್ ಅಟ್ಯಾಕ್. ಸೊ ಅದು ಬೇರೆ ಬೇರೆ ಆಗೋದು. ಸೊ ಹಾಗಾಗಿ ದ ಹಾರ್ಟ್ ಫೇಲ್ಯೂರ್ ಇಸ್ ನಾಟ್ ದ ಸೇಮ್ ಆಸ್ ಎ ಕಾರ್ಡಿಯಾಕ್ ಅರೆಸ್ಟ್ ಅಂಡ್ ಹಾರ್ಟ್ ಅಟ್ಯಾಕ್, ಬಟ್ ಎರಡೂ ಕೂಡ ಬೇರೆ ಬೇರೆ ಇರುತ್ತೆ. ಸೊ ಈಗ 4 ಡಿಸೀಸ್ಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಯಾವ್ಯಾವುದು? ಹೈಪರ್ ಟೆನ್ಷನ್ ಆರ್ ಹೈ ಬ್ಲಡ್ ಪ್ರೆಷರ್, CAD ಒಂದು ಕರೋನರಿ artery diseases, and the next one is angina, or you can say angina pectoris, and finally heart failure. Okay na? ಇದಿಷ್ಟು ಆದ್ಮೇಲೆ ಇವಾಗ just try to answer for these questions. ಈಗ ನೆಕ್ಸ್ಟ್ 2 questions ಗಳಿಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, and you will get an idea how they are going to ask the question on this chapter. ಯಾವ ತರ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಓಕೆನಾ? Let's check. Now let's discuss few important questions. Okay, here is the first question. Match the following column and select the correct option. So they have given types of WBCs in column 1 and their function in column 2. So ee tara kottaga match the following alli it's very easy to score if you know 1 or 2 correct answer. ಎರಡು ಅಥವಾ ಒಂದು ಗೊತ್ತಿದ್ರು ಓಕೆ. ಕೆಲವು ಸಲ ಯಾವುದು ಗೊತ್ತಿಲ್ಲದೆ ಇದ್ರು ಒಂದೇ ಒಂದು ಗೊತ್ತಿದ್ರು ಏನಾಗಿರುತ್ತೆ, ಅದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋದೇ ಕರೆಕ್ಟ್ ಆಗಿ ಆನ್ಸರ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅಬ್ಸರ್ವ್ ಮಾಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೆಲವು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನ ನೀವು ಲೈನ್ ಬೈ ಲೈನ್ ಓದಿದ್ರೆ ಗೊತ್ತಾಗ್ಬಿಡುತ್ತೆ. ನ್ಯೂಟ್ರೋಫಿಲ್ಸ್ ಅಂಡ್ ಮಾನೋಸೈಟ್ಸ್ ಆರ್ ಫ್ಯಾಗೋಸೈಟಿಕ್ ಇನ್ ನೇಚರ್ ಒಂದು. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ, ಲಿಂಫೋಸೈಟ್ಸ್ ಆರ್ ಯೂಶುವಲಿ ಪ್ರೊವೈಡ್ ಇಮ್ಯೂನ್ ಸಿಸ್ಟಮ್, ಇಮ್ಯೂನಿಟಿ ಆರ್ ಡಿಫೆನ್ಸ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇವೆರಡನ್ನ ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಈಗ ನಾನು ಲಿಂಫೋಸೈಟ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ದು,
ಇಮ್ಯೂನ್ ರೆಸ್ಪಾನ್ಸ್ ಅಂತ. ಸೊ ದಟ್ ಬಿಕಮ್ಸ್ D1. ನೋಡಿ, ಯಾವುದು ಇಲ್ಲ ಅಲ್ಲಿ, ಅದೇ ಕರೆಕ್ಟ್ ಆನ್ಸರ್ ಆಗಿರುತ್ತಾ ಚೆಕ್ ಮಾಡಬೇಕಾಗತ್ತೆ. ಸೆಕೆಂಡ್ ಸೆಂಟೆನ್ಸ್ ಕೂಡ ನಾವು ಹೇಳಿದ್ದು ನ್ಯೂಟ್ರೋಫಿಲ್ಸ್ ಬಗ್ಗೆ. ನ್ಯೂಟ್ರೋಫಿಲ್ಸ್ ದಟ್ ಈಸ್ ಫಾಗೋಸೈಟಿಕ್ ಇನ್ ನೇಚರ್, ಫಾಗೋಸೈಟೋಸಿಸ್. ಸೊ C2 and D1, C2 and D1. ಈಗ ಉಳಿದಿರೋದು ನೋಡೋಣ. A3 ಅಂತ ಹೇಳಿದ್ರೆ, ಸೊ ದಟ್ ಮೀನ್ಸ್ ರಿಲೀಸಿಂಗ್ ಹಿಸ್ಟಮೈನ್ ಡಿಸ್ಟ್ರಕ್ಟಿವ್ ಎನ್ಸೈಮ್ಸ್, ಕರೆಕ್ಟ್ ಆಗಿದೆ. ಅಂಡ್ basophils, that is indicating for release granules containing histamine. So the right answer is option C. Okay, so match the following ಕೇಳಿದಾಗ ಪರ್ಫೆಕ್ಟ್ ಆಗಿರೋದನ್ನ ಮ್ಯಾಚ್ ಮಾಡಿ, ಇನ್ನು ಉಳಿದಿರೋದು ಕರೆಕ್ಟ್ ಆಗಿ ಆಟೋಮ್ಯಾಟಿಕಲಿ ಕರೆಕ್ಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಸೊ ಓಕೆ, ಅದು ನಿಮ್ ಫಾರ್ಚುನೇಟ್ ಮತ್ತೆ ಅನ್ಫಾರ್ಚುನೇಟ್. ಕೆಲವು ಸಲ ಒಂದೇ ತರ ಕೊಟ್ಬಿಟ್ಟಿರ್ತಾರೆ ಎಲ್ಲವನ್ನು ಕೂಡ. ಸಿಸ್ಟಾಲಿಕ್ ಪ್ರೆಷರ್ ಆಫ್ ಹಾರ್ಟ್ ಈಸ್ ಹೈಯರ್ ದನ್ ಡಯಾಸ್ಟಾಲಿಕ್ ಪ್ರೆಷರ್ ಬಿಕಾಸ್ systolic pressure is higher than the diastolic pressure. Diastolic pressure ಅಂತ ಹೇಳಿದ್ರೇನು? Systolic in the sense contraction, diastolic in the sense relaxation. ಸೊ ಅಲ್ಲಿ ಕಾಂಟ್ರಾಕ್ಷನ್ ಆದಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಕೇಳ್ತಿದ್ದಾರೆ. ಬ್ಲಡ್ ಇಸ್ ಫೋರ್ಸ್ಫುಲಿ pumped into arteries by the heart during systole and not during diastole. ಹೌದಲ್ವಾ? ಡಯಾಸ್ಟೋಲ್ ಆಗಬೇಕಿದ್ರೆ ಬ್ಲಡ್ ವಿಲ್ ನೆವರ್ ಗೋನ ಪಂಪ್ ಇನ್ ಟು ದ ಆರ್ಟರೀಸ್. ಬಟ್ ಸಿಸ್ಟಾಲಿಕ್ ಪ್ರೆಷರ್ ಆಗುವಾಗ, ಕಾಂಟ್ರಾಕ್ಷನ್ ಆಗುವಾಗ ದ ಬ್ಲಡ್ ಈಸ್ ಫೋರ್ಸ್ಫುಲಿ ಸಪ್ಲೈಡ್ ಟು ದ ಆರ್ಟರೀಸ್. ಸೊ ಇದು ಕರೆಕ್ಟ್ ಆನ್ಸರ್ ಇದೆ ರೈಟ್ ನೌ. ಸೊ ನೋಡೋಣ ನೆಕ್ಸ್ಟ್. ಆರ್ಟರೀಸ್ ಆಫರ್ ರೆಸಿಸ್ಟೆನ್ಸ್ ಟು ದ ಫಾಲೋಯಿಂಗ್ ಆಫ್ ಬ್ಲಡ್ ಡ್ಯೂರಿಂಗ್ ಸಿಸ್ಟೋಲ್ ಓನ್ಲಿ. ನೋ, ಆರ್ಟರೀಸ್ ಕಾಂಟ್ರಾಕ್ಟ್ ಡ್ಯೂರಿಂಗ್ ಸಿಸ್ಟೋಲ್ ಓನ್ಲಿ. ಇರುತ್ತಾ ತರ? Volume of blood in a heart is greater during systole than during diastole. So correct answer is the first one. ಅಂದ್ರೆ ಒಂದು ಸೆಂಟೆನ್ಸ್ ಗಳು ನಾವು ಟೆಕ್ಸ್ಟ್ ಬುಕ್ಕಿನಲ್ಲಿ ಓದಿದ್ರೆ ಎಕ್ಸಾಕ್ಟ್ ಆಗಿ ಅದೇ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಸೆಂಟೆನ್ಸ್ ಗಳನ್ನ ಓದಬೇಕಾಗತ್ತೆ ಲೈನ್ ಬೈ ಲೈನ್. ಸೊ ನೇಮ್ ದ ಬ್ಲಡ್ ಸೆಲ್ ಹೂಸ್ ರಿಡಕ್ಷನ್ ಇನ್ ನಂಬರ್ ಇನ್ ಕಾಸ್ ಕ್ಲಾಟಿಂಗ್ ಡಿಸಾರ್ಡರ್. ಓಕೆ, ಲೀಡಿಂಗ್ ಟು ಎಕ್ಸೆಸಿವ್ ಲಾಸ್ ಆಫ್ ಬ್ಲಡ್ ಫ್ರಮ್ ದ ಬಾಡಿ. ಯಾವ ಕಾಂಪೊನೆಂಟ್ ಕಡಿಮೆ ಆದ್ರೆ ಸೊ ಬ್ಲಡ್ ಕ್ಲಾಟ್ ಆಗಲ್ಲ? ಓಕೆ, ಇಮೋಫಿಲಿಯಾ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಯಾವ್ದಿರ್ಬೋದು? ಥ್ರಂಬೋಸೈಟ್ಸ್, ಎರಿಥ್ರೋಸೈಟ್ಸ್, ನ್ಯೂಟ್ರೋಫಿಲ್ಸ್, ಲ್ಯೂಕೋಸೈಟ್ಸ್. ಸೊ ಲ್ಯೂಕೋಸೈಟ್ಸ್ ಅಂತ ಹೇಳಿದ್ರೆ ಡಬ್ಲ್ಯೂ ಬೇಸಿಸ್. ಓಕೆ, ಅದರಲ್ಲಿ ನಮಗೆ ಬೇರೆ ಬೇರೆ ತರ ಕಾಂಪೊನೆಂಟ್ಸ್ಗಳು ಗ್ರ್ಯಾನ್ಯುಲರ್ ಮತ್ತೆ ಎಗ್ರೆನರ್ ಗೊತ್ತು. ಸೊ ಎರಿಥ್ರೋಸೈಟ್ಸ್ ಅಂತ ಹೇಳಿದ್ರೆ ಆರ್ ಬೇಸಿಸ್, ಮತ್ತೆ ನ್ಯೂಟ್ರೋಫಿಲ್ಸ್ ಅಂತ ಹೇಳಿದ್ರೆ ಪಾರ್ಟ್ ಆಫ್ ಡಬ್ಲ್ಯೂ ಬಿ ಸಿ ಆಗುತ್ತೆ. ಬಟ್ ಥ್ರಂಬೋಸೈಟ್ಸ್ ದಟ್ ಈಸ್ ನಥಿಂಗ್ ಬಟ್ ಪ್ಲೇಟ್ಲೆಟ್ಸ್ ಅಂತ ಏನ್ ಹೇಳ್ತೀವಿ, ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕ್ಲಾಟಿಂಗ್ ಆಫ್ ಬ್ಲಡ್. ಇನ್ ಕೇಸ್ ದ ರಿಡಕ್ಷನ್ ಆಫ್ ಥ್ರಂಬೋಸೈಟ್ಸ್ ಲೀಡ್ಸ್ ಟು ದ ಕಂಟಿನ್ಯೂಸ್ ಫ್ಲೋ ಆಫ್ ಬ್ಲಡ್ ಥ್ರೂ ದ wound. Next, blood pressure in the pulmonary artery is more than that in the carotids, same as that in the aorta, less than that in the vena cava, more than that in the pulmonary vein. ನೋಡಿ ಇಲ್ಲಿ ಬ್ಲಡ್ ಪ್ರೆಷರ್ ಇನ್ ದ ಪಲ್ಮನರಿ ಆರ್ಟರಿ ಅಂತ ಹೇಳ್ತಾ ಇದೀವಿ. ಸೊ ದ ಪ್ರೆಷರ್ ಇನ್ ದ ಆರ್ಟರಿ ಇಸ್ ಮೋರ್. ಹೌದಾ? ಯಾಕೆ ಅಂತ ಹೇಳಿದ್ರೆ ದೇ ಆರ್ ಕ್ಯಾರಿಯಿಂಗ್ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಡ್ಯೂರಿಂಗ್ ದ ಕಾಂಟ್ರಾಕ್ಷನ್ ಆಫ್ ದ ವೆಂಟ್ರಿಕಲ್. ಸೊ ಸಿಸ್ಟಾಲಿಕ್ ಪ್ರೆಷರ್ ಕ್ರಿಯೇಟ್ ಆದಾಗ ಆರ್ಟರೀಸ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಪಲ್ಮನರಿ ವೈನ್ಸ್ಗೆ ಹೋಲಿಸ್ಕೊಂಡ್ರೆ ಪಲ್ಮನರಿ ಆರ್ಟರಿಯಲ್ಲಿ ಏನಾಗಿರುತ್ತೆ? ಸೊ ದ ಪ್ರೆಷರ್ ಇಸ್ ಮೋರ್ ದನ್ ದಟ್ ಆಫ್ ದ ಪಲ್ಮನರಿ ವೈನ್ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್, ಎ ಸರ್ಟನ್ ರೋಡ್ ಆಕ್ಸಿಡೆಂಟ್ patient with an unknown blood group needs immediate blood transfusion. His one doctor friend at once offered his blood. What was the blood group of the donor? Focus the word unknown blood group. Unknown, ಗೊತ್ತಿಲ್ಲ ನಮ್ಗೆ ಇವಾಗ. We need to transfuse the blood. ಕೊಡ್ಬೇಕಾಗಿದೆ. ಯಾವ ಬ್ಲಡ್ ಗ್ರೂಪ್ ಕೊಡ್ಬೇಕು ಇವಾಗ? ಸೊ ಅವಾಗ ನಮ್ಗೆ ಗೊತ್ತಾಗಬೇಕಾಗಿರೋದು ಯೂನಿವರ್ಸಲ್ ಡೋನಾರ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ದಟ್ ಮೀನ್ಸ್ ದ ಬ್ಲಡ್ ಗ್ರೂಪ್ ಓ ಇಸ್ ದ ರೈಟ್ ಒನ್. ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು, ದಟ್ ಇಸ್ ಅ ಯೂನಿವರ್ಸಲ್ ಡೋನಾರ್. ಓಕೆ, ನೆಕ್ಸ್ಟ್, which one of the following plasma protein is involved in the coagulation of blood? Plasma protein, 3 ಪ್ರೋಟೀನ್ ಹೇಳಿದೋ: ಫೈಬ್ರಿನೋಜಿನ್,
ಗ್ಲೋಬುಲಿನ್ ಆಲ್ಬುಮಿನ್ ಯಾವುದಿರಬಹುದು? ಸೊ ದಟ್ ಈಸ್ ನಥಿಂಗ್ ಬಟ್ ಫೈಬ್ರಿನೋಜಿನ್. ಓಕೆ, ಅಂದರೆ ಅದು ಬ್ಲಡ್ ಕ್ಲಾಟಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ. ಗ್ಲೋಬುಲಿನ್ ಡಿಫೆನ್ಸ್ ಮಾಡುತ್ತೆ. ಆಲ್ಬುಮಿನ್ ನಾರ್ಮಲ್ ಆಗಿ ಯಾವುದದು ದ ಲಾಸ್ಟ್ ಒನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆಸ್ಮಾಟಿಕ್ ಬ್ಯಾಲೆನ್ಸ್ ಅನ್ನ ಮಾಡುತ್ತೆ. ಸೊ ದ ರೈಟ್ ಒನ್ ಈಸ್ ಆಪ್ಷನ್ ಎ. ನೆಕ್ಸ್ಟ್, a carotid pacemaker fails to function normally in a patient. A pacemaker is to be grafted. Pacemaker is to be grafted ಆಗಬೇಕಾಗಿದೆ into him by the doctors. The graft will likely to be placed at the site of, ಎಲ್ಲಿಗೆ ಅದನ್ನ ಗ್ರಾಫ್ಟ್ ಮಾಡಬೇಕು, ಪ್ಲೇಸ್ ಮಾಡಬೇಕು. ಸೊ ಪೇಸ್ಮೇಕರ್ ಅಂತ ಹೇಳಿದ್ರೆ ಆಟ್ರಿಯೋವೆಂಟ್ರಿಕ್ಯುಲರ್ ಬಂಡಲ್ ಅಲ್ಲ, Purkinje system alla, because they are present inside the ventricle walls. And sinoatrial node ಆಗುತ್ತಲ್ಲ, yes, sinoatrial node, that is called SAN, that is also called pacemaker, which generates the what? Heartbeat. So the answer is the sinoatrial node. Next, a marriage between what type of man and woman would lead to child death? RH grouping ಬಗ್ಗೆ ಹೇಳ್ದೋ ನಾವು. would lead to child death ಯಾವಾಗ ಆಗುತ್ತೆ? RH man ಅಂತ ಹೇಳಿದ್ರೆ RH positive, both are positive, so that means no. RH man means positive and negative woman. ಓಕೆ, ನೋಡ್ಬಹುದು ನಾವು ಇದನ್ನ. ನೆಕ್ಸ್ಟ್, ಮ್ಯಾನ್ ಈಗ ಇಬ್ಬರಲ್ಲೂ ಕೂಡ ನೆಗೆಟಿವ್ ಇರೋದೆ ಇಲ್ಲ. ಸೊ RH ಪಾಸಿಟಿವ್, ಈಗ ಇಲ್ಲಿ ಮೆನ್ ಅಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ ಇಲ್ಲಿ ವುಮೆನ್ ಅಲ್ಲಿ. ಸೊ ಲೈಕ್ಲಿ ದ RH ಪಾಸಿಟಿವ್ ಮ್ಯಾನ್ ಅಂಡ್ ದ ನೆಗೆಟಿವ್ ವುಮೆನ್, ಸೊ ದಟ್ ಈಸ್ ಲೀಡ್ಸ್ ಟು ದ ಚೈಲ್ಡ್ ಡೆತ್. ಓಕೆ, ಚೈಲ್ಡ್ ಡೆತ್. ಈಗ ಮದರ್ ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ ಅಂತ ಹೇಳಿದ್ರೆ, RH ನೆಗೆಟಿವ್ ಅಂತ ಹೇಳಿದ್ರೆ ಅಲ್ಲಿ RH ಇಲ್ಲ ಅಂತ, ಅಲ್ಲಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ. RH ಇದ್ರೆ ಮಾತ್ರ ಅದು ಪಾಸಿಟಿವ್ ಆಗಿರುತ್ತೆ. ಸೊ ಇವಾಗ ನಾವು ಬರೆದಿದ್ದ ಡಯಾಗ್ರಾಮ್ ಕೂಡ ಅದಿತ್ತು, ನಾವು ಓದಿದ್ದು ನೆಗೆಟಿವ್ ಪ್ಲಸ್ ಪಾಸಿಟಿವ್ ಇದ್ದಾಗ ನೆಕ್ಸ್ಟ್ ಏನಾಗುತ್ತೆ? ದಟ್ ಮೇ ಕಾಸ್ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅನ್ನ ಕಾಸ್ ಮಾಡಬಹುದು. ದಿಸ್ ಇಸ್ ದ ರೈಟ್ ಒನ್. ಅಂಡ್ ನೆಕ್ಸ್ಟ್, ವಾಟ್ ಇಸ್ QRST ರಿಲೇಟೆಡ್ ಟು? ರಿಮೆಂಬರ್ ದಿಸ್ ಒನ್. ಓಕೆ, ಇದನ್ನ ನೀವು ಬರೆದಿರಿ ಅಲ್ವಾ? ಸೊ ರಿಮೆಂಬರ್. ಓಕೆ, ಇದರಲ್ಲಿ ದೇ ಆರ್ ಆಸ್ಕಿಂಗ್ PQRST. ಇದರಲ್ಲಿ ಅವ್ರು ಕೇಳ್ತಾ ಇರೋದು QRST ಈ ಪೋರ್ಷನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ. ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆರ್ ಡಿಪೋಲರೈಸೇಷನ್. ಸೊ ಇದು ಡಿಪೋಲರೈಸೇಷನ್ ಆಫ್ ಆಟ್ರಿಯಾ. ಇಲ್ಲಿ ಬಿಗಿನಿಂಗ್ ಆಫ್ ದ ಸಿಸ್ಟಾಲಿಕ್, ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಇಲ್ಲಿ ಬಿಗಿನಿಂಗ್ ಆಗುತ್ತೆ. ಇಲ್ಲಿಂದ ಇಲ್ಲಿ ತನಕ ಏನಾಗಿರುತ್ತೆ? ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆರ್ ಡಿಪೋಲರೈಸೇಷನ್. Okay, so that is the right answer, option A. Next, which of the following alphabets represents the respective human heart's activity in the standard ECG? ಯಾವುದು ಕರೆಕ್ಟ್ ಆಗಿ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. Which among the following alphabet represents the respective human heart's activity in the standard ECG? Electrocardiograph ಅಲ್ಲಿ ಯಾವುದು ಇಂಡಿಕೇಟ್ ಮಾಡುತ್ತೆ? ಎಸ್ ಅನ್ನೋದು ಸ್ಟಾರ್ಟ್ ಆಫ್ ಸಿಸ್ಟೋಲ್. ಹೌದಾ? ಇಲ್ಲ. ಎಸ್ ಅನ್ನೋದಲ್ಲಿರುತ್ತೆ PQRS, ಆಲ್ಮೋಸ್ಟ್ ಅದು ಎಂಡಿಂಗ್ ಅಲ್ಲಿ ಇರುತ್ತೆ. ಸೊ ಟಿ ಎಂಡ್ ಆಫ್ ಡಯಾಸ್ಟೋಲ್, ಎಂಡ್ ಆಫ್ ಸಿಸ್ಟೋಲ್ ಅಲ್ವಾ ಅದು? ಸೊ ನೋ. ನೆಕ್ಸ್ಟ್ PQRS ಮೊದಲನೇದು ಡಿಪೋಲರೈಸೇಷನ್ ಆಫ್ ಆಟ್ರಿಯಾ, ನಾವು ಬರೆದು ಅದನ್ನ ಕರೆಕ್ಟ್ ಆಗಿದೆ. ಆರ್ ಅನ್ನೋದು ಸೊ PQRS ಅಲ್ಲಿ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತೆ, ಅದು ರೀಪೋಲರೈಸೇಷನ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಓಕೆ, ಸೊ ದೀಸ್ ಆರ್ ದ ಫ್ಯೂ ಕ್ವಶನ್ಸ್. ಈಗ ಇನ್ನೂ ಕೆಲವು ಕ್ವಶನ್ಸ್ಗಳು ಬೇಕು, ನಾವು ಪ್ರಾಕ್ಟೀಸ್ ಮಾಡಬೇಕು. ಏನ್ ಮಾಡಬೇಕು? ಎಸ್, ವಿ ಆಲ್ ನೋ ದಟ್ PW ಆಪ್ ಅಲ್ಲಿ ಜಸ್ಟ್ ಸಂಭವ್ ಕನ್ನಡ ನೀಟ್ ಅಂತ ಟೈಪ್ ಮಾಡಿದ್ರೆ ನಿಮ್ಮ ಆಲ್ರೆಡಿ ಎನ್ರೋಲ್ ಆಗಿರಬಹುದು. ಇವಾಗ ಆಲ್ರೆಡಿ ಎನ್ರೋಲ್ ಆಗಿದ್ರೆ ದೇರ್ ಯು ವಿಲ್ ಗೆಟ್ ದ ಪ್ರಾಕ್ಟೀಸ್ ಶೀಟ್ ವಿತ್ 40+ ಕ್ವಶನ್ಸ್. ಅಲ್ಲಿ 40+ ಕ್ವಶನ್ಸ್ ಸೊಲ್ಯೂಷನ್ಸ್ಗಳು ಸಿಗುತ್ತೆ. ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತೆ ಆ ಪ್ರಾಕ್ಟೀಸ್ ಶೀಟ್ ಅನ್ನ ಪ್ರಾಕ್ಟೀಸ್ ಮಾಡಿ, so that you can easily crack the NEET. Okay, so that's it. Thank you so much. Have a nice day.